Praise the Lord. Hallelujah. ಪ್ರಪಂಚದಲ್ಲಿ ಒಂದೇ ಒಂದು ಕಡೆ, there's only one place that's silent in the world. ಮತ್ತು ಲೋಕದಲ್ಲಿ ಒಂದು ಸ್ಥಳದಲ್ಲಿ ಅದು ನಿಶಬ್ದವಿರುತ್ತದೆ. That's a cemetery. ಅದು ಸಮಾಧಿಯ ಒಂದು ಬಳಿಯಲ್ಲಿ, ಸ್ಮಶಾನ ಭೂಮಿ, ಸ್ಮಶಾನದಲ್ಲಿ. Jesus of Nazareth is here. ನಜರೇತಿನ ಯೇಸು ಕ್ರಿಸ್ತನು ಇಲ್ಲಿ ಇದ್ದಾನೆ. The creator is here this morning. ಸೃಷ್ಟಿಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. Whether you believe it or not, the Bible says, and so he is here this morning. ನೀವು ನಂಬುತ್ತೀರಿಲ್ಲೋ ಗೊತ್ತಿಲ್ಲ, ದೇವರ ವಾಕ್ಯ ಹೇಳುತ್ತದೆ ಆತನು ಇಲ್ಲಿ ಇದ್ದಾನೆ. This morning we have come to worship a God who is living. ಮತ್ತು ಈ ಮುಂಜಾನದ ವೇಳೆಯಲ್ಲಿ ನಾವೆಲ್ಲರೂ ಸಜೀವನಾದ ದೇವರನ್ನು ಆರಾಧಿಸಲು ಬಂದಿದ್ದೇವೆ. He is risen from the dead and he is the Lord. ಆತನು ಮರಣವನ್ನು ಗೆದ್ದಂತ ಕರ್ತನಾಗಿದ್ದಾನೆ. I don't know how you came here this morning. ಈ ಬೆಳಗಿನ ಜಾವದಲ್ಲಿ ನೀವು ಯಾವ ಒಂದು ಮನೋಭಾವನೆಯಿಂದ ಇಲ್ಲಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ಯಾವ ಉದ್ದೇಶದಿಂದ ಯಾವ ಸಮಸ್ಯೆಯಿಂದ ಬಂದಿದ್ದೀರೋ ಗೊತ್ತಿಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಯು ನಾಟ್ ಗೋನಾ ಗೋ ಬ್ಯಾಕ್ ದ ವೇ ಯು ಕೇಮ್. ಮತ್ತು ನಾನು ಇದನ್ನು ನಿಮಗೆ ಖಚಿತಪಡಿಸುತ್ತೇನೆ, ನೀವು ಬಂದ ರೀತಿಯಲ್ಲಿ ಹಿಂದಿರುಗಿ ಹೋಗುವುದಿಲ್ಲ. The sick will be healed this morning. ಈ ಬೆಳಗಿನ ಜಾವದಲ್ಲಿ ಅನಾರೋಗ್ಯವು ಸ್ವಸ್ಥವಾಗುತ್ತದೆ. The blind will begin to see this morning. The blind will see this morning. ಮತ್ತು ಕುರುಡರು ಈ ಬೆಳಗಿನ ಜಾವದಲ್ಲಿ ನೋಡುತ್ತಾರೆ. If you are lame and you cannot walk, you're going to go back jumping and leaping and praising God. ಬಹುಶಃ ನಿಮಗೆ ನಡೆಯಲು ಬರುತ್ತಿಲ್ಲ ಅಂತ ಹೇಳುವುದಾದರೆ ನೀವು ನಡೆಯುತ್ತಾ ಮತ್ತು ಕುಣಿಯುತ್ತಾ ಹಾರಾಡುತ್ತಾ ಜಂಪ್ ಮಾಡುತ್ತಾ ನೀವು ಹೋಗುತ್ತೀರಿ. In his excitement, Sinappa forgot to tell something important. ಮತ್ತು ಅವರ ಒಂದು ಎಕ್ಸೈಟ್ಮೆಂಟ್ ನಲ್ಲಿ ಸಿನನವರು ಒಂದು ಮಾತನ್ನು ಹೇಳುವುದನ್ನು ಅವರು ಮರೆತರು. First week 4 people carried him and came, and that day there was no electricity in HRG. ಮತ್ತು HRG ಬಿಲ್ಡಿಂಗ್ ನಲ್ಲಿ 4 ಜನರು ಆತನನ್ನು ಕರೆದುಕೊಂಡು ಬಂದಿದ್ದರು. ಮೊದಲನೇ ಸಾರಿ ಎತ್ತುಕೊಂಡು ಬಂದಿದ್ದರು. And the second week, in the next week, only 2 people, he was putting their hands on the shoulders and he walked like this. ಮತ್ತು ಮುಂದಿನ ಭಾನುವಾರದಂದು 2 ವ್ಯಕ್ತಿಗಳ ಮೇಲೆ ಕೈಗಳನ್ನು ಹಾಕಿಕೊಂಡು ಅವರು ಆ ರೀತಿಯಲ್ಲಿ ಬಂದರು. And the next week, ಮತ್ತು ಮುಂದಿನ ಭಾನುವಾರದಲ್ಲಿ he came walking of his own. ಮತ್ತು ಸ್ವಂತವಾಗಿ ಆತನು ನಡೆಯುತ್ತಾ ಬಂದನು. Hallelujah. Hallelujah. I have not come to speak to you a religion this morning. ಈ ಬೆಳಗಿನ ಜಾವದಲ್ಲಿ ಯಾವುದೊಂದು ಧರ್ಮವನ್ನು ಮಾತನಾಡುವುದಕ್ಕೆ ನಾನು ಬಂದಿಲ್ಲ. I have come to tell you about a relationship with the Creator this morning that can change our life. ಸರ್ವಶಕ್ತನಾದ ಸೃಷ್ಟಿಕರ್ತನ ಒಂದು ಜೊತೆಗಿರುವಂತ ಒಂದು ಸಂಬಂಧವನ್ನು ಕುರಿತಾಗಿ ಮಾತನಾಡಲು ನಾನು ಬಂದಿದ್ದೇನೆ. Hallelujah. Hallelujah. Jesus is the reason for our joy. ನಮ್ಮ ಸಂತೋಷಕ್ಕೆ ಕಾರಣನು ಯೇಸು ಕ್ರಿಸ್ತನು. That was the first song we sang this morning. ಮೊದಲನೇ ಒಂದು ಹಾಡನ್ನು ನಾವು ಅದನ್ನೇ ಹಾಡಿದ್ದೇವೆ. And he is here. ಆತನು ಇಲ್ಲಿ ಇದ್ದಾನೆ. The Bible says, ದೇವರ ವಾಕ್ಯವು ಹೇಳುತ್ತದೆ, 2000 years ago, 2000 ವರ್ಷಗಳ ಹಿಂದೆ Jesus came to this earth as man. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಮನುಷ್ಯನಾಗಿ ಆತನು ಬಂದನು. He walked in the midst of the people. ಜನರ ಮಧ್ಯದಲ್ಲಿ ಆತನು ಸಂಚಾರ ಮಾಡಿದನು. The blind saw. ಆ ಕುರುಡರು ಕಣ್ಣನ್ನು ಹೊಂದಿದರು. The lame walked. ಮತ್ತು ಕುಂಟರು ನಡೆದರು. The lepers were cleansed. ಕುಷ್ಠರೋಗಿಗಳು ಸ್ವಸ್ಥರಾದರು. The dead came back to life. ಸತ್ತವರು ತಿರುಗಿ ಬದುಕಿದರು. That same Jesus is here. ಅದೇ ಯೇಸು ಕ್ರಿಸ್ತನು ಈಗ ನಮ್ಮ ಮಧ್ಯದಲ್ಲಿ ಇದ್ದಾನೆ. Is walking between every aisle. ಮತ್ತು ನಮ್ಮ ಮಧ್ಯದಲ್ಲಿ ಆತನು ಚಲಿಸುತ್ತಾ ಇದ್ದಾನೆ. Between every row he is walking. ಈ ಪ್ರತಿಯೊಂದು ಸಾಲಿನಲ್ಲಿ ಆತನು ನಡೆಯುತ್ತಾ ಇದ್ದಾನೆ. You may not be able to see him, but he is here. ಆದರೆ ನೀವು ಆತನನ್ನು ನೋಡಲು ಆಗದೇ ಇರಬಹುದು, ಮತ್ತು ಆತನು ಇಲ್ಲಿ ಇದ್ದಾನೆ. ಯೇಸಪ್ಪ ಎಲ್ಲಿ ಇದ್ದಾನೋ ಅಲ್ಲಿ ಸಂತೋಷ ಆನಂದ ಇರಲೇಬೇಕು. ಯೇಸು ಎಲ್ಲಿ ಇದ್ದಾನೋ ಅಲ್ಲಿ ಸಂತೋಷವಿರುತ್ತದೆ. ನಿಮ್ಮನ್ನು ನನ್ನನ್ನು ಪ್ರೀತಿಸಿ, he loved us so much. ದೇವರು ನಿನ್ನನ್ನು ನನ್ನನ್ನು ಎಷ್ಟೋ ಪ್ರೀತಿ ಮಾಡಿದನು. He left heaven and came down to earth. ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಆತನು ಬಂದಿದ್ದಾನೆ. ಎದ್ದು ನಿಂತುಕೊಳ್ಳೋಣ. Shall we stand up in his presence? ಎಲ್ಲರೂ ನಾವು ಒಂದು ಸಾರಿ ಎದ್ದು ನಿಂತುಕೊಳ್ಳೋಣ. Hallelujah. Hallelujah. You know why Jesus came? ಮತ್ತು ಯಾಕೆ ಯೇಸು ಇಲ್ಲಿ ಬಂದಿದ್ದಾನೆ ಗೊತ್ತಾ? He came to give us life. ನಮಗೆ ಜೀವವನ್ನು ಕೊಡಲು ಆತನು ಇಲ್ಲಿ ಬಂದಿದ್ದಾನೆ. And where Jesus is, there's joy. ಎಲ್ಲಿ ಯೇಸು ಇದ್ದಾನೋ ಅಲ್ಲಿ ಸಂತೋಷವಿದೆ. Hallelujah. Hallelujah. Jump, dance, sing, shout, make a joyful noise unto God. ಹಾಡಿರಿ, ಅರಚಿರಿ, ಕುಣಿಯುತ್ತಾ ದೇವರನ್ನು ಕೊಂಡಾಡಿರಿ. We're going to celebrate Jesus this morning. ನಾವು ಯೇಸುವನ್ನು ಈ ಬೆಳಗಿನ ಜಾವದಲ್ಲಿ ಸಂಭ್ರಮಿಸೋಣ. Hallelujah. ಜೋರಾಗಿ ಚಪ್ಪಾಳೆ. ಮುಂದುವರು ನಾವೆಲ್ಲ ಕೊಂಡಾಡುವ. ಒಂದು ನಿಮಿಷ.
ಕೊಂಡಾಟ ಅಂದರೆ ಚಪ್ಪಾಳೆ ಜೋರಾಗಿ ತಟ್ಟಬೇಕು, ಕುಣಿಬೇಕು, ನಾಟ್ಯ ಮಾಡಬೇಕು, ಸ್ವರಗಳು ಜೋರಾಗಿ ಕೇಳಿಸ್ಬೇಕು. ಆಮೆನ್, ಹಲ್ಲೆಲೂಯಾ, ಆಮೆನ್. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಆಮೆನ್. ಚಿಂತೆ ಮರೆತು ನಲಿದಾಡ್ತಾ ಇರುವಾಗ ಅದಕ್ಕೆ ಕಾರಣ ಏನ್ ಗೊತ್ತಾ? ಕರೆದೊಡನೆ ಬಳಿ ಬರುವ, ಕಣ್ಣೀರೆಲ್ಲ ಒರೆಸಿರುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಆಮೆನ್. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಎಲ್ಲರೂ ಸೇರಿ ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. His wonderful presence is here. ದೇವರ ಅದ್ಭುತವಾದ ಸನ್ನಿಧಾನವು ನಮ್ಮ ಮಧ್ಯದಲ್ಲಿ ಇದೆ. You call upon His name and He is here to answer you. ಆತನ ಹೆಸರನ್ನು ನೀವು ಕರೆಯುವುದಾದರೆ ಆತನು ಇಲ್ಲಿ ಉತ್ತರ ಕೊಡಲಿಕ್ಕೆ ಆತನಿದ್ದಾನೆ. Maybe you might have cried and you have come to the end of everything. ಬಹುಶಃ ನೀವು ಹತ್ತು ನಿಮ್ಮ ಒಂದು ಜೀವಿತದ ಒಂದು ಮುಕ್ತಾಯದ ಭಾಗಕ್ಕೆ ಬಹುಶಃ ಬಂದಿರಬಹುದೆಂಬುದಾಗಿ ನಿಮಗೆ ಅನಿಸಬಹುದು. Tonight, this morning will be the last day you're going to cry with your problem. ಈ ಬೆಳಗಿನ ಜಾವವೇ ಅದು ಕೊನೆಯದಾಗಿರುತ್ತದೆ. ನೀನು ಅಳುವುದು. You're going to have a relationship with Him. ದೇವರೊಟ್ಟಿಗೆ ನಿನಗೆ ಒಂದು ಸಂಬಂಧವು ಏರ್ಪಡುತ್ತದೆ. Jesus is going to touch you and change your life. ಯೇಸು ಕ್ರಿಸ್ತನು ನಿನ್ನನ್ನು ಮುಟ್ಟುತ್ತಾನೆ, ನಿನ್ನ ಜೀವಿತವನ್ನು ಬದಲಾಯಿಸುತ್ತಾನೆ. Spirit of God, take control this morning. ಕರ್ತನಾತ್ಮನೇ, ನಿಮ್ಮ ಒಂದು ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. Today we thank you for your promise. ನಿಮ್ಮ ವಾಗ್ದಾನಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. That your people are going to be touched, healed, delivered, set free. ನಿನ್ನ ಜನರು ಸ್ವಾಮಿ ಬಿಡುಗಡೆ ಹೊಂದಲಿ, ಸ್ವಸ್ಥರಾಗಲಿ ಯೇಸು ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. ನಂಬಿದವರು ಗಟ್ಟಿಯಾಗಿ ಒಂದು ಆಮೆನ್ ಹೇಳೋಣವಾ? ಆಮೆನ್. God bless you. Please be seated. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದಯಮಾಡಿ ಕೂತುಕೊಳ್ಳಿರಿ. I'm going to tell you something from God's word this morning. ಮತ್ತು ಬೆಳಗಿನ ಜಾವದಲ್ಲಿ ದೇವರ ಒಂದು ವಾಕ್ಯದಿಂದ ಒಂದು ಸಂಗತಿಯನ್ನು ಹೇಳುತ್ತೇನೆ. And then get ready for your miracle. ನಂತರ ನಿಮ್ಮ ಒಂದು ಸ್ವಸ್ಥತೆಗಾಗಿ ನೀವು ಅಪೇಕ್ಷೆ ಪಡಿರಿ. Don't wait for me or anybody to come and put their hands on you. ಮತ್ತು ನನಗಾಗಲಿ ಮತ್ತು ಯಾರಿಗೂ ಆಗಲಿ ನೀವು ಮತ್ತು ನಿಮ್ಮ ಮೇಲೆ ಬಂದು ಕೈಗಳನ್ನು ಇಡುವುದಕ್ಕಾಗಿ ನೀವು ಕಾಯಬೇಡಿರಿ. Jesus is already there. ಯೇಸು ಆಗಲೇ ಇಲ್ಲಿ ಇದ್ದಾನೆ. Even as you sit and listen to the word of God, ನೀವು ಕೂತುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲಾಗಿ you will see something happening in your body. ನಿಮ್ಮ ದೇಹದಲ್ಲಿ ಒಂದು ಸಂಗತಿ ಆಗುವುದನ್ನು ನೀವು ಕಾಣುತ್ತೀರಿ. When the earth was void and without form, ಭೂಮಿಯು ನಿರಾಕಾರವಾಗಿಯೂ ಅದು ಇರುವಾಗ, when there was darkness everywhere, ಎಲ್ಲ ಕಡೆಯಲ್ಲೂ ಕತ್ತಲು ಆವರಿಸಿಕೊಂಡಿರುವಾಗ God's word came. ದೇವರ ವಾಕ್ಯವು ಬಂತು. When light comes, darkness has to flee. ಆ ಒಂದು ಬೆಳಕು ಬಂದಾಗ ಕತ್ತಲು ಹೋಗಲೇಬೇಕಾಗುತ್ತದೆ. When life comes, death has to flee. ಜೀವ ಬಂದಾಗ ಮರಣವು ಹೋಗಲೇಬೇಕು. Jesus is the life. ಯೇಸು ಕ್ರಿಸ್ತನು ತಾನೇ ಜೀವವಾಗಿದ್ದಾನೆ. He is here. ಆತನು ಇಲ್ಲಿದ್ದಾನೆ. You'll begin to feel something happening in your body. ನಿಮ್ಮ ದೇಹದಲ್ಲಿ ಯಾವುದೋ ಸಂಗತಿ ಆಗುವುದನ್ನು ನೀನು ಬಹುಶಃ ಮತ್ತು ಅದನ್ನು ಅನುಭವಿಸುತ್ತಿರಬಹುದು. You've heard two powerful testimonies before you. ಬಲವಾದ ಎರಡು ಸಾಕ್ಷಿಗಳು ನಿಮ್ಮ ಕಣ್ಣು ಮುಂದೆ ನೀವು ಕೇಳಿಸಿಕೊಂಡಿದ್ದೀರಿ. Another testimony standing here before you. ಇನ್ನೊಂದು ಸಾಕ್ಷಿ ಕೂಡ ನಿಮ್ಮ ಮುಂದೆ ಕಣ್ಣು ಮುಂದೆ ನಿಂತುಕೊಂಡಿದೆ. I should have been dead in 2009. 2009ನೇ ಇಸವಿಯಲ್ಲಿ ಬಹುಶಃ ನಾನು ಸತ್ತು ಹೋಗಬೇಕಾಗಿತ್ತು. Doctors just gave me 48 hours to live. ಡಾಕ್ಟರ್ಗಳು 48 ತಾಸು ನನಗೆ ಟೈಮ್ ಅನ್ನು ಕೊಟ್ಟಿದ್ದರು. I met with an accident. I had a head injury. ಒಂದು ಆಕ್ಸಿಡೆಂಟ್ ಆಗಿ ನನಗೆ ಒಂದು ತಲೆಗೆ ಒಂದು ಪೆಟ್ಟಾಗಿತ್ತು. And I don't know, whatever I'm telling you is what they told me.
ನಾನು ಈಗ ನಿಮಗೆ ಹೇಳುವುದು ನನಗೆ ಗೊತ್ತಿಲ್ಲ, ಅವರು ಏನು ಹೇಳಿದ್ದಾರೆ ಎಂಬುದಾಗಿ. They rushed me to Bangalore. ಮತ್ತು ಬೆಂಗಳೂರಿಗೆ ನನ್ನನ್ನು ಕರೆದುಕೊಂಡು ಹೋದರು. Fortis Hospital, Bannerghatta Road. In case if anybody has a doubt, you can go there. ಬನ್ನರ್ಘಟ್ಟ ಒಂದು ಆ ರಸ್ತೆಯಲ್ಲಿ ಒಂದು ಫೋರ್ಟಿಸ್ ಎಂಬುದಾಗಿ ಒಂದು ಆಸ್ಪತ್ರೆ ಇದೆ. ಯಾರಿಗಾದ್ರೂ ಸಂದೇಹವಿದ್ದರೆ ಅಲ್ಲಿ ಹೋಗಿ ನೀವು ಅದು ವಿಚಾರಣೆ ಮಾಡಬಹುದು. Doctor said, why did you bring this man? Might not survive. ಮತ್ತು ಯಾಕೆ ಈ ಮನುಷ್ಯನ ನೀವು ಕರೆದುಕೊಂಡು ಬಂದಿದ್ದೀರಿ, ಈತನು ಉಳಿಯುವುದಿಲ್ಲ, ಸಾಯುತ್ತಾನೆ ಎಂಬುದಾಗಿ ಅವರು ಹೇಳಿದರು. So they did a surgery. ಅವರು ನನಗೊಂದು ಆಪರೇಷನ್ ಅನ್ನು ಮಾಡಿದರು. And all the men of God, the church, and so many of them were there. ಅನೇಕ ಒಂದು ಜನರು ಮತ್ತು ಸಭಿಕರು ಎಲ್ಲರೂ ಕೂಡ ನನ್ನ ಸಂಗಡ ಅಲ್ಲಿ ಆಸ್ಪತ್ರೆಗೆ ಅವರು ಬಂದಿದ್ದರು. It seems the chief doctor called my wife. ಮುಖ್ಯ ಒಂದು ಡಾಕ್ಟರ್ಗಳು ಅವರು ಬಂದು ನಮ್ಮ ಒಂದು ಹೆಂಡತಿಯವರನ್ನು ಕರೆದರು. I don't know, this is what they told me. ಮತ್ತು ಇದು ಕೂಡ ನನಗೆ ಗೊತ್ತಿಲ್ಲ ಅವರು ಏನನ್ನು ಹೇಳಿದ್ದಾರೆ ಎಂಬುದಾಗಿ. They said, ma'am, you're a doctor, we don't want to tell you lies. ಮತ್ತು ಮೇಡಮ್ ಅವರೇ, ನೀವು ಕೂಡ ಡಾಕ್ಟರ್ ಆಗಿದ್ದೀರಿ, ನಿಮಗೆ ಸುಳ್ಳು ಹೇಳಲು ನಾವು ಇಷ್ಟಪಡುವುದಿಲ್ಲ. Operation is done now. ಆಪರೇಷನ್ ಈಗ ಆಗಿದೆ. But your husband will live only for 2 days, 48 hours. ಆದರೆ ನಿಮ್ಮ ಒಂದು ಗಂಡನು 2 ದಿನಗಳು ಮಾತ್ರ ಆತನು ಉಳಿಯುತ್ತಾನೆ ಎಂಬುದಾಗಿ ಡಾಕ್ಟರ್ ಹೇಳಿದರು. No guarantee. ಮತ್ತು ಯಾವ ಗ್ಯಾರಂಟಿ ಅವರಿಗೆ ಇಲ್ಲ ಎಂಬುದಾಗಿ ಹೇಳಿದರು. If he lives, ಅವರು ಒಂದು ವೇಳೆ ಜೀವಿಸಿದರೂ ಕೂಡ he can lose his eyesight. ಅವರ ಕಣ್ಣು ಹೋಗಬಹುದು. He can lose his speech. ಆತನ ಒಂದು ಮಾತುಗಳು ನಿಂತು ಹೋಗಬಹುದು. He can lose his memory power. ಆತನ ಒಂದು ಜ್ಞಾನದ ಶಕ್ತಿಯು, ಜ್ಞಾಪಕ ಶಕ್ತಿಯು ಅದು ಇಲ್ಲದೆ ಹೋಗಬಹುದು. Lifelong he can be a dead vegetable, living vegetable with paralyzed stroke on his body. ಜೀವನ ಪರ್ಯಂತ ಆತನು ನಡಿಲಿಕ್ಕೆ ಆಗದೆ ಆ ರೀತಿಯಲ್ಲಿ ಪ್ಯಾರಲೈಸ್ ಆಗಿ ಪಾರ್ಶ್ವವಾಯುರೋಗಿ ತರ ಆತನು ಬಿದ್ದಿರಬಹುದು ಎಂಬುದಾಗಿ ಅವರು ಹೇಳಿದರು. It may take 7 to 9 months for recovery if he survives. ಮತ್ತು ಒಂದು ವೇಳೆ ಆತನು ಉಳಿಯಬೇಕೆಂಬುದಾಗಿ ಹೇಳಿದರೂ ಕೂಡ 8 ರಿಂದ 9 ತಿಂಗಳು ಬೇಕಾಗುತ್ತದೆ ಎಂಬುದಾಗಿ ಅವರು ಹೇಳಿದರು. It says my wife looked at the doctor and said, ಮತ್ತು ನನ್ನ ಹೆಂಡತಿಯವರು ಡಾಕ್ಟರ್ಗೆ ಹೇಳಿದರು, sir, thank you for what you have done. ಮತ್ತು ಡಾಕ್ಟರ್ ಅವರೇ, ನೀವು ಮಾಡಿದ ಸಂಗತಿಗಾಗಿ ನಿಮಗೆ ಕೃತಜ್ಞತೆ ಎಂಬುದಾಗಿ ಅವರು ಹೇಳಿದರು. But I want you to know one thing. ಆದರೆ ನಿಮಗೆ ಒಂದನ್ನು ಹೇಳಲು ನಾನು ಇಷ್ಟಪಡುತ್ತೇನೆ. My God is alive. ನನ್ನ ದೇವರು ಜೀವಿಸುತ್ತಾನೆ. My Jesus is alive. ನನ್ನ ಯೇಸು ಕ್ರಿಸ್ತನು ಆತನು ಜೀವಿಸುತ್ತಾನೆ. Nothing is going to happen to my husband. ನನ್ನ ಗಂಡನಿಗೆ ಏನೂ ಆಗಲ್ಲ ಎಂಬುದಾಗಿ ಅವರು ಹೇಳಿದರು. He's going to come out alive. ಮತ್ತು ಅವರು ಜೀವಿತರಾಗಿ ಬರುತ್ತಾರೆ. He's going to come out strong. ಮತ್ತು ಇನ್ನೂ ಬಲವಾಗಿ ಅವರು ಮತ್ತು ಹಿಂದಿರುಗಿ ಬರುತ್ತಾರೆ. That particular man was an atheist. ಮತ್ತು ಆ ಒಂದು ಡಾಕ್ಟರ್ ಅವರು ದೇವರನ್ನು ನಂಬದೇ ಇರುವ ಒಂದು ವ್ಯಕ್ತಿ ಆತನಾಗಿದ್ದನು. ನಾಸ್ತಿಕನಾಗಿದ್ದನು. He said, okay, let God do anything. ಮತ್ತು ಆತನು ಹೇಳಿದನು, ಮತ್ತು ದೇವರು ಏನನ್ನಾದರೂ ಮಾಡಲಿ ಎಂಬುದಾಗಿ ಆತನು ಹೇಳಿದನು. The church began to pray. ಸಭೆಯು ನನಗೋಸ್ಕರ ಪ್ರಾರ್ಥನೆ ಮಾಡಿತು. People all over were praying. ಪ್ರಪಂಚದಲ್ಲಿರುವ ಎಲ್ಲ ಅನೇಕ ಜನರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು. 2 weeks I was in ICU. 2 ವಾರಗಳ ತನಕ ನಾನು ICU ಒಂದು ಬೆಡ್ ನಲ್ಲಿದ್ದೆ. I was not knowing anything or anybody. ಯಾರ ಬಗ್ಗೆಯೂ ಯಾವುದರ ಬಗ್ಗೆಯೂ ನನಗೇನು ಗೊತ್ತಿರಲಿಲ್ಲ. I was just lying down there. ಆ ರೀತಿಯಲ್ಲಿ ಬೆಡ್ಡಲ್ಲಿ ICU ಅಲ್ಲಿ ನಾನು ಮಲಗಿಕೊಂಡಿದ್ದೆ. At the end of the 2nd week, 2ನೇ ವಾರ ನಂತರ my daughter came to me. ನನ್ನ ಮಗಳು ನನ್ನ ಬಳಿಗೆ ಬಂದು, Kids are not allowed inside. ಮತ್ತು ಮಕ್ಕಳಿಗೆ ಒಳಗೆ ಪ್ರವೇಶ ಇರಲಿಲ್ಲ. Somehow she came. ಮತ್ತು ಹೇಗೋ ಆ ಮಗಳು ಒಳಗೆ ಬಂದಳು. I can't remember seeing her face, but I could hear her voice. ಮತ್ತು ಅವರ ಮುಖ ನನಗೆ ಜ್ಞಾಪಕ ಇರಲಿಲ್ಲ, ಆದರೆ ಅವರ ಸ್ವರ ನಾನು ಕೇಳ್ತಾ ಇದ್ದೆ. She said, Dad, why are you here? ಮತ್ತು ಆ ಮಗಳು ಹೇಳಿದಳು, ಅಪ್ಪ ನೀನು ಯಾಕೆ ಇಲ್ಲಿ ಇದ್ದಿ ಎಂಬುದಾಗಿ. You're not going to be healed today. ಬಹುಶಃ ನೀನು ಈ ದಿನ ಸ್ವಸ್ಥ ಆಗದೇ ಇರಬಹುದು, because you're already healed. ಆದರೆ ನೀನು ಆಗಲೇ ಸ್ವಸ್ಥನಾಗಿದ್ದಿ ಎಂಬುದಾಗಿ ನನ್ನ ಮಗಳು ನನಗೆ ಹೇಳಿದಳು. 2000 years ago, 2000 ವರ್ಷಗಳ ಹಿಂದೆ, when Christ died on the cross, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಾಗ, he took all our sin, sickness, he died then. ಆತನು ನಮ್ಮ ಎಲ್ಲ ಶಾಪ, ಪಾಪ, ಎಲ್ಲ ಒಂದು ಅನಾರೋಗ್ಯ ತೆಗೆದುಕೊಂಡು ಶಿಲುಬೆ ಮೇಲೆ ನಮಗೋಸ್ಕರ ಸತ್ತು ಹೋದನು. And then she went away. ಮತ್ತು ಆ ಮಾತನ್ನು ಹೇಳಿ ನನ್ನ ಮಗಳು ಅಲ್ಲಿಂದ ಹೊರಟು ಹೋದಳು. People were praying. ಜನರು ಪ್ರಾರ್ಥಿಸುತ್ತಾ ಇದ್ದರು. Next day morning, ಮರುದಿನ ಒಂದು ಬೆಳಗಿನ ಜಾವದಲ್ಲಿ lot of nurses were attending on me. ಮತ್ತು ಅನೇಕ ಒಂದು ನರ್ಸ್ಗಳು ಬಂದು ನಾನು ನೋಡಿಕೊಳ್ತಾ ಇದ್ರು. There was a male nurse. I didn't know anything. I don't know anybody there because I couldn't recognize anybody. ಮತ್ತು ಯಾವೊಬ್ಬ ಒಂದು ನರ್ಸನ್ನು ಬಂದು ನನ್ನನ್ನು ಆತನು ಚಿಕಿತ್ಸೆ ಮಾಡ್ತಾ ಇದ್ದನು. So many people were there. ಅನೇಕ ಜನರಲ್ಲಿ ಇದ್ದರು. But on that day, ಆದರೆ ಆ ದಿನ, at the end of the 2nd week, ಮತ್ತು 2 ವಾರಗಳು ಮುಕ್ತಾಯವಾದ ನಂತರ, the first words that came out of my mouth was, ನನ್ನ ಬಾಯಿಂದ ಮೊದಲನೇ ಒಂದು ಮಾತು ಬಂದಿರುವ ಒಂದು ಮಾತು ಏನಂತ ಹೇಳೋದಾದ್ರೆ, hey Benson, ivade va, there was a male nurse, not Pastor Benson, there was a male nurse called Benson there. ಮತ್ತು ಆ ಬೆನ್ಸನ್ ಎಂಬ ಹೆಸರುಳ್ಳ ಒಂದು ನರ್ಸ್ ಅನ್ನು ನಾನು ಕರೆದೇನೆ, ಬೆನ್ಸನ್ ಇಲ್ಲಿ ಬಾ ಎಂಬುದಾಗಿ. And I prophesied into his life. ಮತ್ತು ನಾನು ಆತನ ಜೀವದಲ್ಲಿ ಒಂದು ಪ್ರವಚನೆಯನ್ನು ಮಾಡಿದೆನು. That fellow ran away, till today he has not met me. ಮತ್ತು ಆ ಒಂದು ವ್ಯಕ್ತಿ ಇಲ್ಲಿವರೆಗೂ ಆತನು ಓಡಿ ಹೋಗಿದ್ದಾನೆ ಮತ್ತು ನನ್ನನ್ನು ಭೇಟಿಯಾಗಲಿಲ್ಲ. They were excited. They said, hey,
he's speaking. ಮತ್ತು ಅವರು ಆಶ್ಚರ್ಯಪಟ್ಟರು, ಈ ವ್ಯಕ್ತಿ ಮಾತನಾಡ್ತಿದ್ದಾನೆ ಎಂಬುದಾಗಿ. They shifted me to the ward. ನನ್ನನ್ನು ವಾರ್ಡ್ಗೆ ಮತ್ತು ಶಿಫ್ಟ್ ಮಾಡಿದರು. 2 weeks in ICU, 2 ವಾರಗಳು ಐಸಿಯು ಬೆಡ್ ನಲ್ಲಿದ್ದೆ 1 week in the ward. ಮತ್ತು 1 ವಾರ ವಾರ್ಡ್ನಲ್ಲಿ ಬೆಡ್ನಲ್ಲಿದ್ದೆ. 21st day I was discharged. ಮತ್ತು 21 ದಿನಗಳಾದ ನಂತರ ನನ್ನನ್ನು ಡಿಸ್ಚಾರ್ಜ್ ಮಾಡಿದರು. 21ನೇ ದಿವಸ 21ನೇ ದಿನ ನನ್ನನ್ನು ಡಿಸ್ಚಾರ್ಜ್ ಮಾಡಿದರು. In 2 months I started driving my car. ಮತ್ತು 2 ತಿಂಗಳಾದ ನಂತರ ನಾನು ಕಾರನ್ನು ಚಲಾಯಿಸಲಿಕ್ಕೆ ಪ್ರಾರಂಭ ಮಾಡಿದೆನು. In 3 months I started preaching. ಮತ್ತು 3ನೇ ತಿಂಗಳಿನಲ್ಲಿ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದೆ. In 6 months I started traveling everywhere and 6 ತಿಂಗಳಾದ ನಂತರ ಮತ್ತು ಲೋಕದಲ್ಲಿ ಎಲ್ಲಾ ಕಡೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿದ್ದೇನೆ. All this happened because ಈ ಎಲ್ಲ ಸಂಗತಿಗಳು ಆದ ಕಾರಣ ಏನಂತ ಹೇಳೋದಾದ್ರೆ, Jesus Christ of Nazareth is the Lord. ನಜರೇತಿನ ಯೇಸು ಕ್ರಿಸ್ತನೇ ಆತನು ಕರ್ತನಾಗಿದ್ದಾನೆ. This morning before coming here, ಈ ಬೆಳಗಿನ ಜಾವದಲ್ಲಿ ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ the Lord spoke to me and said, ಕರ್ತನು ನನ್ನ ಸಂಗಡ ಮಾತನಾಡಿ ಇದನ್ನು ಆತನು tell ಹೇಳಿದ್ದಾನೆ, my people, ನನ್ನ ಜನರಿಗೆ ಇದನ್ನು ಹೇಳು, their expectation will not be cut off. ಅವರೊಂದು ಅಪೇಕ್ಷೆಯು ಅದು ನಿಂತು ಹೋಗುವುದಿಲ್ಲ ಎಂಬುದಾಗಿ. I don't know with what expectation you have come here this morning. ಬಹುಶಃ ಈ ಬೆಳಗಿನ ಜಾವದಲ್ಲಿ ಯಾವ ಅಪೇಕ್ಷೆಯಿಂದ ನೀವೆಲ್ಲರೂ ಇಲ್ಲಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ. If you believe something is going to happen in your life, the Lord is going to do it. ನಿಮ್ಮ ಜೀವಿತದಲ್ಲಿ ಯಾವುದೋ ಸಂಗತಿ ಆಗುತ್ತದೆ ಎಂಬುದಾಗಿ ನೀವು ನಂಬುವುದಾದರೆ ಅದು ದೇವರು ಅದನ್ನು ಮಾಡುತ್ತಾನೆ. Before we get into that, ಮತ್ತು ಅದರಲ್ಲಿ ನಾವು ಪ್ರವೇಶ ಮಾಡುವುದಕ್ಕಿಂತ just want to ಮುಂಚಿತವಾಗಿ share a small portion from God's word and then we will begin to pray. ಕೆಲವು ಸಮಯ ದೇವರ ವಾಕ್ಯವನ್ನು ನೋಡಿಕೊಂಡು ನಂತರ ನಾವು ಪ್ರಾರ್ಥನೆ ಮಾಡೋಣ. I want your attention please. ಮತ್ತು ಎಲ್ಲರೂ ದಯಮಾಡಿ ಎಚ್ಚರಿಕೆಯಿಂದ ಅದನ್ನು ಕೇಳಬೇಕೆಂಬುದಾಗಿ ನಾನು Those ಕೇಳಿಕೊಳ್ಳುತ್ತೇನೆ. people who have come here for the first time, ಮೊದಲನೇ ಸಾರಿ ಬಂದಂತ ಒಂದು ವ್ಯಕ್ತಿಗಳಿಗೆ Jesus didn't change my name or religion. ಮತ್ತು ಯೇಸು ಕ್ರಿಸ್ತನು ನನ್ನ ಹೆಸರನ್ನು ಬದಲಾಯಿಸಲಿಲ್ಲ, ನನ್ನ ಧರ್ಮವನ್ನು ಕೂಡ ಬದಲಾಯಿಸಲಿಲ್ಲ. Changed my heart. ಆ ಯೇಸು ಕ್ರಿಸ್ತನು ನನ್ನ ಹೃದಯವನ್ನು ಮಾತ್ರ ಬದಲಾಯಿಸಿದನು. Hallelujah. ಹಲ್ಲೆಲೂಯಾ. He changed my heart. ನನ್ನ ಹೃದಯವನ್ನು ಆತನು And ಬದಲಾಯಿಸಿದ್ದಾನೆ. he's here this morning to touch you. ಆ ಯೇಸು ಕ್ರಿಸ್ತನೇ ಇಲ್ಲಿ ಈ ಬೆಳಗಿನ ಜಾವದಲ್ಲಿ ಆತನು ಮುಟ್ಟಿಲಿಕ್ಕೆ ಆತನು ಇಲ್ಲಿ ಇದ್ದಾನೆ. Whatever you believe, it's going to happen. ನೀನು ಏನನ್ನು ನಂಬುತ್ತೀಯೋ ಅದೇ ನಿನಗೆ ಆಗುತ್ತದೆ. ఎందుకు తెలుసా? ಎದಕ್ಕೆ ಗೊತ್ತಾ? ఏమైనా చేయగలవు, గతమంతా మార్చగలవు. That God can do anything. ಮತ್ತು ಅಸಾಧ್ಯವಾದ ಸಂಗತಿಗಳನ್ನು ಮಾಡಲಿಕ್ಕಿರುವ ಆ ದೇವರು ಇಲ್ಲಿ ಇದ್ದಾನೆ. Amen. ಆಮೆನ್. We'll just go through the word. ಮತ್ತು ವಾಕ್ಯವನ್ನು ನೋಡಿಕೊಳ್ಳೋಣ. Genesis chapter 4. ಆದಿಕಾಂಡ 4ನೇ ಅಧ್ಯಾಯ. The first book in the Bible. If you don't have it all right, look at us. We will read it for you. ಮತ್ತು ಬೈಬಲ್ನಿಂದ ನಾವು ನೋಡಿಕೊಳ್ಳುವಾಗ ಆದಿಕಾಂಡ ಪುಸ್ತಕದಲ್ಲಿ 4ನೇ ಅಧ್ಯಾಯದಿಂದ Verse 13 says, 13ನೇ ವಚನವು ಹೇಳುತ್ತದೆ, Cain said unto the Lord, my punishment is greater than I can bear. ಕಾಯಿನನು ದೇವರಿಗೆ ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ ಎಂಬುದಾಗಿ ಹೇಳಿದನು. He said, my punishment is greater than I can bear. ಮತ್ತು ನಾನು ಹೊರಲಾರದಷ್ಟು ಆ ಒಂದು ಶಿಕ್ಷೆಯು ನನಗೆ ಬಂದಿದೆ ಎಂಬುದಾಗಿ ಕಾಯಿನನು ದೇವರಿಗೆ ಹೇಳುತ್ತಾ ಇದ್ದಾನೆ. And verse 16 says, 16ನೇ ವಚನದಲ್ಲಿ, Cain went out from the presence of the Lord and dwelt in the land of Nod. ಕಾಯಿನನು ದೇವರ ಸನ್ನಿಧಾನದಿಂದ ಹೊರಟು ಹೋಗಿ ನೋದು ಎಂಬ ಒಂದು ದೇಶದಲ್ಲಿ ಆತನು ವಾಸ ಮಾಡಿದನು. Please look at me very carefully. ಮತ್ತು ದಯಮಾಡಿ ಎಚ್ಚರಿಕೆಯಿಂದ ನಮ್ಮನ್ನು ನೋಡಿರಿ. I want your attention. ನಿಮ್ಮ ಗಮನ ಇಲ್ಲಿಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. The Bible says, ದೇವರ ವಾಕ್ಯ ಹೇಳುತ್ತದೆ, this man Cain comes and tells the Lord, ಈ ಒಂದು ಕಾಯಿನನು ಎಂಬ ಒಂದು ವ್ಯಕ್ತಿ ಬಂದು ದೇವರ ಬಳಿಯಲ್ಲಿ ಆತನು ಹೇಳುತ್ತಾ ಇದ್ದಾನೆ, my punishment is greater, I cannot bear it. ನನ್ನ ಅಪರಾಧದ ಫಲವು ಹೆಚ್ಚಾಗಿದೆ, ದೊಡ್ಡದಾಗಿದೆ, ಅದನ್ನು ಹೊರಲಿಕ್ಕೆ ನನಗೆ ಆಗುತ್ತಿಲ್ಲ ಎಂಬುದಾಗಿ I ಹೇಳುತ್ತಿದ್ದಾನೆ. cannot bear my punishment. ನನ್ನ ಶಿಕ್ಷೆ ನಾನು ವಹಿಸಿಕೊಳ್ಳಲಿಕ್ಕೆ ಆಗಲ್ಲ. ಈ ಶಿಕ್ಷೆ ನನ್ನ ಶಿಕ್ಷೆಯನ್ನು ನಾನು ವಹಿಸಲಿಕ್ಕೆ ನನಗೆ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. So he departed from the presence of God. ಕಾಯಿನನು ದೇವರ ಸನ್ನಿಧಾನದಿಂದ ಹೊರಟು ಹೋದನು. And he dwelt in a land called as Nod. ನೋದು ಎಂಬ ದೇಶದಲ್ಲಿ ಆತನು ವಾಸ ಮಾಡಿದನು. 3 things I want to place before you this morning. 3 ಸಂಗತಿಗಳು ನಿಮ್ಮ ಮುಂದಿಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. He says, I cannot bear this punishment. ಈ ಶಿಕ್ಷೆ ನನಗೆ ಹೊರಲಿಕ್ಕೆ ಆಗುವುದಿಲ್ಲ. And Cain fled away from the presence of God. ದೇವರ ಸನ್ನಿಧಾನದಿಂದ ಆ ಕಾಯಿನನು ಹೊರಟು ಹೋದನು. He dwelt in a land called as Nod. ನೋದು ಎಂಬ ದೇಶದಲ್ಲಿ ಆತನು ವಾಸ ಮಾಡಿದನು. That word Nod means wandering. ನೋದು ಎಂಬ ಒಂದು ದೇಶದ ಅದು ಪದದ ಅರ್ಥವು ತಿರುಗಾಡುವುದು ಅಥವಾ ಅಲೆದಾಡುವುದು ಎಂಬುದಾಗಿರುತ್ತದೆ. Since then man is wandering everywhere today. ಅಂದಿನಿಂದ ಇಂದಿನವರೆಗೂ ಮನುಷ್ಯನು ತಿರುಗಾಡುತ್ತಾ ಇದ್ದಾನೆ. It says he fled away from the presence of God. ದೇವರ ಸನ್ನಿಧಾನದಿಂದ ಆತನು ಹೊರಟು ಹೋದನು. And he's been
wandering everywhere. ಆತನು ಎಲ್ಲಾ ಕಡೆಯಲ್ಲಿ ದೇಶದಲ್ಲೆಲ್ಲ ಅಲೆದಾಡುತ್ತಾ ತಿರುಗುತ್ತಾ ಇದ್ದಾನೆ. This is the present scenario in the whole world. ಪ್ರಪಂಚದಲ್ಲಿ ನಾವು ನೋಡುವಾಗ ಇದೇ ಒಂದು ಸನ್ನಿವೇಶವು ಎಲ್ಲಾ ಕಡೆಯಲ್ಲೂ ಅದು ಇದೆ. People are suffering. ಜನರು ಅವರು ಶ್ರಮೆಯಲ್ಲಿ ಹಾದು ಹೋಗುತ್ತಾ ಇದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. Each one is having variety of problems. ಮತ್ತು ಪ್ರತಿಯೊಬ್ಬರಿಗೂ ಕೂಡ ವ್ಯತ್ಯಾಸಭರಿತವಾದಂತ ಒಂದು ಸಮಸ್ಯೆಗಳು ಅವರಿಗೆ ಇವೆ. They are looking out for solutions for the problems. ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಜನರು ನೋಡುತ್ತಾ ಇದ್ದಾರೆ. People and politicians and leaders are promising, but nothing seems to be happening anywhere. ಜನರು, ನಾಯಕರುಗಳು ಮತ್ತು ರಾಜಕೀಯ ನಾಯಕರುಗಳು ಎಲ್ಲರವರು ವಾಗ್ದಾನಗಳನ್ನು ಕೊಡುತ್ತಾ ಇದ್ದರೂ ಕೂಡ ಎಲ್ಲಿ ಕೂಡ ಅವರ ಸಮಸ್ಯೆಗಳಿಗೆ ಪರಿಷ್ಕಾರವು ಕಾಣುತ್ತಾ ಇಲ್ಲ. Mankind is suffering and they don't know the reason for the suffering. ಮನುಷ್ಯ ಕುಲಕ್ಕೆ ಮತ್ತು ಅವರ ಶ್ರಮೆಗೆ ಒಂದು ಉತ್ತರವು ಇಂದಿನವರೆಗೂ ಅವರಿಗೆ ಸಿಗಲಿಲ್ಲ. They feel some curse or something has come upon them. ಬಹುಶಃ ಅವರು ಅಂದುಕೊಳ್ಳುತ್ತಿದ್ದಾರೆ ಯಾವುದೊಂದು ಶಾಪವು ನಮ್ಮ ಮೇಲೆ ಬಂದಿದೆ ಎಂಬುದಾಗಿ. They are trying to search for God, but God seems to be distant. ದೇವರನ್ನು ಹುಡುಕುತ್ತಾ ತಿರುಗುತ್ತಾ ಇದ್ದಾರೆ, ಆದರೆ ಅವರು ದೇವರನ್ನು ಕಂಡುಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ. Each one is telling, do this, do that, and this is what the scenario. ಪ್ರತಿಯೊಬ್ಬರು ಒಬ್ಬರಿಗೆ ಒಬ್ಬರು ಇದನ್ನು ಮಾಡಿರಿ ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ, ಮತ್ತು ಇದು ಈಗ ಇರುವ ಸನ್ನಿವೇಶವಾಗಿದೆ. And man is just wandering everywhere. ಮನುಷ್ಯನು ಎಲ್ಲಾ ಕಡೆಯಲ್ಲಿ ಆತನು ಅಲೆದಾಡುತ್ತಾ ಇದ್ದಾನೆ. Let me give you a background to this story and then we will get into the word. ಈ ಕಥೆಯ ಒಂದು ಸಾರಾಂಶವನ್ನು ಮತ್ತು ಹೇಳಿ ನಾವು ಮುಂದೆ ಹೋಗೋಣ. You don't need to open your Bibles, just look at me please. ನಿಮ್ಮ ಬೈಬಲ್ ಅನ್ನು ನೀವು ತೆರೆಯುವುದು ಬೇಡ ಮತ್ತು ನಮ್ಮನ್ನು ನೋಡಿರಿ. Genesis chapter 4 verse 1 to 7 reads this way. ಆದಿಕಾಂಡ 4ನೇ ಅಧ್ಯಾಯ 1ರಿಂದ 4ರವರೆಗೆ ದೇವರ ವಾಕ್ಯವು ಈ ರೀತಿಯಾಗಿ ಮತ್ತು ಹೇಳಲ್ಪಡುತ್ತದೆ. Verse 1 to 7 reads this way. 1ರಿಂದ 7ನೇ ವಚನದವರೆಗೆ The Bible says, ಬೈಬಲ್ ಹೇಳುತ್ತದೆ, Abel, was a keeper of the sheep, but Cain was a tiller of the ground. ಹೇಬೇಲನು ಕುರಿಗಳನ್ನು ಕಾಯುವವನಾದನು ಮತ್ತು ಕಾಯಿನನು he was ವ್ಯವಸಾಯಗಾರನಾಗಿದ್ದನು. Okay, it says Abel was a keeper of the sheep. ಮತ್ತು ಹೇಬೇಲನು ಕುರಿಗಳನ್ನು ಕಾಯುವಾತನಾಗಿದ್ದನು. Cain was a tiller of the land. ಕಾಯಿನನು ವ್ಯವಸಾಯ ಮಾಡುವವನಾಗಿದ್ದನು. And in the process of time, ಮತ್ತು ಸಮಯ ಆದ ನಂತರ, ಕಾಲವಾದ ನಂತರ, both of them brought their offerings unto God. ಇಬ್ಬರು ಕೂಡ ದೇವರಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ಕಾಣಿಕೆಗಳನ್ನು ಅವರು ತಂದರು. Please look at us, this is very important. ಮತ್ತು ದಯಮಾಡಿ ನಮ್ಮನ್ನು ನೋಡಿರಿ, ಇದು ಬಹಳ ಮುಖ್ಯವಾಗಿದೆ. Both of them brought their offerings unto God. ಇಬ್ಬರು ವ್ಯಕ್ತಿಗಳು ಕೂಡ ದೇವರಿಗೆ ಕಾಣಿಕೆಗಳನ್ನು ತಂದರು. God accepted the offering of Abel. ದೇವರು ಹೇಬೇಲನ ಕಾಣಿಕೆಯನ್ನು ಅಂಗೀಕಾರ ಮಾಡಿದನು. God rejected the offering of Cain. ದೇವರು ಕಾಯಿನನ ಒಂದು ಸಮರ್ಪಣೆಯನ್ನು ಅಥವಾ ಕಾಣಿಕೆಯನ್ನು ಆತನು ತಿರಸ್ಕಾರ ಮಾಡಿದನು. The Bible says, ದೇವರ ವಾಕ್ಯವು ಹೇಳುತ್ತದೆ, God respected the offering of Abel. ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದನು. But he rejected that of Cain. ಆದರೆ ಕಾಯಿನನ ಒಂದು ಕಾಣಿಕೆಯನ್ನು ದೇವರು ತಿರಸ್ಕಾರ ಮಾಡಿದನು. And the Bible says, ಮತ್ತು ಬೈಬಲ್ ಹೇಳುತ್ತದೆ, Cain was angry. ಅದಾದ ನಂತರ ಕಾಯಿನನಿಗೆ ಕೋಪವು ಬಂತು. He was angry. ಆತನಿಗೆ ಕೋಪ ಬಂತು. And God asks him, ಮತ್ತು ಕಾಯಿನನನ್ನು ದೇವರು ಕೇಳಿದನು, why are you angry? ಯಾಕೆ ನೀನು ಕೋಪವುಳ್ಳವನಾಗಿದ್ದಿ? Why is your face fallen down and sad? ಯಾಕೆ ನಿನ್ನ ಮುಖವು ಸಪ್ಪಗಾಗಿದೆ, ಕೆಳಗಡೆ ಇಟ್ಟಿದ್ದಿ ಎಂಬುದಾಗಿ ಆತನು ಕೇಳಿದನು. Why are you angry? ಮತ್ತು ಯಾಕೆ ನೀನು ಕೋಪವುಳ್ಳವನಾಗಿದ್ದಿ? Why is your face fallen down? ನಿನ್ನ ಒಂದು ಮುಖವು ಯಾಕೆ ಕೆಳಗಡೆ ಹಾಕಿದ್ದಿ? If you do well, ನೀನು ಒಳ್ಳೆಯದನ್ನು ಮಾಡಿದ್ದರೆ will you not be accepted? ಮತ್ತು ನೀನು ಅಂಗೀಕಾರ ಮಾಡುತ್ತಿರಲಿಲ್ಲವೋ? Here's the answer. ಇದೇ ಮತ್ತು ಉತ್ತರವಾಗಿದೆ. If you do well, will you not be accepted? ನೀನು ಒಳ್ಳೆಯದನ್ನು ಮಾಡಿದ್ದರೆ ನೀನು ಅಂಗೀಕಾರವಾಗುತ್ತಿದ್ದೀಯಲ್ಲ. If you do not do well, ನೀನು ಒಳ್ಳೆಯದನ್ನು ಮಾಡದೇ ಇರುವಾಗ, that means sin is lying at the door of your heart. ನಿನ್ನ ಹೃದಯದ ಬಾಗಿಲನ ಬಳಿಯಲ್ಲಿ ಪಾಪವು ಹೊಂಚಿ ನೋಡುತ್ತಾ ಇರುತ್ತದೆ. Sin wants to rule over you, make you its slave. ಪಾಪವು ನಿನ್ನನ್ನು ತನ್ನ ದಾಸನನ್ನಾಗಿ, ಗುಲಾಮನನ್ನಾಗಿ ಮಾಡಲು ಅದು ಕಾಯುತ್ತಾ ಇರುತ್ತದೆ. But God says you must rule over sin. ಆದರೆ ದೇವರು ಹೇಳುತ್ತಾನೆ, ನೀನು ಪಾಪವನ್ನು ಆಳಬೇಕು ಎಂಬುದಾಗಿ. Such a beautiful story that really happened. ಸುಂದರವಾದ ಒಂದು ಕಥೆಯು ಆದಂತ ಒಂದು ಕಥೆ ಇದಾಗಿದೆ. We all live lives as and how we want. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿತವನ್ನು ಜೀವಿಸುತ್ತೇವೆ. And then come and give something to God and just believe that He will just, Lord,
you have to accept it because I am giving it to you. That's all. ನಂತರ ದೇವರ ಬಳಿಗೆ ಬಂದು ನಾವು ದೇವರಿಗೆ ಹೇಳುತ್ತೇವೆ, ದೇವರೇ ನಾನು ಇದೇ ರೀತಿಯಲ್ಲಿ ನಾನು ಜೀವನ ಮಾಡುತ್ತೇನೆ, ನೀನು ಅದನ್ನು ಅಂಗೀಕಾರ ಮಾಡಬೇಕು ಎಂಬುದಾಗಿ. Hey, come on, he is God. ಮತ್ತು ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ಆತನು ದೇವರಾಗಿದ್ದಾನೆ. He is never, wrong. He always is right. ಆತನು ಎಂದೂ ತಪ್ಪು ಹೋಗುವುದಿಲ್ಲ, ಆತನು ಯಾವಾಗಲೂ ಸರಿಯಾದದ್ದನ್ನೇ ಮಾಡುತ್ತಾನೆ. He has a right to accept, he has a right to reject. ಮತ್ತು ಅಂಗೀಕಾರ ಮಾಡುವುದಕ್ಕೆ ಆತನಿಗೆ ಹಕ್ಕಿದೆ, ತಿರಸ್ಕಾರ ಮಾಡುವುದಕ್ಕೂ ಕೂಡ ಆತನಿಗೆ ಹಕ್ಕಿರುತ್ತದೆ. We cannot just live as and how we want and expect him to bless us. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿತವನ್ನು ಜೀವಿಸಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ನಾವು ಅಪೇಕ್ಷೆ ಪಡುವುದರಲ್ಲಿ ತಪ್ಪಾಗುತ್ತದೆ. Very simple. God simply rejected, that's all. ಮತ್ತು ದೇವರು ಇಷ್ಟನ್ನೇ ಮಾಡಿದನು, ದೇವರು ಆತನನ್ನು ತಿರಸ್ಕಾರ ಮಾಡಿದನಷ್ಟೇ. He simply rejected it, that's all. ಕಾಯಿನನನ್ನು ದೇವರು ತಿರಸ್ಕಾರ ಮಾಡಿದನಷ್ಟೇ. He rejected his sacrifice. ಆತನ ಸಮರ್ಪಣೆಯನ್ನು, ಕಾಣಿಕೆಯನ್ನು ದೇವರು ತಿರಸ್ಕಾರ ಮಾಡಿದನು. He was angry. ಕಾಯಿನನಿಗೆ ಕೋಪ ಬಂತು. He was upset. ಆತನ ಒಂದು ಮುಖವು ಸಪ್ಪಗಾಯಿತು. He was angry and he was upset. ಮತ್ತು ಬೇಸರಗೊಂಡನು, ಆತನಿಗೆ ಕೋಪವೂ ಕೂಡ ಬಂತು. God gives him the reason why he rejected his offering. ಯಾಕೆ ಕಾಯಿನನ ಕಾಣಿಕೆ ತಿರಸ್ಕಾರ ಹೊಂದಿತೆಂಬುದಾಗಿ ದೇವರು ಆತನಿಗೆ ಒಂದು ಕಾರಣವನ್ನು ಕೊಡುತ್ತಾ ಇದ್ದಾನೆ. You did not do well. ನೀನು ಸರಿಯಾದ ರೀತಿಯಲ್ಲಿ ಕಾಣಿಕೆಯನ್ನು ಸಮರ್ಪಿಸಲಿಲ್ಲ. You did not do well. ನೀನು ಒಳ್ಳೆಯದನ್ನು ಮಾಡಲಿಲ್ಲ. That's why you are rejected. ಅದಕ್ಕಾಗಿಯೇ ನೀನು ತಿರಸ್ಕಾರ ಹೊಂದಿದ್ದಿ. And why you didn't do well? ಮತ್ತು ಯಾಕೆ ನೀನು ಒಳ್ಳೆಯದನ್ನು ಮಾಡಲಿಲ್ಲ? Because sin is lying at the door of your heart. ಯಾಕಂದರೆ ಪಾಪವು ನಿನ್ನ ಹೃದಯದ ಬಳಿಯಲ್ಲಿ ಅದು ಕಾಯುತ್ತಾ ಇದೆ. It wants to take control of you. ನಿನ್ನ ಮೇಲೆ ಪಾಪವು ಆಳಬೇಕೆಂಬುದಾಗಿ ಅದು ಆಶೆ ಪಡುತ್ತಾ ಇದೆ. Today how many lives are destroyed all across the world because of sin? ಪ್ರಪಂಚದಲ್ಲಿ ನಾವು ನೋಡುವಾಗ ಈ ದಿನಮಾನಗಳಲ್ಲಿ ಎಷ್ಟು ಜನರ ಜೀವಿತವು ಪಾಪದಿಂದ ಅದು ನಾಶವಾಗಿದೆ. What is sin? ಪಾಪ ಅಂತ ಹೇಳುವಾಗ ಅದೇನಾಗಿದೆ? Sin is simply doing that which God said don't do. That's all. ದೇವರು ಏನನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾನೋ ನಾವು ಅದನ್ನು ಮಾಡುತ್ತೇವಲ್ಲ, ಅದೇ ಪಾಪವಾಗಿರುತ್ತದೆ. నాకు నచ్చింది నేను చేస్తాను. I will do what I want. ನನಗೆ ಇಷ್ಟ ಬಂದದ್ದು ನಾನು ಮಾಡುತ್ತೇನೆ. నువ్వు ఎవరు నాకు చెప్పేకి? Who are you to tell me? ನೀನು ಯಾರು ನನಗೆ ಹೇಳುವುದಕ್ಕೆ? Please go ahead. ಮತ್ತು ದಯಮಾಡಿ ಇಲ್ಲಿಂದ ಹೋಗ್ಬಿಡ್ರಿ. No, please go ahead and do it. ಮತ್ತು ಆಯ್ತು, ನೀವು ಮುಂದೆ ಹೋಗಿ ಪಾಪವನ್ನು ಮಾಡಬಹುದು. But he will not accept it. ಆದರೆ ದೇವರು ಅದನ್ನು ಅಂಗೀಕಾರ ಮಾಡುವುದಿಲ್ಲ. That day no use crying. ಮತ್ತು ಅಂದು ನೀವು ದೇವರ ಮುಂದೆ ಅತ್ತರೆ ಅದು ಪ್ರಯೋಜನವಿಲ್ಲ. సంవత్సరమంతా బాగా చదువుకొని పరీక్ష రాస్తేనే పాస్ లేకుంటే ఫెయిల్. ವರ್ಷ ಇಡೀ ನಾವೆಲ್ಲ ಓದಿಕೊಂಡು ಚೆನ್ನಾಗಿ ಎಕ್ಸಾಮ್ ಬರೆದರೆ ಮಾತ್ರ ಪಾಸ್ ಆಗ್ತೇವೆ, ಇಲ್ಲಾಂದ್ರೆ ಫೇಲ್ ಆಗ್ತೇವೆ. నన్ను ఫెయిల్ చేస్తున్నారు, హలో నువ్వు బాగా రాలేదు, ఫెయిల్ అయినావు అంతే. ನನ್ನನ್ನು ಫೇಲ್ ಮಾಡಿದ್ದಾರೆ ಎಂಬುದಾಗಿ ನೀನು ಹೇಳಿದರೂ ಕೂಡ ಮತ್ತು ನೀನು ಚೆನ್ನಾಗಿ ಬರೆಯಲಿಲ್ಲ, ಅದಕ್ಕಾಗಿಯೇ ನಿನ್ನನ್ನು ಫೇಲ್ ಮಾಡಿದ್ದಾರೆ. Why man is unable to do good? ಯಾಕೆ ಮನುಷ್ಯನು ಒಳ್ಳೆಯದನ್ನು ಮಾಡಲು ಹಿಂಜರಿಯುತ್ತಾ ಇದ್ದಾನೆ? Sin is lying at the heart of every man. ಯಾಕಂದರೆ ಪ್ರತಿಯೊಬ್ಬ ಒಂದು ಮನುಷ್ಯನ ಹೃದಯದ ಬಳಿಯಲ್ಲಿ ಪಾಪವು ಅದು ಕಾಯುತ್ತಾ ಇದೆ. Sin wants to take control. ಪಾಪವು ಆ ಮನುಷ್ಯನನ್ನು ಹಿಡಿಯಬೇಕೆಂಬುದಾಗಿ ನೋಡುತ್ತಾ ಇದೆ. This happened way back in creation. ಸೃಷ್ಟಿಗಿಂತ ಮುಂಚಿತವಾಗಿ ಇದು ಆಯಿತು. During creation. ಮತ್ತು ಆ ಸೃಷ್ಟಿ ಒಂದು ಸಂದರ್ಭದಲ್ಲಿ ಈ ಒಂದು ಸಂಗತಿ ನಡೆಯಿತು. The first man, Adam and his wife Eve. ಮೊದಲನೇ ಒಂದು ವ್ಯಕ್ತಿ ಆದಾಮನು. They did what God told them don't do. ದೇವರು ಏನನ್ನು ಮಾಡಬಾರದು ಎಂಬುದಾಗಿ ಹೇಳಿದ್ದನೋ ಅದನ್ನೇ ಆದಾಮನು ಮಾಡಿದನು. So sin came. ಪಾಪವು ಬಂತು. And what happened? ನಂತರ ಏನಾಯಿತು? Man was separated from God. ಮನುಷ್ಯನು ದೇವರಿಂದ ದೂರ ಹೋದನು. He tried to reach out unto God. ದೇವರ ಬಳಿಗೆ ಹೋಗುವುದಕ್ಕೆ ಅವನು ಎಷ್ಟೋ ಪ್ರಯಾಸ ಪಟ್ಟನು. And children were born to Adam and Eve. ಆದಾಮನಿಗೆ ಮಕ್ಕಳು ಹುಟ್ಟಿದರು, Cain and Abel. ಕಾಯಿನನು ಮತ್ತು ಹೇಬೇಲನು. Both of them offered sacrifices unto God. ಇಬ್ಬರು ವ್ಯಕ್ತಿಗಳು ಕೂಡ ಬಂದು ದೇವರಿಗೆ ಕಾಣಿಕೆಗಳನ್ನು ಅವರು ಸಮರ್ಪಿಸಿದರು. God accepted one, God rejected the other. ದೇವರು ಒಬ್ಬರನ್ನು ಸ್ವೀಕಾರ ಮಾಡಿದನು, ಇನ್ನೊಬ್ಬರನ್ನು ತಿರಸ್ಕಾರ ಮಾಡಿದನು. God said, I am rejecting you because of sin. ದೇವರು ಹೇಳಿದನು ಕಾಯಿನನಿಗೆ, ಪಾಪದ ನಿಮಿತ್ತವಾಗಿಯೇ ನಾನು ನಿನ್ನನ್ನು ತಿರಸ್ಕಾರ ಮಾಡಿದ್ದೇನೆ ಎಂಬುದಾಗಿ. So what happened? ನಂತರ ಏನಾಯಿತು? The Bible continues to say. ಬೈಬಲ್ ಮುಂದೆ ಅದು ಹೇಳುತ್ತದೆ. One day Cain and Abel were walking. ಒಂದು ದಿನ ಕಾಯಿನನು ಹೇಬೇಲನು ಅವರು ನಡೆಯುತ್ತಾ ಹೋಗುತ್ತಿರಲಾಗಿ, Cain was so angry that he killed his own brother. ಕಾಯಿನನು ಬಹಳ ಕೋಪವುಳ್ಳವನಾಗಿ ತನ್ನ ಸ್ವಂತ ತಮ್ಮನನ್ನು ಕೊಂದು ಹಾಕಿದನು. See the extent of sin, the extent of anger. ಆ ಒಂದು ಪಾಪದ ಮಟ್ಟವು ಅಥವಾ ಕೋಪದ ಒಂದು ಮಟ್ಟವು ತನ್ನ ತಮ್ಮನನ್ನೇ ಕೊಂದು ಹಾಕುವಷ್ಟು ಅದು ಇತ್ತು. Today we see in the world. ಅದನ್ನೇ ಈ ದಿನಮಾನಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. Our enemies are our own people, not somebody outside. ನಮ್ಮ ಶತ್ರುಗಳು ನಮ್ಮವರೇ ಆಗಿದ್ದಾರೆ, ಹೊರಗಿನವರು ಅವರಲ್ಲ.
for property and for this and that. Man is killing man, husband is killing wife, wife is killing husband, mother could kill her own son. This is what is happening in the world today. ಮತ್ತು ಹಣಕ್ಕೋಸ್ಕರ ಮತ್ತು ಬೇರೆ ಸಂಗತಿಗಳಿಗೋಸ್ಕರ ಮತ್ತು ತಮ್ಮನು ಅಣ್ಣನನ್ನು, ಅಣ್ಣನು ತಮ್ಮನನ್ನು, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಮತ್ತು ಈ ರೀತಿಯಲ್ಲಿ ಜನರನ್ನೇ ಅವರು ಕೊಳ್ಳುತ್ತಾ ಇದ್ದಾರೆ. This is what is happening. ಇದೇ ಮತ್ತು ಪ್ರಪಂಚದಲ್ಲಿ ನಡೆಯುತ್ತಾ ಇದೆ. God asks Cain, ದೇವರು ಕಾಯಿನನನ್ನು ಕೇಳುತ್ತಾನೆ, where's your brother? ನಿನ್ನ ಒಂದು ಸಹೋದರನು ಎಲ್ಲಿ ಎಂಬುದಾಗಿ. Cain says, am I my brother's keeper? ಮತ್ತು ಕಾಯಿನನು ದೇವರಿಗೆ ಹೇಳುತ್ತಾನೆ, ನಾನು ನನ್ನ ತಮ್ಮನನ್ನು ಕಾಯುವವನೋ ಎಂಬುದಾಗಿ. God says, what is it that you have done? ಮತ್ತು ದೇವರು ಕೇಳುತ್ತಾನೆ, ನೀನು ನಿನ್ನ ತಮ್ಮನನ್ನು ಏನು ಮಾಡಿದ್ದಿ ಎಂಬುದಾಗಿ. Don't think we can do anything and escape. ಮತ್ತು ಅಂದುಕೊಳ್ಳಬೇಡಿರಿ, ನಾವು ಏನಾದರೂ ಮಾಡಿ ನಾವು ಆ ರೀತಿಯಲ್ಲಿ ತಪ್ಪಿಸಿಕೊಳ್ಳಬಹುದೆಂಬುದಾಗಿ. One day heaven will question every deed of ours. ಒಂದು ದಿನ ಪರಲೋಕವು ನಾವು ಮಾಡಿರುವ ಎಲ್ಲ ಕೃತ್ಯಗಳ ಬಗ್ಗೆ ಅದು ಲೆಕ್ಕವನ್ನು ಕೇಳುತ್ತದೆ. What is it that you have done? ಮತ್ತು ಏನು ನೀನು ಮಾಡುತ್ತಾ ಇದ್ದಿ? You killed your own brother. ನಿನ್ನ ಸ್ವಂತ ತಮ್ಮನನ್ನೇ ಕೊಂದು ಹಾಕಿದ್ದೀಯಲ್ಲ. His blood is crying out for vengeance. Come on, somebody please help me. The blood is crying. ಮತ್ತು ನಿನ್ನ ತಮ್ಮನ ರಕ್ತವು ನನಗೆ ಮೊರೆಯಿಡುತ್ತಾ ಇದೆ, ಯಾರಾದರೂ ನನಗೆ ಸಹಾಯ ಮಾಡಿರಿ ಎಂಬುದಾಗಿ. And God said, ದೇವರು ಹೇಳುತ್ತಾನೆ, because of this, ಇದರ ನಿಮಿತ್ತದಿಂದಾಗಿ there is a curse that is coming upon the land. ಈ ಒಂದು ಭೂಮಿಯ ಮೇಲೆ ಶಾಪವು ಬಂದಿದೆ ಎಂಬುದಾಗಿ. What is that? ಅದು ಏನಾಗಿದೆ? You will have to toil and work hard. ಮತ್ತು ನೀನು ಕಷ್ಟಪಟ್ಟು ವ್ಯವಸಾಯ ಅಥವಾ ಕೆಲಸ ಮಾಡಬೇಕು. And the earth will not yield its fruit to you. ಭೂಮಿಯು ಅದರ ಫಲವನ್ನು ನಿನಗೆ ಅದು ಪೂರ್ತಿ ಪ್ರಮಾಣದಲ್ಲಿ ಕೊಡುವುದಿಲ್ಲ. And as a fugitive and a vagabond you will be wandering everywhere. ಮತ್ತು ಲೋಕದ ದೇಶದಲ್ಲಿ ಎಲ್ಲಾ ಕಡೆ ನೀನು ದೇಶಭ್ರಷ್ಟನಾಗಿ ಅಲಿಯುತ್ತಿರಬೇಕು. Today that's what is happening. ಈ ದಿನದಲ್ಲಿ ನಾವು ನೋಡುವಾಗ ಅದೇ ಆಗುತ್ತಾ ಇದೆ. We are all angry. ನಾವೆಲ್ಲರೂ ಕೋಪವುಳ್ಳವರಾಗಿದ್ದೇವೆ. We are furious that we don't have enough with us. ಮತ್ತು ಬಹಳ ಉಗ್ರವುಳ್ಳ ಒಂದು ವ್ಯಕ್ತಿಗಳು ನಾವಾಗಿದ್ದೇವೆ. Because we don't have enough. ಮತ್ತು ಯಾಕಂದ್ರೆ ನಮಗೆ ಸಾಕಾದಷ್ಟು ಇಲ್ಲ ಎಂಬುದಾಗಿ. We don't have enough money. You know, everybody is in need today. ಪ್ರತಿಯೊಬ್ಬರಿಗೆ ಒಂದು ಅಗತ್ಯತೆ ಇದೆ. Man is working hard but nothing is happening. ಮನುಷ್ಯನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಯಾವುದು ಅಲ್ಲಿ ತೃಪ್ತಿ ಆಗುತ್ತಾ ಇಲ್ಲ. Poor is becoming more poorer. ಬಡವರು ಇನ್ನೂ ಬಡವರಾಗುತ್ತಾ ಇದ್ದಾರೆ. I want to deal with the root cause this morning. ಈ ಬೆಳಗಿನ ಜಾವದಲ್ಲಿ ಆ ಬೇರಿನ ಕಡೆಗೆ ನಾನು ಮಾತನಾಡುತ್ತಾ ಇದ್ದೇನೆ. I still remember when I was a small kid. ನಾನು ಚಿಕ್ಕವನಿದ್ದಾಗ ಇನ್ನೂ ಈ ಒಂದು ಸಂಗತಿ ನನಗೆ ಜ್ಞಾಪಕವಿದೆ. I had severe pain in my leg. ನನ್ನ ಕಾಲಿನಲ್ಲಿ ಬಹಳ ಒಂದು ನೋವಿತ್ತು. So I didn't go to school. I was happy. ಮತ್ತು ಶಾಲೆಗೆ ಹೋಗಲಿಲ್ಲ. ನನಗೆ ಅದರ ನಿಮಿತ್ತ ನನಗೆ ಸಂತೋಷವಾಯಿತು. So that day, we were staying in a place where there were no good doctors and all. ಮತ್ತು ಒಳ್ಳೆಯ ಡಾಕ್ಟರ್ಗಳು ಇಲ್ಲದೇ ಇರುವ ಒಂದು ಕಡೆಯಲ್ಲಿ ನಾವು ಇದ್ದೆವು. So one compounder or one nurse would come and give injection and go, that's all. ಮತ್ತು ಯಾರೋ ಒಂದು ಕಾಂಪೌಂಡರ್ ಅಥವಾ ನರ್ಸ್ ಬಂದು ನಮಗೆ ಒಂದು ಸೂಜಿ ಕೊಟ್ಟವರು ಮತ್ತು ಆ ರೀತಿಯಲ್ಲಿ ಹೋಗುತ್ತಾ ಇದ್ದರು. They saw my leg, there was a lot of pus and wound and all. They just put some ointment and tincture and bandage. They gave one tetanus injection and they went off. ಮತ್ತು ಕಾಲಿಗೆ ತುಂಬಾ ನೋವಾಗಿತ್ತು, ಕಿವಿ ಸೋರ್ತಾ ಇತ್ತು, ಮತ್ತು ಅವರು ಆ ರೀತಿಯಲ್ಲಿ ಬ್ಯಾಂಡೇಜ್ ಅನ್ನು ಕಟ್ಟು ಚಿಕಿತ್ಸೆ ಮಾಡಿ ಅವರು ನಂತರ ಹೊರಟು ಹೋದರು. But after 1 or 2 days, again pain. 2 ದಿನಗಳಾದ ನಂತರ ಮತ್ತೆ ಅದು ನನಗೆ ನೋವು ಮತ್ತೆ ಬಂತು. So this time we went to the doctor. ಈ ಸಲ ನಾವು ಡಾಕ್ಟರ್ ಬಳಿಗೆ ಹೋದೆವು. The doctor said, ಡಾಕ್ಟರ್ ಅವರು ಹೇಳಿದರು, one piece of stone has gone inside your leg and they have not taken it and they are treating it. ಮತ್ತು ಒಂದು ಚೂರಿನ ಒಂದು ಕಲ್ಲು ನಿನ್ನ ಕಾಲಿನ ಒಳಗಡೆ ಅದು ಹೋಗಿದೆ, ಅದಕ್ಕಾಗಿ ನಿನಗೆ ಈ ರೀತಿಯಲ್ಲಿ ನೋವು ಬರ್ತಾ ಇದೆ ಎಂಬುದಾಗಿ ಅವರು ಹೇಳಿದರು. Compounder and nurse could not do anything, but the doctor did it. He cut it and removed the stone and bandage. In 1 day I am fine. ಕಾಂಪೌಂಡರು ಮತ್ತು ನರ್ಸು ಮಾಡದೇ ಇರುವ ಸಂಗತಿಯನ್ನು ಆ ಒಂದು ಡಾಕ್ಟರ್ ಅವರು ಒಂದೇ ದಿನದಲ್ಲಿ ಅದನ್ನು ಮಾಡಿ ತೆಗೆದು ನನಗೆ ಚಿಕಿತ್ಸೆಯನ್ನು ಮಾಡಿದರು. Today sin has entered into the heart of every human being. ಈ ದಿನದಲ್ಲಿ ಮತ್ತು ಪ್ರತಿ ಮನುಷ್ಯನ ಹೃದಯದಲ್ಲಿ ಪಾಪವು ಪ್ರವೇಶ ಮಾಡಿದೆ. Instead of treating the cause, we are treating the symptoms. ಮೂಲ ಕಾರಣವನ್ನು ನಾವು ಚಿಕಿತ್ಸೆ ಮಾಡುವ ಬದಲಾಗಿ ಮತ್ತು ಬೇರೆ ಸಂಗತಿಗಳ ಕಡೆಗೆ ನಾವು ಗಮನವನ್ನು ಕೊಡುತ್ತಾ ಇದ್ದೇವೆ. This morning God wants to reach out on the inside and remove the cause from our lives. ಈ ಬೆಳಗಿನ ಜಾವದಲ್ಲಿ ದೇವರು ಆ ಬೇರಿನಲ್ಲಿರುವಂತಹ ಒಂದು ಕಲ್ಮಶವನ್ನು ಪಾಪವನ್ನು ತೆಗೆದು ಹಾಕಲತನು ನೋಡುತ್ತಾ ಇದ್ದಾನೆ. Once when the cause is removed, you will be all right. ಮತ್ತು ಬೇರಿನಲ್ಲಿರುವ ಒಂದು ಮೂಲ ಕಾರಣವನ್ನು ತೆಗೆದ ನಂತರ ನೀವು ಸರಿಯಾಗುತ್ತೀರಿ. All this happened because of Adam's sin. ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿಯೇ ಇದೆಲ್ಲ ಆಯಿತು. You may tell me, ನೀವು ಬಹುಶಃ ಇದನ್ನು ಹೇಳಬಹುದು, I have not committed any sin. Why should I suffer? ನಾನು ಯಾವುದೇ ಪಾಪ ಮಾಡಲಿಲ್ಲ ಮತ್ತು ನಾನು ಯಾಕೆ ಶ್ರಮೆಯನ್ನು ಹೊಂದಬೇಕು? The Bible says, ಬೈಬಲ್ ಹೇಳುತ್ತದೆ in Romans chapter 5 verse 12, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, because of one man's sin
death entered into the world and entire world was affected. ಒಬ್ಬ ಮನುಷ್ಯನು ಮಾಡಿದ ಪಾಪದಿಂದಾಗಿ ಲೋಕದೊಳಗೆ ಆ ಒಂದು ಮರಣವು ಪ್ರವೇಶ ಮಾಡಿತು ಮತ್ತು ಅದು ಎಲ್ಲ ಮನುಷ್ಯರ ಮೇಲೆ ಪ್ರಭಾವವನ್ನು ಬೀರಿತು. Death passed upon all men. ಮರಣವು ಎಲ್ಲ ಒಂದು ಮನುಷ್ಯರ ಮೇಲೆ ಅದು ವ್ಯಾಪಿಸಿತು. Death passed upon all men. ಮರಣವು ಎಲ್ಲ ಮನುಷ್ಯರ ಮೇಲೆ ವ್ಯಾಪಿಸಿತು. You like it or not? ನಿಮಗೆ ಇಷ್ಟವಾಗುತ್ತದೋ ಇಲ್ಲ ಗೊತ್ತಿಲ್ಲ. If you are born on this earth, then sin is affecting everybody. ಮತ್ತು ಈ ಭೂಲೋಕದಲ್ಲಿ ನೀವು ಹುಟ್ಟಿರುವುದಾದರೆ ಪ್ರತಿಯೊಬ್ಬರನ್ನು ಪಾಪವು ಅದು ಆಳುತ್ತಾ ಇರುತ್ತದೆ. Hello, are you listening? ಕೇಳ್ತಾ ಇದ್ದೀರಾ? If you are born on this earth, sin is affecting everybody. ನೀವು ಈ ಭೂಲೋಕದಲ್ಲಿ ಹುಟ್ಟಿರುವುದಾದರೆ ಪಾಪವು ನಿಮ್ಮನ್ನು ಆಳುತ್ತಿರುತ್ತದೆ. And sin is brought death with it. ಆ ಒಂದು ಪಾಪದ ನಿಮಿತ್ತ ಮರಣವು ಲೋಕದಲ್ಲಿ ಬಂತು. What is death? ಮರಣ ಅಂತ ಹೇಳುವಾಗ ಅದು ಏನಾಗಿದೆ? Death is separation from God. ಮರಣ ಅಂತ ಹೇಳುವಾಗ ದೇವರಿಂದ ನಾವು ದೂರ ಹೋಗುವಂತದ್ದು. Today the world is living without the true God, without creator. ಈ ದಿನಮಾನಗಳಲ್ಲಿ ಲೋಕವು ನಿಜವಾದ ಸೃಷ್ಟಿಕರ್ತನಿಂದ ಅದು ದೂರ ಇದೆ. Verse 15 says, 15ನೇ ವಚನದಲ್ಲಿ, as was the sin, so is also the free gift. ಮತ್ತು ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. It says, by the offense of one man, many are dead. ಮತ್ತು ಒಬ್ಬ ಮನುಷ್ಯನು ಮಾಡಿದ ಅಪರಾಧದಿಂದ ಅನೇಕರು ಸತ್ತರು. And by the grace of one man, many can live. ಆದರೆ ಒಬ್ಬ ಮನುಷ್ಯನ ಕೃಪೆಯಿಂದ ಅನೇಕರು ಜೀವಿಸಲಿಕ್ಕೆ ಅದು ಅಲ್ಲಿ ಪ್ರವೇಶವಾಯಿತು. Look at me please. ನನ್ನನ್ನು ನೋಡಿರಿ. Adam's sin brought death. ಆದಾಮನು ಮಾಡಿದ ಪಾಪದಿಂದಾಗಿ ಮರಣವು ಬಂತು. It is passed on to entire mankind. ಎಲ್ಲ ಮನುಕುಲದ ಮೇಲೆ ಅದು ವ್ಯಾಪಿಸಿತು. But 2000 years ago, 2000 ವರ್ಷಗಳ ಹಿಂದೆ, that's what Christmas is all about. ಆ ಒಂದು ಕ್ರಿಸ್ಮಸ್ನ ಹಬ್ಬದ ಎಲ್ಲ ಒಂದು ವಿಶೇಷತೆ ಅದೇ ಆಗಿರುತ್ತದೆ. God came down to this earth as man. ದೇವರು ಮನುಷ್ಯನಾಗಿ ಈ ಭೂಲೋಕಕ್ಕೆ ಆತನು ಬಂದನು. The first man disobeyed. ಮೊದಲನೇ ಒಂದು ಮನುಷ್ಯನು ದೇವರಿಗೆ ಅವಿಧೇಯನಾದನು. The last man, this Jesus Christ, he obeyed. ಕಡೆ ಮನುಷ್ಯನು ಅಥವಾ ಯೇಸು ಕ್ರಿಸ್ತನು ದೇವರಿಗೆ ಆತನು ವಿಧೇಯನಾದನು. Adam's sin brought death. ಆದಾಮನು ಮಾಡಿದ ಪಾಪದಿಂದಾಗಿ ಮರಣವು ಬಂತು. It spread to everybody. ಎಲ್ಲ ಮನುಷ್ಯರ ಮೇಲೆ ಅದು ವ್ಯಾಪಿಸಿತು. Jesus Christ came to this earth. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. He brought life. ಆತನು ಜೀವವನ್ನು ತಂದನು. He brought peace. ಸಮಾಧಾನವನ್ನು ತಂದನು. He brought joy into this world. ಆನಂದವನ್ನು ಸಂತೋಷವನ್ನು ಈ ಲೋಕದಲ್ಲಿ ಆತನು ತಂದನು. So you make a choice today. ಮತ್ತು ಈ ದಿನ ನೀನು ಆಯ್ಕೆ ಮಾಡಬೇಕು. You're going to live in sin or you're going to live in Christ. ಪಾಪದಲ್ಲಿ ಜೀವನ ಮಾಡುತ್ತೀಯೋ ಅಥವಾ ಕ್ರಿಸ್ತನಲ್ಲಿ ಜೀವನ ಮಾಡುತ್ತೀಯೋ? And the Bible says, ಬೈಬಲ್ ಹೇಳುತ್ತದೆ in verse 17, 17ನೇ ವಚನದಲ್ಲಿ, by one man's offense, ಒಬ್ಬ ಮನುಷ್ಯನು ಮಾಡಿದ ಅಪರಾಧದಿಂದ death reigned. Death was ruling over everybody. ಪ್ರತಿ ಮನುಷ್ಯನ ಮೇಲೆ ಒಂದು ಪಾಪವು ಆಳುತ್ತಾ ಇರುತ್ತೆ ಅಥವಾ ಮರಣವು ಪ್ರತಿ ಮನುಷ್ಯನ ಮೇಲೆ ಆಳುತ್ತಾ ಇದೆ. But because of what happened on Christmas, ಮತ್ತು ಕ್ರಿಸ್ಮಸ್ ದಿನದಂದ ಆದ ಒಂದು ಸಂಗತಿಯ ಕಾರಣದಿಂದಾಗಿ, because Christ came into this world, ಕ್ರಿಸ್ತನು ಈ ಲೋಕಕ್ಕೆ ಬಂದ ದಿನ ಆ ಸಂದರ್ಭದಲ್ಲಿ death and sin has lost its power. ಪಾಪವು ಮರಣವು ತನ್ನ ಶಕ್ತಿಯನ್ನು ಅದು ಕಳೆದುಕೊಂಡಿತು. We can choose to live in life and allow God to rule and reign over our life. ದೇವರು ನಮ್ಮ ಜೀವಿತಗಳ ಮೇಲೆ ಆತನ ಅಧಿಕಾರ ಮಾಡುವುದಕ್ಕೆ ನಾವು ಅನುಮತಿಯನ್ನು ಕೊಡಬಹುದಾಗಿದೆ. And verse 18 says, 18ನೇ ವಚನದಲ್ಲಿ, just like condemnation came upon everybody because of one man's sin, ಒಬ್ಬ ಮನುಷ್ಯನು ಮಾಡಿದ ಅಪರಾಧದಿಂದ ಎಲ್ಲ ಮನುಷ್ಯರ ಮೇಲೆ ಖಂಡನೆಯು ಬಂದ ರೀತಿಯಲ್ಲಿಯೇ, because of what Jesus did, ಯೇಸು ಸ್ವಾಮಿ ಮಾಡಿದ ಒಂದು ಕಾರಣದಿಂದಾಗಿ life has come upon everybody. ಪ್ರತಿಯೊಬ್ಬರ ಮೇಲೆ ಜೀವವು ಕೂಡ ಬಂತು. This is Christmas all about. ಇದೇ ಕ್ರಿಸ್ಮಸ್ ಎಲ್ಲ ಒಂದು ಸಂಗತಿಯಾಗಿರುತ್ತದೆ. Verse 19 says, 19ನೇ ವಚನದಲ್ಲಿ, one man's disobedience opened the door for sin and death. ಒಬ್ಬ ಮನುಷ್ಯನು ಮಾಡಿದ ಅವಿಧೇಯತ್ವದಿಂದ ಪಾಪಕ್ಕೆ ಮರಣಕ್ಕೆ ಪ್ರವೇಶ ಮಾರ್ಗವಾಯಿತು. But the obedience of Jesus, he came down to this earth as man. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದನು. And his obedience has released life. ಆತನ ಒಂದು ವಿಧೇಯತೆಯು ಮತ್ತು ಜೀವವನ್ನು ಅದು ಕೊಟ್ಟಿತು. Today there is death in the world. ಈ ದಿನ ಲೋಕದಲ್ಲಿ ಮರಣವಿದೆ, There is life. ಜೀವವು ಕೂಡ ಇದೆ. Choose what you want to. ನಿಮಗೆ ಏನು ಬೇಕೋ ಅದನ್ನು ನೀವೇ ಆಯ್ಕೆ ಮಾಡಬೇಕು. There is sin in this world. ಈ ಲೋಕದಲ್ಲಿ ಪಾಪವಿದೆ, There is righteousness. ನೀತಿ ಕೂಡ ಇದೆ. Are you listening? ಕೇಳ್ತಾ ಇದ್ದೀರಾ? We are the product of our choice.
ಮತ್ತು ನಾವು ಏನನ್ನು ಆಯ್ಕೆ ಮಾಡುತ್ತೇವೋ ಅದೇ ನಾವು ಆಗಿರುತ್ತೇವೆ. 42 years ago, 42 ವರ್ಷಗಳ ಹಿಂದೆ I made a choice that I want Jesus. ನಾನು ಇದನ್ನು ಆಯ್ಕೆ ಮಾಡಿದೆನು, ನನಗೆ ಯೇಸು ಕ್ರಿಸ್ತನು ಬೇಕು ಎಂಬುದಾಗಿ. My name itself suggests it's not a Christian name. ನನ್ನ ಹೆಸರೇ ಹೇಳುವ ಪ್ರಕಾರ ಅದು ಕ್ರೈಸ್ತ ಧರ್ಮದ ಹೆಸರು ಅಲ್ಲ. Christ didn't come to change my name. ಕ್ರಿಸ್ತನು ನನ್ನ ಹೆಸರನ್ನು ಬದಲಾಯಿಸುವುದಕ್ಕೆ ಆತನು ಬರಲಿಲ್ಲ. He came to remove the cause that was on the inside, and he removed it, and today I have life. ಕ್ರಿಸ್ತನು ಬಂದಿರುವುದು ನಮ್ಮ ಒಳಗಡೆ ಬೇರೂರಿರುವ ಪಾಪವನ್ನು ತೆಗೆದು ಹಾಕುವುದಕ್ಕಾಗಿ ಆತನು ಬಂದಿದ್ದಾನೆ. Get ready, after some more time we're going to pray and you're going to see God's power touching you and setting you free. ಮತ್ತು ಕೆಲವು ಸಮಯ ಆದ ನಂತರ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಮತ್ತು ಆ ಒಂದು ಅಪೇಕ್ಷೆಯಿಂದ ನೀವು ಕೂತುಕೊಳ್ಳಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. So that day I gave my life to Christ. 42 ವರ್ಷಗಳ ಹಿಂದೆ ನಾನು ನನ್ನ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟೆನು. Christ came and stayed in my life. ಕ್ರಿಸ್ತನು ಬಂದು ನನ್ನ ಜೀವಿತದಲ್ಲಿ ಆತನು ನೆಲೆಗೊಂಡನು. Our children danced a beautiful dance and a lovely song. ಮತ್ತು ಮಕ್ಕಳು ಒಳ್ಳೆಯ ಒಂದು ಹಾಡಿಗೆ ಅವರು ನಾಟ್ಯವನ್ನು ಮಾಡಿದರು. मेरे दिल में आके यीशु तूने मेरे दिल में बस गया, इसलिए आनंद से मेरा जीवन भर गया. Jesus came and dwelling on the inside. ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಬಂದಿರುವ ಕಾರಣದಿಂದಾಗಿಯೇ ನನಗೆ ಆನಂದವಿದೆ ಎಂಬುದಾಗಿ ಅವರು ಹಾಡನ್ನು ಹಾಡಿದರು. Hallelujah. You can turn this Christmas into joy by asking him to come into your heart. ಮತ್ತು ನೀವು ಕೂಡ ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡುವುದರ ಮುಖಾಂತರವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಮತ್ತು ಅದನ್ನು ಅನುಭವಿಸಬಹುದು. I used to tell I am never a sinner, I never sinned anything. ಬಹುಶಃ ನೀವು ಇದನ್ನು ಹೇಳಬಹುದು, ನಾನು ಪಾಪ ಮಾಡಲಿಲ್ಲ ಎಂಬುದಾಗಿ. But the Bible says, ಆದರೆ ಬೈಬಲ್ ಹೇಳುವ ಪ್ರಕಾರ Romans chapter 3 verse 23, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದ ಪ್ರಕಾರ 23ನೇ ವಚನದ ಪ್ರಕಾರ all have sinned and come short of the glory of God. ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡರು. And Romans 6:23 says, ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದ ಪ್ರಕಾರ the wages of sin is death, gift of God is eternal life through Jesus Christ. ಪಾಪವು ಕೊಡುವ ಸಂಬಳ ಮರಣ, ಆದರೆ ಯೇಸು ಕ್ರಿಸ್ತನು ಕೊಡುವಂತ ಒಂದು ಜೀವವು ಅದು ನಿತ್ಯ ಜೀವಿತವಾಗಿರುತ್ತದೆ. Look at me please. ದಯಮಾಡಿ ನನ್ನನ್ನು ನೋಡಿರಿ. All have sinned. ಎಲ್ಲರೂ ಪಾಪ ಮಾಡಿದ್ದಾರೆ. The rich, the poor, the Indians, the non-Indians, everybody have sinned. ಬಡವರು, ಶ್ರೀಮಂತರು, ಭಾರತ ದೇಶದವರು, ಬೇರೆ ದೇಶದವರು ಎಲ್ಲರೂ ಕೂಡ ಪಾಪವನ್ನು ಮಾಡಿದ್ದಾರೆ. And they have fallen short of God's glory. They have gone away from God. ಎಲ್ಲರೂ ಪಾಪವನ್ನು ಮಾಡಿ ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ. But Christ came to restore that glory back. ಆದರೆ ಕ್ರಿಸ್ತನು ಪುನಃ ಆತನ ದೇವರ ಮಹಿಮೆಯನ್ನು ಪುನಃಸ್ಥಾಪಿಸುವುದಕ್ಕಾಗಿ ಆತನು ಇಲ್ಲಿ ಬಂದಿದ್ದಾನೆ. That is love. ಅದು ಪ್ರೀತಿಯಾಗಿರುತ್ತದೆ. The wages of sin is death. ಪಾಪವು ಕೊಡುವ ಸಂಬಳವು ಮರಣ. The gift of God is eternal life. ದೇವರ ಉಚಿತಾರ್ಥ ವರವು ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. You and I were supposed to be punished. ಬಹುಶಃ ನಾನು ಆ ಶಿಕ್ಷೆಯನ್ನು ಹೊಂದಬೇಕಾಗಿತ್ತು. In that passage that we read, ಮತ್ತು ಆ ಕತೆ ಭಾಗದಲ್ಲಿ ನಾವು ನೋಡಿಕೊಳ್ಳುವ ಪ್ರಕಾರ the punishment came upon Cain. ಆ ಒಂದು ಶಿಕ್ಷೆಯು ಕಾಯಿನನ ಮೇಲೆ ಬಂತು. He said, I cannot bear my punishment. ಮತ್ತು ಕಾಯಿನನು ಹೇಳಿದನು, ಈ ಶಿಕ್ಷೆ ನಾನು ಹೊರುವುದಕ್ಕೆ ನನಗೆ ಆಗುತ್ತಿಲ್ಲ ಎಂಬುದಾಗಿ ಆತನು ಹೇಳಿದನು. If God decides to punish us, who can save us? ದೇವರು ನಮ್ಮನ್ನು ಶಿಕ್ಷಿಸುವುದಕ್ಕೆ ತೀರ್ಮಾನ ಮಾಡಿದರೆ ಮತ್ತು ಊಹಿಸಿಕೊಳ್ಳಿರಿ. When we were children studying in school, ಮಕ್ಕಳು ಆ ಒಂದು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ, when I was studying, ಮತ್ತು ನಾನು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಾಗ, there were class leaders. ಮತ್ತು ಕ್ಲಾಸ್ನಲ್ಲಿ ಒಬ್ಬ ಲೀಡರ್ ಇದ್ದನು. So this leader would write our name if we make any mischief. ಮತ್ತು ನಾವೇನಾದರೂ ಕ್ಲಾಸ್ನಲ್ಲಿ ಗಲಾಟೆ ಮಾಡಿದರೆ ಅವರು ಹೆಸರನ್ನು ಬರೆದುಕೊಳ್ತಿದ್ರು. We say, ಬರ್ಕೋ ಹೋಗೋ, ಏನ್ ಮಾಡ್ತೀನಿ, ನನ್ಗೇನು ಭಯ ಇಲ್ಲ, do what you want. ಲೀಡರ್ಗೆ ಹೇಳ್ತಿದ್ದೆ, ನಾನು ಗಲಾಟೆ ಮಾಡಿದ್ರೆ ನನ್ನ ಹೆಸರು ಬರ್ಕೊಳ್ತೀಯ, ಆದ್ರೆ ಬರ್ಕೋ ನೀನು ಏನಾರು ಮಾಡ್ಕೊಂಬುದಾಗಿ ನಾನು ಆ ರೀತಿಯಲ್ಲಿ ಹೇಳ್ತಾ ಇದ್ದೆ. But if teacher writes the name, we are little afraid. ಒಂದು ವೇಳೆ ಕ್ಲಾಸ್ ಟೀಚರ್ ನಮ್ಮ ಹೆಸರನ್ನು ಬರೆದುಕೊಳ್ಳುವುದಾದರೆ ನಮಗೆ ಸ್ವಲ್ಪ ಭಯ ಆಗ್ತದೆ. She'll beat nicely. ಮತ್ತು ಸುಂದರವಾಗಿ ಅವರು ನಮ್ಮನ್ನು ಹೊಡಿತಾರೆ. But just one beating, that's all we can sustain, and it's all right. Again, start doing what you want. ಒಂದೇಟಲ್ಲ ಅಷ್ಟೇ ಓಡಿಸ್ಕೊಳ್ಬಹುದು ಮತ್ತು ಆ ರೀತಿಯಲ್ಲಿ ಮುಂದೆ ಹೋಗಬಹುದು ಎಂಬುದಾಗಿ ನಾವು ಬಹುಶಃ ಅಂದುಕೊಳ್ಳಬಹುದು. ಹೊಡಿಯುವ ಎಷ್ಟು ಹೇಳ್ದೆ, ನಾಚಿಕಿಲ್ದಂಗೆ ಓಡಿಸ್ಕೊಂತ ಇದ್ವಿ, ಏನು ನಾಚಿಕೆ ಇರಲಿಲ್ಲ ಅವಾಗ. ನಾಚಿಕೆ ಇಲ್ಲದೆ ಓಡಿಸ್ಕೊಳ್ತಿದ್ವಿ ಆವಾಗ. But then what happened? ನಂತರ ಏನಾಯಿತು? Suppose if the headmaster writes the name, ಹೆಡ್ ಮಾಸ್ಟರ್ ಅವರು ಹೆಸರನ್ನು ಬರೆದುಕೊಳ್ಳುವುದಾದರೆ we are little more afraid. ಇನ್ನೂ ಸ್ವಲ್ಪ ಭಯ ಹೆಚ್ಚಾಗುತ್ತದೆ. Because headmaster won't do anything, he will simply call the parents to come, that's all. ಹೆಡ್ ಮಾಸ್ಟರ್ ಅವರು ಏನು ಮಾಡಲ್ಲ, ತಂದೆ ತಾಯಿಗಳನ್ನು ಅವರು ಕರೆಸ್ತಾರೆ. So beating here and beating in the house and punishment there also.
ಕ್ಲಾಸಲ್ಲಿ ಓಡಿಸ್ಕೊಳ್ಬೇಕಾಗುತ್ತದೆ, ಮನೆಯಲ್ಲಿ ಕೂಡ ಓಡಿಸ್ಕೊಳ್ಬೇಕಾಗ್ತದೆ. But that also is okay. ಮತ್ತು ಅದು ಕೂಡ ಓಕೆ. But if principal calls our name, ಒಂದು ವೇಳೆ ಪ್ರಿನ್ಸಿಪಲ್ ಅವರು ನಮ್ಮ ಹೆಸರನ್ನು ಕರೆಯುವುದಾದರೆ, nobody can say he has the power to throw us out of the school. ಮತ್ತು ಯಾರು ಏನು ಮಾಡಲಿಕ್ಕಾಗಿಲ್ಲ, ಆತನಿಗೆ ಒಂದು ನಮ್ಮನ್ನು ಸ್ಕೂಲ್ನಿಂದಲೇ ಹೊರಗಡೆ ಹಾಕುವ ಅಧಿಕಾರವು ಆತನಿಗೆ ಇರುತ್ತದೆ. If God decides to punish us, who can save us? ದೇವರೇ ನಮ್ಮನ್ನು ಶಿಕ್ಷಿಸುವುದಕ್ಕೆ ತೀರ್ಮಾನ ಮಾಡಿದರೆ ಯಾರು ನಮ್ಮನ್ನು ಕಾಪಾಡುತ್ತಾರೆ? He loves us so much, he doesn't want to punish us. ಆತನು ತುಂಬಾ ಬಹಳವಾಗಿ ನಮ್ಮೆಲ್ಲರನ್ನು ಆತನು ಪ್ರೀತಿ ಮಾಡುತ್ತಾನೆ, ನಮ್ಮನ್ನು ಶಿಕ್ಷೆ ಮಾಡುವುದಕ್ಕೆ ದೇವರಿಗೆ ಇಷ್ಟವಿಲ್ಲ. Cain cried and said, my punishment is so great, I cannot bear it. ಕಾಯಿನನು ಅಳುತ್ತಾ ದೇವರಿಗೆ ಹೇಳಿದನು, ನನ್ನ ಒಂದು ಅಪರಾಧದ ಒಂದು ಶಿಕ್ಷೆಯು ನನಗೆ ಹೊರಲಿಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಆತನು ದೇವರಿಗೆ ಹೇಳಿದನು. You know that why Christ came to this world? ಮತ್ತು ನಿಮಗೆ ಗೊತ್ತಾ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎಂಬುದಾಗಿ? Romans 5 ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ verses 6 to 8 says, 6ರಿಂದ 8ನೇ ವಚನದವರೆಗೆ, when we were yet without strength, Christ died for the ungodly. ನಾವು ಬಲಹೀನರಾಗಿದ್ದಾಗಲೇ ಅಥವಾ ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣವನ್ನು ಕೊಟ್ಟನು. I was not a good man that he should come and die for me. ಮತ್ತು ನಾನು ಎಷ್ಟು ಮಾತ್ರಕ್ಕೂ ಒಳ್ಳೆಯವನಲ್ಲ, ಆ ದೇವರೇ ಬಂದು ನನಗೋಸ್ಕರ ಸಾಯುವುದಕ್ಕಾಗಿ. Hey, this is love. ಮತ್ತು ಇದನ್ನೇ ನಾವು ಪ್ರೀತಿ ಎಂಬುದಾಗಿ ಕರೆಯುತ್ತೇವೆ. Verse 7 says, 7ನೇ ವಚನದಲ್ಲಿ, for a righteous man somebody may die, for a good man someone will even think twice before dying. ಒಳ್ಳೆಯವನಿಗೋಸ್ಕರ ಅಥವಾ ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. But God so commended his love towards us while we were yet sinners, Christ died for us. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಆತನು ತೋರ್ಪಡಿಸಿದ್ದಾನೆ. This is love. ಇದನ್ನೇ ನಾವು ಪ್ರೀತಿ ಎಂಬುದಾಗಿ ಹೇಳುತ್ತೇವೆ. This is love. ಇದನ್ನೇ ನಾವು ಪ್ರೀತಿ ಎಂಬುದಾಗಿ ಹೇಳುತ್ತೇವೆ. God said, I cannot punish my children, they cannot bear my punishment. ದೇವರು ಇದನ್ನು ಹೇಳಿದನು, ನನ್ನ ಒಂದು ಮಕ್ಕಳು ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಅವರಿಗೆ ಆಗುವುದಿಲ್ಲ ಎಂಬುದಾಗಿ. But I need somebody who can take this punishment. ನನಗೆ ಯಾರಾದರೊಬ್ಬ ವ್ಯಕ್ತಿ ಬೇಕು ಈ ಶಿಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ. The Bible says, ಬೈಬಲ್ ಹೇಳುವ ಪ್ರಕಾರ there was not a single righteous person who could take the punishment. ಒಬ್ಬನು ಕೂಡ ಇಲ್ಲ ನೀತಿವಂತನು ಎಂಬುದಾಗಿ ಶಿಕ್ಷೆ ತೆಗೆದುಕೊಳ್ಳುವುದಕ್ಕೆ ದೇವರು ಅಂದುಕೊಂಡನು. So God came down to earth as man. ಆದ್ದರಿಂದ ದೇವರೇ ಈ ಭೂಲೋಕಕ್ಕೆ ಮನುಷ್ಯನಾಗಿ ಆತನು ಬಂದನು. He didn't come to form any religion, he came to set us free. ಆತನು ಯಾವುದೋ ಧರ್ಮವನ್ನು ಸ್ಥಾಪಿಸುವುದಕ್ಕೆ ಆತನು ಈ ಲೋಕಕ್ಕೆ ಬಂದಿಲ್ಲ, ದೇವರು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. Jesus lived on this earth. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಆತನು ಜೀವನ ಮಾಡಿದನು. He went about doing good. ಆತನು ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. There was a bad devil or Satan who was destroying lives. ಸೈತಾನನು ಅಥವಾ ದುಷ್ಟನು ಜನರ ಜೀವಿತಗಳನ್ನು ಆತನು ಹಾಳು ಮಾಡುತ್ತಾ ಇದ್ದನು. Jesus was setting everybody free. ಯೇಸು ಕ್ರಿಸ್ತನು ಎಲ್ಲರನ್ನು ಬಿಡುಗಡೆ ಮಾಡುತ್ತಾ ಸ್ವಸ್ಥ ಮಾಡುತ್ತಾ ಒಳ್ಳೆಯದನ್ನು ಮಾಡುತ್ತಾ ಹೋದನು. And when the time came, ಸಮಯವು ಬಂದಾಗ Jesus died on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಸತ್ತು ಹೋದನು. He was beaten. ಆತನು ಹೊಡೆಯಲ್ಪಟ್ಟನು. He was stripped of all his clothes. He was made naked. ಆತನ ಒಂದು ಬಟ್ಟೆಗಳನ್ನು ತೆಗೆದು ಮತ್ತು ಆ ರೀತಿಯಲ್ಲಿ ಬರೆ ಬತ್ತಲಿಯಾಗಿ ಆತನು ನೇತು ಹಾಕಿದರು. They hit him with a whip. ಆ ಒಂದು ಕೊರಡೆಗಳಿಂದ ಆತನ ಚರ್ಮವನ್ನು ಹೊಡೆದರು. Blood and flesh, flesh was torn and blood was coming out. ರಕ್ತವು ಸೋರುತ್ತಾ ಇತ್ತು ಮತ್ತು ಚರ್ಮವು ಹಾನಿಗೊಳಗಾಯಿತು. They put a crown of thorns on his head. ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲೆ ಇಟ್ಟರು. They nailed both his hands and nails his feet together. ಆತನ ಕೈಗಳನ್ನು ಕಾಲುಗಳನ್ನು ಮೊಳೆಯಿಂದ ಬಡಿದರು. This is love. ಇದೇ ಪ್ರೀತಿ ಎಂಬುದಾಗಿ ನಾವು ಹೇಳುತ್ತೇವೆ. ಇದೇ ಪ್ರೀತಿ ಆಗಿರುತ್ತದೆ. This love will conquer every hate. ಈ ದೇವರ ಪ್ರೀತಿ ಎಲ್ಲ ದ್ವೇಷವನ್ನು ಜಯಿಸುತ್ತದೆ. This love can avert every punishment. ಮತ್ತು ಈ ದೇವರ ಪ್ರೀತಿ ಎಲ್ಲ ನಮ್ಮ ಶಿಕ್ಷೆಯನ್ನು ಆತನು ತೆಗೆದುಕೊಂಡನು. This can remove punishment from our lives. ನಮ್ಮ ಜೀವಿತಗಳ ಮೇಲೆ ಆ ಶಿಕ್ಷೆಯನ್ನು ಈ ದೇವರ ಪ್ರೀತಿ ತೆಗೆದು ಹಾಕಿತು. So what are we going to do? ಈಗ ನಾವೇನು ಮಾಡಬೇಕು? You may ask me. ನೀವು ನನ್ನನ್ನು ಕೇಳಬಹುದು, What should I do? ನಾನು ಏನನ್ನು ಮಾಡಲಿ? Very simple. ಬಹಳ ಸುಲಭ. The Bible says, ಬೈಬಲ್ ಹೇಳುವ ಪ್ರಕಾರ God wills that nobody should perish, but everybody should come to know Christ and have this eternal life. ಯಾರು ನಶಿಸಿ ಹೋಗುವುದು ದೇವರಿಗೆ ಇಷ್ಟವಿಲ್ಲ, ಆದರೆ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ದೇವರ ಇಷ್ಟವಾಗಿದೆ. Jesus didn't come to condemn this world. World is already condemned. ಈ ಲೋಕವನ್ನು ಖಂಡಿಸಲಿಕ್ಕೆ ಯೇಸು ಕ್ರಿಸ್ತನು ಬಂದಿಲ್ಲ, ಆಗಲೇ ಆ ಒಂದು ಲೋಕವು ಖಂಡನೆಗೆ ಒಳಗಾಗಿದೆ. You go to a doctor. ನೀವು ಡಾಕ್ಟರ್ ಬಳಿಗೆ ಹೋಗುವಾಗ Why? ಯಾಕೆ ಹೋಗ್ತೀರಿ? Because you are sick.
ನಿಮಗೆ ಅನಾರೋಗ್ಯ ಇರುವ ಕಾರಣ ನೀವು ಡಾಕ್ಟರ್ ಬಳಿಗೆ ಹೋಗ್ತೀರಿ. If the doctor tells you you are sick, you will say, "Doctor, I know it. Please give me treatment." ಮತ್ತು ಡಾಕ್ಟರ್ ನೀವು ಹೇಳ್ತೀರಿ, ಹೌದು ಡಾಕ್ಟರ್ ನಾನು ಅನಾರೋಗ್ಯವಾಗಿದ್ದೇನೆ, ನೀವು ದಯಮಾಡಿ ನನಗೆ ಚಿಕಿತ್ಸೆ ಮಾಡಿರಿ ಎಂಬುದಾಗಿ ಹೇಳ್ತೀರಿ. What's the use of telling a sick person you are sick? ಮತ್ತು ಅನಾರೋಗ್ಯದಲ್ಲಿರುವ ವ್ಯಕ್ತಿಗೆ ನೀನು ಅನಾರೋಗ್ಯವಾಗಿದ್ದಿ ಎಂಬ ಹೇಳುವುದರಲ್ಲಿ ಏನು ಅರ್ಥ ಇದೆ? What is the use of telling a sinner you are a sinner? He needs freedom from that sin. ಪಾಪಿಗೆ ನೀನು ಪಾಪಿ ಎಂಬ ಹೇಳುವುದರಲ್ಲಿ ಅರ್ಥವೇನಿದೆ ಮತ್ತು ಪಾಪಿಯನ್ನು ಸ್ವೀಕಾರ ಮಾಡುವುದರಲ್ಲಿ ಅರ್ಥವಿದೆ. Are you listening? ಕೇಳ್ತಾ ಇದ್ದೀರಾ? He didn't come to condemn. ದೇವರು ನಮ್ಮನ್ನು ಖಂಡಿಸಲಿಕ್ಕೆ ಈ ಲೋಕಕ್ಕೆ ಬರಲಿಲ್ಲ. He came to save us from our sins. ನಮ್ಮ ಪಾಪಗಳಿಂದ ರಕ್ಷಿಸುವುದಕ್ಕೆ ಆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. If you don't believe, ನೀವು ನಂಬದೇ ಇರುವುದಾದರೆ you are already condemned. ನೀವು ಆಗಲೇ ಖಂಡನೆಗೆ ಒಳಗಾಗಿದ್ದೀರಿ. Nobody can save you. ಯಾರು ನಿಮ್ಮನ್ನು ರಕ್ಷಿಸುವುದಕ್ಕೆ ಆಗುವುದಿಲ್ಲ. Only Christ can save you. ಯೇಸು ಕ್ರಿಸ್ತನು ಮಾತ್ರ ನಿಮ್ಮನ್ನು ರಕ್ಷಿಸುವುದಕ್ಕೆ ಆತನು ಸಮರ್ಥನು. How do you say it? ನೀವು ಹೇಗೆ ರಕ್ಷಣೆ ಹೊಂದಬಹುದು? How do you say it? ಮತ್ತು ಇದನ್ನು ನೀವು ಹೇಗೆ ಹೇಳುತ್ತೀರಿ? I experienced it in my life. ನನ್ನ ಜೀವಿತದಲ್ಲಿ ನಾನು ಅದನ್ನು ಅನುಭವಿಸಿದ್ದೇನೆ. Many people sitting here have experienced it. ಇಲ್ಲಿ ಕೂತಿರೋ ಅನೇಕ ಜನರು ಅದನ್ನು ಅನುಭವಿಸಿದ್ದಾರೆ. Because Christ bore our punishment. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡನು. The scripture says, ದೇವರ ವಾಕ್ಯ ಹೇಳುವ ಪ್ರಕಾರ, he who believes in Jesus has everlasting life. ಯಾರಾದರೂ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವುದಾದರೆ ಅವರಿಗೆ ನಿತ್ಯ ಜೀವವು ಇರುತ್ತದೆ. He who does not believe, ಯಾರು ನಂಬುವುದಿಲ್ಲವೋ he will not see life, ಅವರು ಜೀವವನ್ನು ಕಾಣುವುದಿಲ್ಲ, but he'll see the wrath of God. ಆದರೆ ದೇವರ ಕೋಪವು ಅಥವಾ ದೇವರ ಉಗ್ರತೆಯು ಅವರ ಮೇಲೆ ಅವರು ನೋಡುತ್ತಾರೆ. ಪನಿಷ್ಮೆಂಟ್ ಇಂದ ಯಾರು ತಪ್ಪಿಸಿಕೊಳ್ಳಲಿಕ್ಕೆ ಆಗಲ್ಲ. ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಆಗುವುದಿಲ್ಲ. There's only one way. ಒಂದೇ ಮಾರ್ಗ, Christ. ಕ್ರಿಸ್ತನು. He took our sin. ಆ ಕ್ರಿಸ್ತನು ನಮ್ಮ ಪಾಪವನ್ನು ಹೊತ್ತುಕೊಂಡನು. He took the punishment. ಆ ಶಿಕ್ಷೆಯನ್ನು ಆತನು ಹೊತ್ತುಕೊಂಡನು. He wants to set us free. ಯಾಕಂದರೆ ನಮ್ಮೆಲ್ಲರನ್ನು ಆತನು ಬಿಡುಗಡೆ ಮಾಡುವುದಕ್ಕಾಗಿ. Cain cried out that day. ಕಾಯಿನನು ಅಂದು ಬಹಳ ದೇವರ ಬಳಿಯಲ್ಲಿ ಆತನು ಗೋಳಾಡಿದನು. I cannot bear my punishment. ನನ್ನ ಶಿಕ್ಷೆ ಹೊರಲಾರದಷ್ಟು ಬಹಳವಾಗಿದೆ ಎಂಬುದಾಗಿ ದೇವರ ಮುಂದೆ ಆತನು ಅತ್ತನು. My dear brother and sister, ನನ್ನ ಪ್ರಿಯ ಸಹೋದರನೇ, we're going to pray in a little while. ಕೆಲವು ಸಮಯದ ನಂತರ ನಾವು ಪ್ರಾರ್ಥನೆ ಮಾಡುತ್ತೇವೆ. I want you to listen to me carefully. ನೀವು ಇದನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. The next few moments is going to alter the course of your life. ಕೆಲವು ಸಮಯ ಆದ ನಂತರ ನಿಮ್ಮ ಜೀವಿತದ ಒಂದು ಚರಿತ್ರೆಯೇ ಬದಲಾಗುವ ಒಂದು ಸಮಯವು ಅಲ್ಲಿ ಅದು ಬರುತ್ತದೆ. So please don't move around unless it's a dire necessity, please. ಮತ್ತು ಇಂಪಾರ್ಟೆಂಟ್ ಒಂದು ಸಂಗತಿ ಇರುವುದಾದರೆ ಮಾತ್ರ ನೀವು ಹೋಗಿರಿ, ಇಲ್ಲದೇ ಇರುವ ಪಕ್ಷದಲ್ಲಿ ನೀವು ದಯಮಾಡಿ ಎಚ್ಚರಿಕೆಯಿಂದ ಇದನ್ನು ಕೇಳಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. Please take care of your little children. ನಿಮ್ಮ ಒಂದು ಮಕ್ಕಳನ್ನು ದಯಮಾಡಿ ನೀವು ನೋಡಿಕೊಳ್ಳಿರಿ. The next few minutes are going to be amazing. Heaven's eyes are upon us this morning. ಕೆಲವು ಸಮಯ ಆದ ನಂತರ ದೊಡ್ಡ ಸಂಗತಿಗಳು ಆಗುತ್ತದೆ, ಯಾಕಂದರೆ ಪರಲೋಕದ ಕಣ್ಣುಗಳು ನಮ್ಮೆಲ್ಲರ ಮೇಲೆ ಇದೆ. Heaven is watching over us now. ಪರಲೋಕವು ನಮ್ಮನ್ನು ಈಗ ನೋಡುತ್ತಾ ಇದೆ. Your life is in your hand. ನಿನ್ನ ಜೀವಿತವು ನಿನ್ನ ಕೈಯಲ್ಲೇ ಇದೆ. You can make a choice today. ಈ ದಿನ ನೀನು ಒಂದು ಆಯ್ಕೆ ಮಾಡಬೇಕಾಗಿದೆ. You may tell me, ಬಹುಶಃ ಇದನ್ನು ಹೇಳಬಹುದು, I have not committed any sin. ನಾನು ಯಾವುದೇ ಪಾಪ ಮಾಡಲಿಲ್ಲ ಎಂಬುದಾಗಿ. I don't smoke, I don't drink, I have not done anything evil. ನಾನು ಸಿಗರೇಟ್ ಸೇದುವುದಿಲ್ಲ, ಆ ಡ್ರಿಂಕ್ ಕುಡಿಯುವುದಿಲ್ಲ, ಯಾವುದೇ ಪಾಪ ನಾನು ಮಾಡುವುದಿಲ್ಲ ಎಂಬುದಾಗಿ ಹೇಳಬಹುದು. You don't have to commit sin to become a sinner. ಪಾಪವನ್ನು ಮಾಡೇ ಪಾಪಿ ಆಗುವುದು ಅಲ್ಲಿ ಇರುವುದಿಲ್ಲ. Man is born a sinner. ಮನುಷ್ಯನು ಹುಟ್ಟಿದ ದಿನದಿಂದಲೇ ಅವನು ಪಾಪಿಯಾಗಿದ್ದಾನೆ. Because of Adam's sin, we are all sinners. ಆದಾಮನು ಮಾಡಿದ ಪಾಪದಿಂದಾಗಿ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. But because of Christ's obedience, ಕ್ರಿಸ್ತನ ವಿಧೇಯತೆಯಿಂದ we all can be made righteous. ನಾವೆಲ್ಲರೂ ನೀತಿವಂತರಾಗಬಹುದು. If we don't accept his forgiveness, ಆ ಕ್ರಿಸ್ತನ ಒಂದು ಕ್ಷಮಾಪಣೆ ನಾವು ಹೊಂದದೆ ಹೋದ ಪಕ್ಷದಲ್ಲಿ we'll have to accept his punishment. ಆತನ ಶಿಕ್ಷೆಯನ್ನು ನಾವು ಹೊಂದಬೇಕು. Choice is yours. ಆಯ್ಕೆ ನಿಮ್ಮದಾಗಿದೆ. God does not want anybody to be punished. ದೇವರಿಗೆ ಯಾರನ್ನು ಶಿಕ್ಷಿಸುವುದು ಆತನಿಗೆ ಇಷ್ಟವಿಲ್ಲ. That's why he bore the punishment upon himself. ಅದಕ್ಕಾಗಿಯೇ ದೇವರು ತಾನೇ ನಮ್ಮ ಶಿಕ್ಷೆ ತನ್ನ ಮೇಲೆ ಹೊತ್ತುಕೊಂಡನು. There is a place called heaven, there is a place called hell. ಪರಲೋಕ ಎಂಬ ಸ್ಥಳವಿದೆ, ನರಕ ಎಂಬ ಸ್ಥಳವೂ ಕೂಡ ಇದೆ. Now listen to me very carefully. ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ. Heaven is a place where God dwells. ಪರಲೋಕವು ಇರುವ ಸ್ಥಳದಲ್ಲಿ ದೇವರು ವಾಸ ಮಾಡುತ್ತಾನೆ. Hell is a place where God is not there. ನರಕದಲ್ಲಿ ದೇವರು ಇರುವುದಿಲ್ಲ. Life without God is hell. Life without God, ದೇವರು ಇಲ್ಲದೆ ಇರುವ ಜೀವಿತವು ನರಕವಾಗಿರುತ್ತದೆ. life with God is heaven. ದೇವರು ಇರುವ ಜೀವಿತವು ಪರಲೋಕವಾಗಿರುತ್ತದೆ. The choice is yours. ಆಯ್ಕೆ ನಿಮ್ಮದು. This morning, ಈ ಬೆಳಗಿನ ಜಾವದಲ್ಲಿ as we listen very carefully,
ಜಾಗ್ರತೆಯಿಂದ ಕೇಳಿಸಿಕೊಳ್ಳುತ್ತಿರಲಾಗಿ. As you listen to the word of God, ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರಲಾಗಿ. I want you to listen to me, please. ಮತ್ತು ದಯಮಾಡಿ ಇದನ್ನು ನನ್ನನ್ನು ಕೇಳಿಸಿಕೊಳ್ಳಿರಿ. Is there anybody here this morning ಈ ಬೆಳಗಿನ ಜಾವದಲ್ಲಿ ಯಾರಾದರೂ who will tell ಇದನ್ನು ಹೇಳಬಹುದು ಬಹುಶಃ ನೀವು, that I want to be forgiven? ನಾನು ಕ್ಷಮಿಸಲ್ಪಡಬೇಕು ಎಂಬ ಹೇಳುವ ವ್ಯಕ್ತಿ ಇಲ್ಲಿರುವುದಾದರೆ, I don't want to take the punishment. ನಾನು ಶಿಕ್ಷೆ ತೆಗೆದುಕೊಳ್ಳುವುದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಹೇಳುವ ವ್ಯಕ್ತಿ ಇಲ್ಲಿರುವುದಾದರೆ, I want to be forgiven. ನಾನು ಕ್ಷಮಿಸಲ್ಪಡಬೇಕು. I'm not sure whether my sins are forgiven or not. ಬಹುಶಃ ನನಗೆ ಇದು ಖಚಿತತೆ ಇಲ್ಲ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಇಲ್ಲವೋ ಎಂಬುದಾಗಿ. I have no peace in my life. ನನ್ನ ಜೀವಿತದಲ್ಲಿ ನನಗೆ ಸಮಾಧಾನ ಇಲ್ಲ. My sin is destroying my life. ಪಾಪವು ನನ್ನ ಜೀವಿತವನ್ನು ನಾಶ ಮಾಡುತ್ತಾ ಇದೆ. One day is more worse than the next day. ಒಂದು ದಿನಕ್ಕಿಂತ ಇನ್ನೊಂದು ದಿನವು ಬಹಳ ಅದು ಕಠಿಣವಾಗಿದೆ. You're not here by accident. ಈ ಬೆಳಗಿನ ಜಾವದಲ್ಲಿ ನೀವು ಇಲ್ಲಿ ಯಾರು ಕೂಡ ಆಕಸ್ಮಿಕರಾಗಿ ಇಲ್ಲಿ ಬರಲಿಲ್ಲ. Father loves you. ಪರಲೋಕದ ತಂದೆಯು ನಿಮ್ಮೆಲ್ಲರನ್ನು ಪ್ರೀತಿ ಮಾಡುತ್ತಾನೆ. Jesus loves you. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. He died for our sins. ಆ ಯೇಸು ನಮ್ಮೆಲ್ಲರ ಪಾಪಗಳಿಗಾಗಿ ಸತ್ತು ಹೋದನು. His blood will wash away all our sins. ಆ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳನ್ನು ಶುದ್ಧಿ ಮಾಡುತ್ತದೆ. God sends nobody to hell. ದೇವರು ಯಾರನ್ನು ಕೂಡ ನರಕಕ್ಕೆ ಕಳುಹಿಸುವುದು ದೇವರಿಗೆ ಇಷ್ಟವಿಲ್ಲ, ಆತನು ಕಳುಹಿಸುವುದಿಲ್ಲ ಕೂಡ. That sickness, that problem, that issues that you're facing in life is not a punishment from God. ಮತ್ತು ನೀನು ಈ ದಿನ ಅನುಭವಿಸುತ್ತಿರುವ ನಿನ್ನ ರೋಗ, ಬಾಧೆ, ಶ್ರಮ, ಸಂಕಟಗಳು, ಕಣ್ಣೀರುಗಳು ಅದು ದೇವರಿಂದ ಬಂದದ್ದು ಅಲ್ಲ. God's protection is not upon your life, so the devil is destroying your life. ದೇವರ ಭದ್ರತೆಯು ನಿನ್ನ ಜೀವಿತದ ಮೇಲೆ ಇಲ್ಲ, ಅದರಿಂದಾಗಿಯೇ ಸೈತಾನನು ಅಥವಾ ದುಷ್ಟನು ನಿಮ್ಮನ್ನು ಆತನು ನಾಶ ಮಾಡಲು ನೋಡುತ್ತಾ Nobody ಇದ್ದಾನೆ. but only Jesus can set you free from the devil. ಯಾರು ಕೂಡ ಸೈತಾನನ ಒಂದು ಬಂಧನದಿಂದ ನಿಮ್ಮನ್ನು ಬಿಡಿಸಲಿಕ್ಕೆ ಆಗುವುದಿಲ್ಲ, ಆದರೆ ಯೇಸು ಕ್ರಿಸ್ತನು ಮಾತ್ರ ನಿಮ್ಮನ್ನು ಬಿಡಿಸುತ್ತಾನೆ. Today, ಈ ದಿನ ಈ ದಿನ if you would say, ನೀನು ಇದನ್ನು ಹೇಳುವುದಾದರೆ, I want to be forgiven of my sin. ನಾನು ನನ್ನ ಪಾಪಗಳಿಂದ ಕ್ಷಮಿಸಲ್ಪಡಬೇಕು ಅಂತ ನೀನು ಹೇಳುವುದಾದರೆ, I want to start a new life. ನಾನು ಹೊಸ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ನೀನು ಹೇಳುವುದಾದರೆ, I want that Jesus who came down to earth on Christmas come into my heart. ಯಾವ ಯೇಸು ಕ್ರಿಸ್ಮಸ್ ದಿನದಂದು ಈ ಭೂಲೋಕಕ್ಕೆ ಬಂದಿದ್ದಾನೋ ಆ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಬರಬೇಕೆಂಬುದಾಗಿ ನೀನು ಅಪೇಕ್ಷೆ ಪಡುತ್ತೀಯೋ. I am not asking you to change your name or join a new church or a new religion. ಮತ್ತು ಯಾವುದೇ ಹೊಸ ಧರ್ಮದಲ್ಲಿ ಹೊಸ ಹೆಸರನ್ನು ಬದಲಾಯಿಸಿಕೊಳ್ಳುವುದರಲ್ಲಿ ಆ ಒಂದು ವಿಷಯದಲ್ಲಿ ಹೇಳುವುದಕ್ಕೆ ನಾನು ಇಷ್ಟನಿಲ್ಲ. I want you to be connected to the Creator. ಮತ್ತು ನೀನು ಈ ದಿನ ನಿಜವಾದ ಸೃಷ್ಟಿಕರ್ತನ ಸಂಗಡ ಸಂಪರ್ಕ ಹೊಂದಬೇಕೆಂಬುದಾಗಿ ನಾನು ಬಯಸುತ್ತೇನೆ. Creation cannot live without the Creator. ಸೃಷ್ಟಿಕರ್ತನು ಇಲ್ಲದೆ ಸೃಷ್ಟಿಯು ಜೀವನ ಮಾಡುವುದಕ್ಕೆ ಆಗುವುದಿಲ್ಲ. But the question is, who is the Creator? ಪ್ರಶ್ನೆ ಏನಂತ ಹೇಳುವುದಾದರೆ, ಆ ಸೃಷ್ಟಿಕರ್ತನು ಯಾರು? I found out in my life ನನ್ನ ಜೀವಿತದಲ್ಲಿ ನಾನು ಅದನ್ನು ಕಂಡುಕೊಂಡೆನು, that Jesus is that Creator. ಯೇಸು ಕ್ರಿಸ್ತನೇ ಆ ಸೃಷ್ಟಿಕರ್ತನಾಗಿದ್ದಾನೆಂಬುದಾಗಿ. Sinappa found it. ಆ ಸೀನಾನನವರು ಕಂಡುಕೊಂಡರು ಯೇಸು ಕ್ರಿಸ್ತನನ್ನು. Anu and Rudayaraj found it. ಅನು ಹೃದಯರಾಜ್ ಅವರು ದೇವರನ್ನು There ಕಂಡುಕೊಂಡರು. are many more here who have found it. ಅನೇಕರು ಇಲ್ಲಿರುವವರು ನೀವು ದೇವರನ್ನು ಕಂಡುಕೊಂಡಿದ್ದೀರಿ. Do you want to find it too? ಮತ್ತು ನೀವು ಕೂಡ ಆ ದೇವರನ್ನು ಕಂಡುಕೊಳ್ಳಬೇಕಾ? If you want Christ to be born in your heart, ಮತ್ತು ಆ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ಜನ್ಮವನ್ನು ಕೊಡಬೇಕಾ? wherever you are, ನೀವು ಎಲ್ಲೇ ಇರಲಿ, why don't you quickly stand up? ಮತ್ತು ದಯಮಾಡಿ ನೀವು ಎದ್ದು ನಿಂತುಕೊಳ್ಳಬೇಕೆಂದು ನಾವು ಕೇಳ್ತೇವೆ. Wherever you are. ನೀವು ಎಲ್ಲೇ ಇರಲಿ. This is not a prayer for healing. ಇದು ಸ್ವಸ್ಥತೆಯ ಒಂದು ಪ್ರಾರ್ಥನೆ ಅಲ್ಲ. We will pray for those who need healing afterwards. ಅನಾರೋಗ್ಯದಲ್ಲಿರುವವರಿಗೂ ಕೂಡ ನಂತರ ನಾವು ಪ್ರಾರ್ಥನೆ ಮಾಡುತ್ತೇವೆ. This is a prayer for those who would say, I want life, I want Christ to come into my heart, I want my sins to be forgiven. If your heart is telling you to stand up, please quickly stand up. ಮತ್ತು ಯಾರಿಗೆ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರಬೇಕು, ನನ್ನ ಜೀವಿತವನ್ನು ಆತನು ಬದಲಾಯಿಸಬೇಕು ಎಂಬ ಹೇಳುವ ವ್ಯಕ್ತಿಗಳು ಮಾತ್ರ ನೀವು ಎದ್ದು ನಿಂತುಕೊಳ್ಳಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. Having a Christian name will not take you to heaven. ಕ್ರೈಸ್ತರ ಹೆಸರು ಇರುವ ಕಾರಣದಿಂದಾಗಿ ನೀವು ಪರಲೋಕಕ್ಕೆ ಹೋಗುವುದಿಲ್ಲ. Going to church will not make you a Christian. ಸಭೆಗಳಿಗೆ ಹೋಗುವ ಮಾತ್ರದಿಂದ ನೀವು ಕ್ರೈಸ್ತರಾಗುವುದಿಲ್ಲ. If Christ comes into your heart, then only you become a Christian. ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬಂದ ನಂತರವೇ ನೀವು ಕ್ರೈಸ್ತರಾಗುತ್ತೀರಿ. There are few people standing. Is there anybody else? ಮತ್ತು ಕೆಲವು ಜನರು ನಿಂತುಕೊಂಡಿದ್ದಾರೆ. ಇನ್ನೂ ಯಾರಾದರೂ ಇದ್ದೀರಾ? I don't want you to miss out on this choice. ಮತ್ತು ಈ ಆಯ್ಕೆ ನೀವು ಮಿಸ್ ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ. You know, many people have missed out and then that chance may not come back again.
ಅವಕಾಶವು ಮತ್ತೆ ಬರುವುದಿಲ್ಲ. Is there anybody else? ಇನ್ನು ಯಾರಾದರಿದ್ದೀರಾ? Don't worry what others will think about you. ಇನ್ನೊಬ್ಬರು ಪಕ್ಕದಲ್ಲಿರುವವರು ಏನು ಅಂದುಕೊಳ್ತಾರೆ ಎಂಬುದಾಗಿ ನೀವು ಆಲೋಚನೆ ಮಾಡಬೇಡಿರಿ. I want my sin to be forgiven. ನನಗೆ ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು ಎಂಬುದಾಗಿ ನೀವು ಅಂದುಕೊಳ್ಳಬೇಕು. Is there anybody else? ಇನ್ನು ಯಾರಾದರಿದ್ದೀರಾ? I want you to quickly stand up. ದಯಮಾಡಿ ಬೇಗನೆ ಎದ್ದು ನಿಂತುಕೊಳ್ಳಿರಿ. This one decision is going to change your life for eternity. ಈ ಒಂದು ತೀರ್ಮಾನವು ನಿಮ್ಮನ್ನು ನಿತ್ಯತ್ವಕ್ಕೆ ಅದು ಕರೆದುಕೊಂಡು ಹೋಗುತ್ತದೆ. Those of you who stood up, ಮತ್ತು ಯಾರು ನಿಂತುಕೊಂಡಿದ್ದಾರೋ, can I ask you to quickly come forward, please? ನೀವು ದಯಮಾಡಿ ಮುಂದೆ ಬರಬಹುದಾ? The ushers can just help them out. ಮತ್ತು ಸ್ವಯಂ ಸೇವಕರು ದಯಮಾಡಿ ಅವರಿಗೆ ಸಹಾಯವನ್ನು ಮಾಡಿರಿ. All the women come to my right and all the men can come to the left. ಮತ್ತು ಸ್ತ್ರೀಯರು ನನ್ನ ಬಲಭಾಗದಲ್ಲಿ ಬರಬೇಕು, ಪುರುಷರು ನನ್ನ ಎಡಭಾಗದಲ್ಲಿ ಬರಬೇಕು. The rest of you, please, I want you to be in attitude of prayer. ಮತ್ತು ಉಳಿದ ಜನರು ನೀವು ದಯಮಾಡಿ ಪ್ರಾರ್ಥನೆ ಮನೋಭಾವನದಲ್ಲಿ ಇರಬೇಕೆಂಬುದಾಗಿ ಕೇಳುತ್ತೇವೆ. This is the reason why Christ came to this earth. ಇದೇ ಕಾರಣಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. To forgive us our sins and give us eternal life. ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ನಿತ್ಯ ಜೀವಿತವನ್ನು ಕೊಡಬೇಕೆಂಬುದಾಗಿ ಆ ಲೋಕ ರಕ್ಷಕನು ಇಲ್ಲಿ ಬಂದನು. I want every eye to be closed and we'll be in attitude of prayer. ಮತ್ತು ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಬೇಕೆಂಬುದಾಗಿ ನಾವು ಕೇಳುತ್ತೇವೆ. ಪ್ರಾರ್ಥನೆ ಮನೋಭಾವನದಲ್ಲಿ ನೀವು ಇರಬೇಕೆಂಬುದಾಗಿ ನಾವು ಬೇಡುತ್ತೇವೆ. If your heart is telling you to go forward, it's the Lord who's speaking to you to come forward. ಮತ್ತು ಬಹುಶಃ ನಿಮ್ಮ ಹೃದಯದಲ್ಲಿ ಮುಂದೆ ಹೋಗಿರಿ ಎಂಬುದಾಗಿ ನಿಮಗೆ ಅನಿಸ್ತಾ ಇದ್ದರೆ ಅದು ದೇವರು ತಾನೇ ನಿಮ್ಮ ಸಂಗಡ ಮಾತಾಡ್ತಿದ್ದಾನೆ. ಮತ್ತು ದಯಮಾಡಿ ನೀವು ಅಂತ ಜನರು ಮುಂದೆ ಬನ್ನಿರಿ. Don't miss out on this opportunity. ಈ ಅವಕಾಶವನ್ನು ನೀವು ಕಳೆದುಕೊಳ್ಳಬೇಡಿರಿ. All of you who've come forward, ಮತ್ತು ಯಾರೆಲ್ಲ ಮುಂದೆ ಬಂದಿದ್ದಾರೋ, I want you to look at me. ಮತ್ತು ನೀವು ನನ್ನನ್ನು ನೋಡಿರಿ. Open your eyes and look at me. ನಿಮ್ಮ ಕಣ್ಣುಗಳನ್ನು ತೆರೆದು ನನ್ನನ್ನು ನೋಡಿರಿ. This is not a prayer for healing. We will definitely pray for your sickness to be healed. ಇದು ಅನಾರೋಗ್ಯಕ್ಕೋಸ್ಕರ ಮಾಡುವ ಪ್ರಾರ್ಥನೆ ಅಲ್ಲ, ಮತ್ತು ಅದಕ್ಕೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. But this is a prayer, God, I want to set my heart right with you. ಈ ಒಂದು ಪ್ರಾರ್ಥನೆ ಏನಂತ ಹೇಳುವುದಾದರೆ, ದೇವರೇ ನನ್ನ ಹೃದಯವನ್ನು ನಿಮ್ಮ ಸಂಗಡ ಸರಿಮಾಡು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಇದು ಆಗಿರುತ್ತದೆ. I'm in sin, I'm in bondage, I don't know where I'm going. ನಾನು ಪಾಪದಲ್ಲಿದ್ದೇನೆ, ನಾನು ಬಂಧನದಲ್ಲಿ ಇದ್ದೇನೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೋ ನನಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಅದನ್ನು ಬಹುಶಃ ನಿಮಗೆ ಅಂದುಕೊಳ್ಳುತ್ತಿರಬಹುದು. If you're seated there, ನೀವು ಹಿಂದುಗಡೆಯಲ್ಲಿ ಕೂತಿರುವುದಾದರೆ, and if in your heart you're feeling that you need to come forward, please, this is the last chance. I'm going to pray for you all. ನಿಮ್ಮ ಹೃದಯದಲ್ಲಿ ಮುಂದೆ ಹೋಗಬೇಕೆಂಬುದಾಗಿ ನಿಮ್ಮ ಹೃದಯದಲ್ಲಿ ಅನಿಸ್ತಾ ಇದ್ದರೆ ದಯಮಾಡಿ ಮುಂದೆ ಬನ್ನಿರಿ, ಮತ್ತು ಕೊನೆ ಅವಕಾಶ ನಾನು ಕೊಡ್ತಾ ಇದ್ದೇನೆ. Or if you were once upon a time a Christian, Christ was in your heart, but today you have gone away from Christ, even you can come. ಬಹುಶಃ ನೀವು ಕ್ರಿಸ್ತರಾಗಿ ಮತ್ತು ದೇವರನ್ನು ಬಿಟ್ಟು ದೂರ ಹೋಗಿದ್ದರೂ ಕೂಡ ಅಂಥವರು ನೀವು ಕೂಡ ಮುಂದೆ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. You have fallen into sin, you have gone away from Christ, you can also come back. ಪಾಪದಲ್ಲಿ ಬಿದ್ದು ದೇವರನ್ನು ಬಿಟ್ಟು ದೂರ ಹೋಗಿರುವ ವ್ಯಕ್ತಿಗಳು ಕೂಡ ನೀವು ಮುಂದೆ ಬರಬಹುದು. I'm going to pray in a little while. ಮತ್ತು ಕೆಲವು ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. The choice is yours. Don't look at them, look at us, please. ಅವರನ್ನು ಇವರನ್ನು ನೋಡಬೇಡಿರಿ, ನಮ್ಮನ್ನು ನೋಡಿರಿ. Sin is there, life is there. ಪಾಪವೂ ಇದೆ, ಜೀವಿತವೂ ಕೂಡ ಇದೆ. Punishment is there, forgiveness is there. ಶಿಕ್ಷೆ ಇದೆ, ದೇವರ ಕ್ಷಮಾಪಣೆ ಕೂಡ ಇದೆ. What do you want to choose? ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡುತ್ತಿ ನಿನಗೆ ಬಿಟ್ಟದ್ದು. If you don't choose forgiveness today, ಈ ದಿನ ನೀನು ಕ್ಷಮಾಪಣೆ ಹೊಂದಿಕೊಳ್ಳುವುದಾದರೆ tomorrow you may have to face the punishment. ಬಹುಶಃ ಒಂದು ದಿನ ನೀನು ನಾಳಿನ ದಿನದಲ್ಲಿ ಶಿಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. Choice is yours. ಆಯ್ಕೆ ನಿಮ್ಮದು. God sends nobody to hell. ದೇವರು ಯಾರನ್ನು ನರಕಕ್ಕೆ ಕಳುಹಿಸುವುದಿಲ್ಲ. Is there anyone who wants to join them before we pray? ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರಾದರೂ ಬಂದು ಸೇರಬಹುದು. Is there anybody? ಇನ್ನು ಯಾರಾದರೂ ಇದ್ದೀರಾ? Don't be worried what people will think about you. ನಿಮ್ಮ ಬಗ್ಗೆ ಜನರು ಏನು ಅಂದುಕೊಳ್ತಾರೆ ಎಂಬುದಾಗಿ ನೀವು ದಯಮಾಡಿ ಆಲೋಚನೆ ಮಾಡಬೇಡಿರಿ. You need to be thinking about yourself. ನೀನು ನಿನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡು. Don't look at them, look at us, please. ಯಾರನ್ನು ನೋಡಬೇಡಿರಿ, ನಮ್ಮನ್ನು ನೋಡಿರಿ. Look at your own heart, look at your own life. ನಿಮ್ಮ ಸ್ವಂತ ಹೃದಯವನ್ನು ನೋಡಿರಿ, ನಿಮ್ಮ ಸ್ವಂತ ಜೀವಿತವನ್ನು ನೋಡಿರಿ. And all of you who have come forward, ಯಾರೆಲ್ಲ ಮುಂದೆ ಬಂದಿದ್ದಾರೋ, some more place, you could just make one straight line, ಮತ್ತು ಇಲ್ಲಿ ಮುಂದೆ ಬಂದು ಮೊದಲನೇ ಸಾಲನ್ನು ನೇರವಾಗಿ ಮಾಡಬೇಕೆಂಬುದಾಗಿ ನಾವು ಬೇಡುತ್ತೇವೆ. Look at me. ನನ್ನನ್ನು ನೋಡಿರಿ. If you have already received Christ in your heart, this prayer is not for you. ಮತ್ತು ಆಗಲೇ ನೀವು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿದ್ದರೆ ಈ ಪ್ರಾರ್ಥನೆ ನಿಮಗೋಸ್ಕರ ಅಲ್ಲ. But you have gone away from Christ and you want to come back,
then this prayer is for ಆದರೆ you. ದೇವರನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಬಿಟ್ಟು ದೂರ ಹೋಗಿದ್ದರೆ ಅಂತವರಿಗೆ ಈ ಪ್ರಾರ್ಥನೆ ಆಗಿದೆ. And this is not a prayer for healing. We will definitely pray for healing. ಅನಾರೋಗ್ಯಕ್ಕೋಸ್ಕರ ಮಾಡುವ ಪ್ರಾರ್ಥನೆ ಇದು ಅಲ್ಲ, ಮತ್ತು ಅದಕ್ಕೋಸ್ಕರ ಕೂಡ ನಾವು ಖಂಡಿತ ಪ್ರಾರ್ಥನೆ ಮಾಡ್ತೇವೆ. But this is a prayer saying, God, I want to set my heart right with you. ಮತ್ತು ದೇವರೇ, ನನ್ನ ಹೃದಯವನ್ನು ಸರಿ ಮಾಡು ಸ್ವಾಮಿ ಎಂಬುದಾಗಿ ಮಾಡುವ ಪ್ರಾರ್ಥನೆ ಇದು ಆಗಿದೆ. Christ will come into your heart ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರುತ್ತಾನೆ, and your life is going to be changed. ಆಗ ನಿಮ್ಮ ಜೀವಿತಗಳು ಬದಲಾಗುತ್ತವೆ. He was crucified on the cross for our sins. ಯೇಸು ಕ್ರಿಸ್ತನು ನಮ್ಮ ಪಾಪದ ನಿಮಿತ್ತ ನಮಗೋಸ್ಕರ ಶಿಲುಬೆಯಲ್ಲಿ ಆತನು ಹೋದನು. He died, he was buried. ಆತನು ಸತ್ತು ಹೋದನು ಮತ್ತು ಹೂಣಲ್ಪಟ್ಟನು. He rose up on the third day. ಮೂರನೇ ದಿನ ಆತನು ಎದ್ದು ಬಂದನು. He loves you. ಆ ಯೇಸು ಸ್ವಾಮಿ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. God so loved the world. ಯೇಸು ಕ್ರಿಸ್ತನು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದನು. Doesn't want anybody to go to hell. ಯಾರು ನರಕಕ್ಕೆ ಹೋಗಬಾರದೆಂಬುದಾಗಿ ಆತನ ಚಿತ್ತವಾಗಿದೆ. It's a place of suffering. ಯಾಕಂದ್ರೆ ಆ ಒಂದು ನರಕ ಎಂಬುದಾಗಿ ನಾವು ಹೇಳುವಾಗ ಅದು ಶ್ರಮೆ ಪಡುವ, ಸಂಕಟ ಪಡುವ, ಬಾಧೆ ಪಡುವ ಸ್ಥಳ ಆಗಿರುತ್ತದೆ. Today, ಈ ದಿನ this is what you've come for. I want you to close your eyes, lift up your hands and pray this prayer after me. ಮತ್ತು ಮುಂದೆ ಬಂದಿರುವ ನೀವೆಲ್ಲರೂ ಕೂಡ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಕರಗಳನ್ನು ಮೇಲಕ್ಕೆತ್ತುವುದಾದರೆ ಮೇಲಕ್ಕೆತ್ತಿಕೊಂಡು ನನ್ನ ಹಿಂದೆ ಈ ಪ್ರಾರ್ಥನೆಯನ್ನು ಮಾಡಿರಿ. And if there's anybody at backside you have still not come, you could also pray this prayer, but it will be good if you can join us. ಮತ್ತು ಯಾರಾದರೂ ಕ್ರಿಸ್ತನನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತವರು ನೀವು ಹಿಂದೆ ಇರುವುದಾದರೆ ಮತ್ತೆ ನೀವು ಕೂಡ ಮುಂದೆ ಬಂದು ಈ ಪ್ರಾರ್ಥನೆ ಮಾಡುವುದಾದರೆ ಚೆನ್ನಾಗಿರುತ್ತದೆ. If God is speaking to you to come forward, please come forward. ದೇವರು ನಿಮ್ಮ ಸಂಗಡ ಮಾತನಾಡುತ್ತಿರುವುದಾದರೆ ದಯಮಾಡಿ ನೀವು ಮುಂದೆ ಬನ್ನಿರಿ. Jesus was not ashamed to die on the cross for you. ಮತ್ತು ನಿನಗೋಸ್ಕರ ದೇವರು ಶಿಲುಬೆಯಲ್ಲಿ ಸಾಯುವುದಕ್ಕೆ ಆತನು ನಾಚಿಕೆ ಪಡಲಿಲ್ಲ. Jesus died. ಯೇಸು ಸ್ವಾಮಿ ಸತ್ತು ಹೋದನು. He's calling you to forgive you. ನಿಮ್ಮನ್ನು ಕ್ಷಮಿಸುವುದಕ್ಕೆ ಆತನು ಕರೆಯುತ್ತಾ ಇದ್ದಾನೆ. I am not responsible for your lives. ನಿನ್ನ ಜೀವಿತಕ್ಕೆ ನಾನು ಜವಾಬ್ದಾರನು ಅಲ್ಲ. He has offered forgiveness. If you don't accept it, you are responsible ಆ for it. ಕ್ಷಮಾಪಣೆಯನ್ನು ನಿಮಗೆ ಆತನು ಕೊಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ ಮತ್ತು ನೀವು ತೆಗೆದುಕೊಳ್ಳುವುದು ಬಿಡುವುದು ಅದು ನಿಮ್ಮ ಕರದಲ್ಲಿ ಇರುತ್ತದೆ. Those of you who come forward, ಮತ್ತು ಯಾರೆಲ್ಲ ಮುಂದೆ ಬಂದಿದ್ದಾರೋ I want you to open your mouth and open your hearts ನಿಮ್ಮ ಹೃದಯವನ್ನು ತೆರೆದು ನಿಮ್ಮ ಬಾಯಿಗಳನ್ನು ತೆರೆದು and pray after me. ನನ್ನ ನಂತರ ನೀವು ಪ್ರಾರ್ಥನೆ ಮಾಡಿರಿ. Tell it out loudly after me. ಗಟ್ಟಿಯಾಗಿ ನನ್ನ ನಂತರ ನೀವು ಇದನ್ನು ಹೇಳಿರಿ. ಕರ್ತನಾದ ಯೇಸುವೇ, ಕರ್ತನಾದ ಯೇಸುವೆ, ಮುಂದೆ ಬಂದವರು ಪ್ರತಿಯೊಬ್ಬರು ಗಟ್ಟಿಯಾಗಿ ನನ್ನಿಂದ ಹೇಳ್ರಿ. ಕರ್ತನಾದ ಯೇಸುವೇ, ಕರ್ತನಾದ ಯೇಸುವೆ, ಜೋರಾಗಿ ಹೇಳೋಣ. ಕರ್ತನಾದ ಯೇಸುವೇ, ನಾನು ಪಾಪಿಯು, ನನ್ನನ್ನು ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ನಾನು ನಿನ್ನಿಂದ ದೂರ ಹೋಗಿದ್ದೇನೆ. ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸು. ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಕ್ಕೆ ವಂದನೆ. ಯೇಸುವೇ, ಇಂದಿನಿಂದ ನಿನ್ನ ಮಗನಾಗಿ ಮಗಳಾಗಿ ಜೀವಿಸಲು ಸಹಾಯ ಮಾಡು. ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸು. ಇಂದಿನಿಂದ ನಿನ್ನ ಮಗುವಾಗಿ ಜೀವಿಸಲು ಸಹಾಯ ಮಾಡು. ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಕ್ಕೆ ವಂದನೆ. ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸು. ನಿಮ್ಮ ರಕ್ತದಿಂದ ಶುದ್ಧೀಕರಣ ಮಾಡು. ಈ ಹೊತ್ತಿನಿಂದ ನೀವೇ ನನ್ನ ದೇವರು, ನನ್ನ ಒಡೆಯನು, ನನ್ನ ಯಜಮಾನನು ಎಂದು ಘೋಷಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಒಂದೇ ನಿಮಿಷ ಹಾಗೆ ಕಣ್ಣು ಮುಚ್ಚಿಕೊಂಡು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಅದಾದ ಮೇಲೆ ಕೆಲವು ಸಂಗತಿಗಳಿದೆ ಪ್ರಿಯರೇ. ತಂದೆಯಾದ ದೇವರ ಸ್ವಾಮಿ, ಯಾರು ಇಂದು ಈ ಪ್ರಾರ್ಥನೆಯನ್ನು ಮಾಡಿದ್ದಾರೋ ಅವರ ಆತ್ಮನ ಸಂಗಡ ಸಾಕ್ಷಿ ಬೀರು. ಲಾರ್ಡ್, bear witness with their spirit that they are the children of God. ಕರ್ತನೇ, ಅವರ ಆತ್ಮದ ಸಂಗಡ ನೀವು ಸ್ವಾಮಿ ಅವರು ದೇವರ ಮಕ್ಕಳಾಗಿದ್ದಾರೆ ಎಂಬ ಸಾಕ್ಷಿಯನ್ನು ಅವರಿಗೆ ಕೊಡು ಸ್ವಾಮಿ. I break the power of sin in the name of Jesus. ಯೇಸು ಕ್ರಿಸ್ತರ ನಾಮದಲ್ಲಿ ಆ ಒಂದು ಪಾಪದ ಒಂದು ಸ್ವಾಮಿ ಬಲವನ್ನು ನಾನು ಮುರಿಯುತ್ತೇನೆ. Every curse, every addiction, every bondage be broken in the name of Jesus. ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲ ಒಂದು ಸ್ವಾಮಿ ಚಟಗಳು, ದುಶ್ಚಟಗಳು, ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಸ್ವಾಮಿ. Because Christ himself has
borne all your sickness and carried all your diseases. ಯಾಕಂದರೆ ಕ್ರಿಸ್ತನು ತಾನೇ ನಿಮ್ಮ ಎಲ್ಲ ಶರೀರದ ರೋಗ ಬಾಧೆಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. Because you have received him into your hearts. ನೀವು ಆತನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡುವ ಕಾರಣದಿಂದಾಗಿ I declare on the basis of God's word, you are the children of God. ದೇವರ ವಾಕ್ಯದ ಆಧಾರದ ಮೇಲೆ ನೀವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೀರಿ. Every power of addiction, bondage, curse is broken in Jesus' name. ಎಲ್ಲ ಪಾಪ ಶಾಪ ರೋಗ ಬಂಧನ ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. Receive this new life in Jesus' name. ಯೇಸುವಿನ ನಾಮದಲ್ಲಿ ಹೊಸ ಜೀವಿತವನ್ನು ಹೊಂದಿಕೊಳ್ಳಿರಿ. The power of sin is broken. ಆ ಪಾಪದ ಬಲ ಮುರಿಯಲ್ಪಟ್ಟಿದೆ. Jesus of Nazareth sets you free. ನಜರೇತಿನ ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. ಮುಂದೆ ಬಂದವರು ಗಟ್ಟಿಯಾಗಿ ಹೇಳ್ರಿ ಆಮೆನ್. ಆಮೆನ್. Now look at me. ಮತ್ತು ನನ್ನನ್ನು ನೋಡಿರಿ. Look at me. ನನ್ನನ್ನು ನೋಡಿರಿ. This is the most important time of your life. ನಿಮ್ಮ ಜೀವಿತದ ಮುಖ್ಯ ಸಮಯವಾಗಿದೆ. It's very important. Now you are the children of God. ನೀವೆಲ್ಲರೂ ಕೂಡ ಈಗ ದೇವರ ಮಕ್ಕಳಾಗಿದ್ದೀರಿ. Till now whatever you committed, everything is washed by the blood of Jesus. God loves you. ಇಂದಿನ ತನಕ ನೀವು ಮಾಡಿರುವ ಎಲ್ಲ ತಪ್ಪು ಪಾಪಗಳು ಅದು ಹೋಗಿದೆ. ಮತ್ತು ಯಾಕಂದ್ರೆ ದೇವರ ರಕ್ತದಿಂದ ನೀವೆಲ್ಲರೂ ಶುದ್ಧರಾಗಿದ್ದೀರಿ. He has given you life. ಆತನು ಯೇಸು ಕ್ರಿಸ್ತನು ನಿಮಗೆ ಹೊಸ ಜೀವಿತವನ್ನು ಆತನು ಕೊಟ್ಟಿದ್ದಾನೆ. Don't go back to sin again. ಮತ್ತೆ ಪುನಃ ಪಾಪದಲ್ಲಿ ಹಿಂದಿರುಗಿ ಹೋಗಬೇಡಿರಿ. Life begins now. You're going to enjoy the blessings of God. You're going to be a blessing to so many people. ಈಗ ನಿಮ್ಮ ಜೀವಿತ ಹೊಸ ಜೀವಿತವು ಪ್ರಾರಂಭವಾಗುತ್ತದೆ. ನೀವು ಅನೇಕರಿಗೆ ಮತ್ತು ಸಾಕ್ಷಿಯಾಗಿರುತ್ತೀರಿ. ಆಶೀರ್ವಾದದಾಯಕವಾಗಿ ನೀವು ಇರುತ್ತೀರಿ. There are some people here, you said, I'm going to die. Only death is the answer for my problem. No, Jesus died for you. You don't need to die. ಇಲ್ಲಿರುವ ಕೆಲವರು ಬಹುಶಃ ಇದನ್ನು ಅಂದುಕೊಂಡಿರಬಹುದು ನೀವು ಮತ್ತು ಮರಣವು ಸಾವು ನನಗೆ ಅದು ಉತ್ತರವಾಗಿದೆ ಎಂಬುದಾಗಿ. ಇಲ್ಲ, ಇದು ಹೊಸ ಜೀವಿತವು ದೇವರು ನಿಮಗೆ ಕೊಟ್ಟಿದ್ದಾನೆ ಮತ್ತು ನೀವು ಮುಂದುವರಬಹುದು. But I'm going to ask you something. ಮತ್ತು ಇದನ್ನು ನಾನು ಕೇಳಲು ಇಷ್ಟಪಡುತ್ತೇನೆ. Cut away, sever away from sin completely now. ಆ ಪಾಪದಿಂದ ಸಂಪೂರ್ಣವಾಗಿ ಬಿಟ್ಟು ತೊಲಗಿ ಹೋಗಿರಿ. There's anything in your person with you, anything associated with sin, I want you to throw it off. ಮತ್ತು ಯಾವುದೇ ವ್ಯಕ್ತಿ ಯಾವುದೇ ಪಾಪದಿಂದ ನೀವು ಅದರಲ್ಲಿ ವ್ಯಸನರಾಗಿದ್ದರೆ ಅದನ್ನು ಬಿಟ್ಟು ದೂರ ಹೋಗಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Cigarette, tambaku, bottle, kuch quarter haito, throw it off. Everything, throw it off here. ಎಲ್ಲ ಕೆಟ್ಟ ಚಟಗಳನ್ನು ನೀವು ಬಿಟ್ಟು ಬಿಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. Get back to the right relationship. ಮತ್ತು ದೇವರ ಸಂಗಡ ಪುನಃ ನೀವು ತಿರುಗಿ ಬನ್ನಿರಿ. We're going to be praying for you. ಮತ್ತು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. There are people to pray for you. ಮತ್ತು ಕೆಲವರು ನಮ್ಮ ಸಹೋದರರು ಇದ್ದಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ. Before that, ಅದಕ್ಕಿಂತ ಮುಂಚಿತವಾಗಿ they will hand over, they'll help you, you need to write out your details. So we'll pray for you, we'll meet you, and we are with you in your journey with Christ. ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ನಿಮ್ಮ ಒಂದು ಪ್ರಯಾಣದಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಬರುತ್ತೇವೆ. And come on, quickly, ushers come. Take down the details, please. ಮತ್ತು ಸ್ವಯಂ ಸೇವಕರು ಬಂದು ಅವರ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಬೇಕೆಂದು ಬೇಗನೆ ನಾವು ಕೇಳುತ್ತೇವೆ. They will pray for you, I will pray for you, we will pray for you after the meeting. We are not in a hurry. We'll stay back and we'll meet you. ಮತ್ತು ನಿಮಗೋಸ್ಕರ ಅವರು ಮತ್ತು ನಾನು ಕೂಡ ಪ್ರಾರ್ಥನೆ ಮಾಡುತ್ತೇವೆ. And get ready, after this we're going to be praying for the sick people. God is going to do miracles. ಇದಾದ ನಂತರ ಮತ್ತು ಅನಾರೋಗ್ಯದಲ್ಲಿರುವ ವ್ಯಕ್ತಿಗಳಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರು ಅವರನ್ನು ಸ್ವಸ್ಥ ಮಾಡುತ್ತಾನೆ. Thank you. Just come on. Take the papers. ಅವರು ನಿಮಗೆ ಎದು ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಬೇಗ ಬೇಗ ಬರ್ಕೊಳ್ಳಿ. Thank you, Jesus. Hallelujah. Thank you, Jesus. Thank you, Jesus. The rest of you, I want you to keep your hearts fixed upon God. ಮತ್ತು ಮಿಕ್ಕವರು ನಿಮ್ಮ ಹೃದಯವನ್ನು ದೇವರೊಟ್ಟಿಗೆ ಸಂಪರ್ಕದಲ್ಲಿ ಎಂಬುದಾಗಿ ನಾವು ಬೇಡುತ್ತೇವೆ. We believe God for miracles. ಮತ್ತು ನಾವು ಅದ್ಭುತ ಕಾರ್ಯಗಳಿಗಾಗಿ ದೇವರನ್ನು ನಂಬುತ್ತೇವೆ. Get ready for your miracles. ನಿನ್ನ ಅದ್ಭುತಕ್ಕಾಗಿ ನೀನು ಕಾಯಬೇಕು. Get ready, get ready. ಸಿದ್ಧರಾಗಿರಿ. ನಿಮ್ಮ ಒಂದು ಅದ್ಭುತಕ್ಕಾಗಿ ನೀವು ಸಿದ್ಧರಾಗಿರಿ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Thank you, Jesus. Thank you, Lord. Sushma.
Jesus. The presence of God is moving in our midst, please. ದೇವರ ಸನ್ನಿಧಾನವು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದೆ. ದಯಮಾಡಿ ಯಾರು ಗಲಾಟೆ ಮಾಡಬಾರದು. Thank you, Jesus. We're going to worship God, and then if you still somebody is there who want to join this crowd, you can please come forward. ಇನ್ನು ಯಾರಾದರೂ ಮುಂದೆ ಬರಬೇಕೆಂಬುದಾಗಿ ನಿಮಗೆ ಅನಿಸ್ತಾ ಇದ್ದರೆ ಮತ್ತು ದಯಮಾಡಿ ನೀವು ಕೂಡ ಮುಂದೆ ಬರಬಹುದು. Just worship God. ದೇವರನ್ನು ಆರಾಧನೆ ಮಾಡೋಣ. Thank you, Jesus. ವಂದನೆ ಯೇಸುವೆ. Come on, if you could just do it little fast, please. ಮತ್ತು ಬೇಗನೆ ಮಾಡುವುದಾದರೆ ಚೆನ್ನಾಗಿರುತ್ತದೆ. We'll pray for everyone. Don't be upset. Everybody, we're going to pray for each one of you. ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ನಿನ್ನಯ ಹಾಗೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ ಆರಾಧಿಸುವೆ 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 ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Thank you, Lord. ವಂದನೆ ಕರ್ತನೆ. Now listen to me carefully. ಮತ್ತು ಜಾಗ್ರತೆಯಿಂದ ನನ್ನನ್ನು ಕೇಳಿಸಿಕೊಳ್ಳಿರಿ. Anybody who is sick in their bodies, ಯಾರಿಗಾದರೂ ದೇಹದಲ್ಲಿ ಅಸ್ವಸ್ಥತೆ ಅಥವಾ ಅನಾರೋಗ್ಯ ಇರುವುದಾದರೆ I want you to quickly stand up. ಮತ್ತು ಅಂತವರು ಬೇಗನೆ ಎದ್ದು ನಿಂತುಕೊಳ್ಳಿರಿ. If you're ನಿಮ್ಮ ದೇಹದಲ್ಲಿ any sickness, any disease, whatever it is, quickly stand up. ನಿಮ್ಮ ದೇಹದಲ್ಲಿ ಯಾವುದೇ ತರಹದ ಅನಾರೋಗ್ಯವು ಇರುವುದಾದರೆ ದಯಮಾಡಿ ಅಂತವರು ನೀವು ಬೇಗನೆ ಎದ್ದು ನಿಂತುಕೊಳ್ಳಿರಿ. Medical science is good, but it has its own limitations. ಮತ್ತು ಮೆಡಿಕಲ್ ಸೈನ್ಸ್ ಒಳ್ಳೆಯದಾಗಿದೆ, ಆದರೆ ಅದಕ್ಕೆ ಒಂದು ಮಿತಿ ಇದೆ. But where every limit ends, the limitless God begins His work. ಮಿತಿ ಎಲ್ಲಿ ಮುಕ್ತಾಯವಾಗುತ್ತದೋ
ಮಿತಿಯಿಲ್ಲದ ದೇವರು ಅಲ್ಲಿಂದ ಪ್ರಾರಂಭ ಮಾಡುತ್ತಾನೆ. Where the world says is full stop, God begins a new sentence. Jesus begins a new sentence. ಎಲ್ಲಿ ಲೋಕವು ಫುಲ್ ಸ್ಟಾಪ್ ಎಂಬುದಾಗಿ ಹೇಳುತ್ತದೋ ಅಲ್ಲೇ ಯೇಸು ಕ್ರಿಸ್ತನು ಪ್ರಾರಂಭ ಮಾಡುತ್ತಾನೆ. You stand with your sickness, you're going to sit being healed by the power of God. ನೀವು ಅನಾರೋಗ್ಯದಲ್ಲಿ ಎದ್ದು ನಿಂತಿರುವುದಾದರೆ ಸ್ವಸ್ಥತೆಯನ್ನು ಹೊಂದಿ ಕೂತುಕೊಳ್ಳುತ್ತೀರಿ. Even if there's somebody here sick, ಮುಂದಿರುವ ಜನರು ಕೂಡ ಯಾರಿಗಾದರೂ ಅನಾರೋಗ್ಯ ಇರುವುದಾದರೆ, listen to me carefully. ನನ್ನನ್ನು ಜಾಗೃತಿಯಿಂದ ಕೇಳಿಸಿಕೊಳ್ಳಿ. Jesus of Nazareth is going to touch you and set you free. ನಜರೇತಿನ ಯೇಸು ಕ್ರಿಸ್ತನು ನಿಮ್ಮನ್ನು ಮುಟ್ಟುತ್ತಾನೆ, ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ. If you brought somebody here, ಮತ್ತು ಯಾರನ್ನಾದರೂ ನೀವು ಇಲ್ಲಿ ಕರೆದುಕೊಂಡು ಬಂದಿರುವುದಾದರೆ, or if somebody is watching us even online, ಅಥವಾ ಆನ್ಲೈನ್ ನಲ್ಲಿ ಯಾರಾದರೂ ಇದನ್ನು ನನ್ನನ್ನು ನೋಡುತ್ತಿರುವುದಾದರೆ, the same power that is here is touching you wherever you are. ಮತ್ತು ಇಲ್ಲಿರುವ ಆ ದೇವರ ಶಕ್ತಿಯು ಕೂಡ ನಿನ್ನನ್ನು ನೀನು ಎಲ್ಲೇ ಇರಲಿ ಅದು ನಿನ್ನನ್ನು ಮುಟ್ಟುತ್ತದೆ. Before coming here, I prayed for each of you. ಮತ್ತು ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. Look at me. ದಯಮಾಡಿ ನನ್ನನ್ನು ನೋಡಿರಿ. I asked Jesus, ಮತ್ತು ನಾನು ಯೇಸುವನ್ನು ಕೇಳಿದೆನು, that wherever you will put your hand, ನೀವು ಎಲ್ಲೇ ನಿಮ್ಮ ಕರವನ್ನು ಇಡುವ ಒಂದು ಸ್ಥಳದಲ್ಲಿ, Jesus is going to put his hand upon you. ಯೇಸು ಕ್ರಿಸ್ತನು ನೀನು ಇಡುವ ಸ್ಥಳದಲ್ಲಿ ಆತನ ಕರವನ್ನು ಆತನು ಇಡುತ್ತಾನೆ. I am not the healer. ನಾನು ಸ್ವಸ್ಥ ಮಾಡುವುದಿಲ್ಲ. Jesus of Nazareth is the healer. ನಜರೇತಿನ ಯೇಸು ಕ್ರಿಸ್ತನು ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ. He took our sin. ಆತನೇ ನಮ್ಮ ಒಂದು ಶಾಪ ಪಾಪ ತೆಗೆದುಕೊಂಡನು, ನಮ್ಮ ಅನಾರೋಗ್ಯ ತೆಗೆದುಕೊಂಡನು. He was wounded. ಆತನು ಗಾಯಗೊಂಡನು. By his stripes we are healed. ಯೇಸು ಕ್ರಿಸ್ತನು ಹೊಂದಿದ ಗಾಯದಿಂದ ನಾವೆಲ್ಲರೂ ಸ್ವಸ್ಥತೆ ಹೊಂದಿದ್ದೇವೆ. The devil is a liar. ಸೈತಾನನು ಸುಳ್ಳುಗಾರನಾಗಿದ್ದಾನೆ. Jesus is the healer. ಯೇಸು ಕ್ರಿಸ್ತನು ಸ್ವಸ್ಥ ಮಾಡುವಾತನಾಗಿದ್ದಾನೆ. You need not live in that sickness for a single moment also. ಯಾವ ಕ್ಷಣಕ್ಕಾದರೂ ಕೂಡ ಇನ್ನು ಮೇಲೆ ನೀನು ಆ ಒಂದು ಅನಾರೋಗ್ಯದಲ್ಲಿ ಜೀವಿಸುವುದು ಇಷ್ಟವಿಲ್ಲ ದೇವರಿಗೆ. Are you ready for your miracle? ನಿನ್ನ ಅದ್ಭುತಕ್ಕಾಗಿ ನೀನು ಸಿದ್ಧನಾಗಿದ್ದೀಯಾ? Come on, do you believe for a miracle? ಅದ್ಭುತಕ್ಕೋಸ್ಕರ ನೀನು ನಂಬುತ್ತೀಯಾ? ಅದ್ಭುತ ಮಾಡ್ತಾನೆ ಇವತ್ತು ಯೇಸುವನ್ನು ನಂಬುದಾದ್ರೆ ಕೈ ಎತ್ತಿ ಒಂದ್ಸಾರಿ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳೋಣವಾ? ಮತ್ತು ಅದ್ಭುತ ಮಾಡುವ ದೇವರು ಇದ್ದಾನೆ ಎಂಬುದಾಗಿ ನಾವೆಲ್ಲರೂ ನಂಬೋಣ. Those of you who are standing, if you could also quickly come forward, that will be amazing. ಮತ್ತು ಹಿಂದೆ ನಿಂತಿರುವ ನೀವು ಕೂಡ ಮುಂದೆ ಬರುವುದಾದರೆ ಸುಂದರವಾಗಿರುತ್ತದೆ. ಬೇಗನೆ. You want God to heal you? Quickly leave your seats and come forward, please. ದೇವರು ನಿಮ್ಮನ್ನು ಸ್ವಸ್ಥ ಮಾಡಲಿಕ್ಕೆ ನಿಮಗೆ ಮನಸ್ಸಿದ್ದರೆ ಮತ್ತು ಬೇಗನೆ ನಿಮ್ಮ ಸ್ಥಳಗಳನ್ನು ಬಿಟ್ಟು ಮುಂದೆ ಬನ್ನಿರಿ. ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನೇ ಆರಾಧಿಸುವೆ. ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿಮ್ಮ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. Make one straight line, please. ಎಲ್ಲರೂ ಸಾಲಾಗಿ ನಿಂತುಕೊಳ್ಳಿರಿ. ಸಾಲಾಗಿ ನಿಂತುಕೊಳ್ಳಿರಿ. ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. Listen very carefully. ಮತ್ತು ಜಾಗೃತಿಯಿಂದ ಕೇಳಿಸಿಕೊಳ್ಳಿರಿ. I want all the pastors and the leaders, if you could just come and join us. ಮತ್ತು ಸಭಾಪಾಲಕರು ನಾಯಕರುಗಳು ಬಂದು ಮತ್ತು ನಮ್ಮನ್ನು ಸೇರಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. Make one straight line, please. ಮತ್ತು ಸಾಲಾಗಿ ಒಂದು ಲೈನ್ ಅನ್ನು ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಸಾಲಾಗಿ ಒಂದು ಲೈನ್ ಅನ್ನು ಮಾಡಿರಿ. ಒಂದಾದ ನಂತರ ಒಂದು ಸಾಲನ್ನು ಮಾಡಿರಿ. ಶುದ್ಧಿಸಿದೆ. ನಿನ್ನ ವಾಸ್ತುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ಹಿಂದೆ ಕುಂತವರೆಲ್ಲರೂ ಪ್ರಾರ್ಥನೆ ಮನೋಭಾವದಲ್ಲಿ I want you to pray.
ಪ್ರಾರ್ಥನೆ ಮನೋಭಾವನದಲ್ಲಿ ಕೂತುಕೊಳ್ಳೋಣ ಪ್ರಿಯರೇ. Listen, look at me. ನನ್ನನ್ನು ನೋಡಿರಿ. ಮುಂದೆ ಬಂದರು ಒಂದು ನಿಮಿಷ ನಿಮ್ ಕಣ್ ತೆಗೆದು ನೋಡಿ. ಮತ್ತು ಮುಂದೆ ಬಂದವರು ದಯಮಾಡಿ ಕಣ್ಣು ಬಿಟ್ಟು ನಮ್ಮನ್ನು ನೋಡಿರಿ. Jesus died for your sickness. ಯೇಸು ಕ್ರಿಸ್ತನು ನಿನ್ನ ಅನಾರೋಗ್ಯಕ್ಕೋಸ್ಕರ ಆತನು ಸತ್ತು ಹೋದನು. You don't need to die with any sickness. ನೀನು ಇನ್ನು ಎಷ್ಟು ಮಾತ್ರಕ್ಕೂ ಅನಾರೋಗ್ಯದಿಂದ ಸಾಯುವುದು ಮತ್ತು ಬೇಕಾಗಿರುವುದಿಲ್ಲ. We're going to die as old people, that's all, but not with any sickness or disease. ಮತ್ತು ನೀವು ಮುದುಕರಾಗಿ ಸತ್ತು ಹೋಗುತ್ತೀರಿ, ಅನಾರೋಗ್ಯದಲ್ಲಿ ನೀವು ಸತ್ತು ಹೋಗುವುದು ಬೇಡ. Because Jesus died, ಯಾಕಂದರೆ ಯೇಸು ಕ್ರಿಸ್ತನು ಸತ್ತು ಹೋಗಿದ್ದಾನೆ, we'll live. ನಾವು ಜೀವಿಸುತ್ತೇವೆ. Sin has lost its power. ಮತ್ತು ಆ ಒಂದು ಪಾಪವು ತನ್ನ ಬಲವನ್ನು ಕಳೆದುಕೊಂಡಿದೆ. Sickness has lost its power. ಅನಾರೋಗ್ಯವು ಕೂಡ ತನ್ನ ಬಲವನ್ನು ಕಳೆದುಕೊಂಡಿದೆ. Devil has lost its power. He cannot touch you because now you are a child of God. ಸೈತಾನನು ಕೂಡ ತನ್ನ ಬಲವನ್ನು ಕಳೆದುಕೊಂಡಿದ್ದಾನೆ, ಯಾಕಂದರೆ ಈಗ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. The power that raised Jesus from the dead, that resurrection power is here right now. ಯಾವ ಪುನರುತ್ಥಾನ ಶಕ್ತಿಯು ಯೇಸು ಕ್ರಿಸ್ತನನ್ನು ಸತ್ತವರಿಂದ ಎಬ್ಬಿಸಿತೋ ಅದೇ ಪುನರುತ್ಥಾನವಾದ ದೇವರ ಶಕ್ತಿಯು ಈಗ ನಮ್ಮ ಮಧ್ಯದಲ್ಲಿ ಅದು ಇದೆ. The Spirit of the Lord is upon me. ಕರ್ತನ ಆತ್ಮನು ನನ್ನ ಮೇಲೆ ಇದ್ದಾನೆ. He has anointed me to proclaim the good news. ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ನನ್ನನ್ನು ಅಭಿಷೇಕ ಮಾಡಿದ್ದಾನೆ. Jesus' anointing will heal us of every sickness and disease. ದೇವರೊಂದು ಅಭಿಷಿಕ್ತತೆಯು ಎಲ್ಲ ಅನಾರೋಗ್ಯಗಳನ್ನು ಅದು ಸ್ವಸ್ಥ ಮಾಡುತ್ತದೆ. Now listen to me carefully. ಮತ್ತು ಈಗ ಜಾಗೃತಿಯಿಂದ ಕೇಳಿಸಿಕೊಳ್ಳಿರಿ. Wherever you are sick in your body, ನಿಮ್ಮ ದೇಹದಲ್ಲಿ ಅನಾರೋಗ್ಯವು ಎಲ್ಲೇ ಇರಲಿ, take your right hand and put it there. ನಿಮ್ಮ ಕರವನ್ನು ತೆಗೆದುಕೊಂಡು ನಿಮ್ಮ ಬಲಗೈಯನ್ನು ಅದರ ಮೇಲೆ ನೀವು ಇಟ್ಟುಕೊಳ್ಳಿರಿ. If you have a problem in your chest, put it on your chest. ಮತ್ತು ಎದೆಯ ಭಾಗದಲ್ಲಿ ನಿಮಗೆ ಸಮಸ್ಯೆ ಇರುವುದಾದರೆ ನಿಮ್ಮ ಬಲಗೈಯನ್ನು ತೆಗೆದುಕೊಂಡು ಆ ಎದೆಯ ಭಾಗದಲ್ಲಿ ಅದನ್ನು ಇಟ್ಟುಕೊಳ್ಳಿರಿ. If you have in your stomach, put it on your ಮತ್ತು stomach. ಹೊಟ್ಟೆ ಭಾಗದಲ್ಲಿದ್ದರೆ ಹೊಟ್ಟೆ ಭಾಗದಲ್ಲಿ ಕರವನ್ನು ಇಟ್ಟುಕೊಳ್ಳಿರಿ. If you cannot put it there, ಮತ್ತು ನೀವು ಆ ದೇಹದಲ್ಲಿ ಕರವನ್ನು ಇಡದೇ ಒಂದು ಸ್ಥಳವಾದ ಇರುವುದಾದರೆ you can put it on your head. ಅಂತವರು ನಿಮ್ಮ ಕೈಯನ್ನು ಬಲಗೈಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳಿರಿ. If you have brought somebody who is sick here, ಯಾರನ್ನಾದರೂ ಮತ್ತು ಅನಾರೋಗ್ಯದಲ್ಲಿರುವವರನ್ನು ನೀವು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ, I want you to put your hand on them. ಮತ್ತು ನೀವು ಅವರ ಮೇಲೆ ನಿಮ್ಮ ಕರವನ್ನು ಮತ್ತು ಇಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Now listen to me very carefully. ಈಗ ಮತ್ತು ಎಚ್ಚರಿಕೆಯಿಂದ ಅದನ್ನು ಕೇಳಿಸಿಕೊಳ್ಳಿರಿ. Christ's power is going to touch you now and set you free. ಯೇಸು ಕ್ರಿಸ್ತನ ಒಂದು ಶಕ್ತಿ ಈಗ ನಿಮ್ಮನ್ನು ಮುಟ್ಟುತ್ತದೆ ಮತ್ತು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. After prayer is done, ಪ್ರಾರ್ಥನೆ ಆದ ನಂತರ I don't want you to sit back or go back, ಮತ್ತು ತಕ್ಷಣ ಹಿಂದೆ ಹೋಗಬಾರದು, or I don't want you to just sit down. ಮತ್ತು ನೀವು ಕೂತುಕೊಳ್ಳಬಾರದು. Check your bodies. ನಿಮ್ಮ ದೇಹಗಳನ್ನು ನೀವು ಪ್ರಾರ್ಥನೆ ಆದ ನಂತರ ಪರೀಕ್ಷೆ ಮಾಡಿಕೊಳ್ಳಬೇಕು. That growth is gone. ಮತ್ತು ಅದರ ಒಂದು ಅಭಿವೃದ್ಧಿ ಅದು ನಿಂತು ಹೋಗಿದೆ. ಆ ಗಡ್ಡೆ ಮಾಯವಾಗಿರುವುದು ನೀವು ಕಾಣ್ತೀರಿ. ಗಡ್ಡೆಗಳು ಕರಗಿ ಹೋಗಿರುತ್ತದೆ. That bone marrow, somebody is having a problem in the bone marrow and that is being healed now by the power of God. ಎಲುಬಿನ ಸಮಸ್ಯೆ ಇರುವವರು ಕೂಡ ಮತ್ತು ಅವರಿಗೆ ಸ್ವಸ್ಥತೆ ಆಗುತ್ತದೆ ಮತ್ತು ಅವರು ಅದನ್ನು ಕಾಣುತ್ತಾರೆ. Cancer is being healed by the power of Christ. ಯೇಸು ಕ್ರಿಸ್ತನ ಒಂದು ಶಕ್ತಿಯಿಂದ ಕ್ಯಾನ್ಸರ್ ಕೂಡ ಅದು ಮಾಯವಾಗುತ್ತದೆ. Whatever you could not do before, ಮುಂಚೆ ನೀವು ಏನು ಮಾಡಲಿಕ್ಕೆ ಆಗುತ್ತಿರಲಿಲ್ಲವೋ I want you to do that. ಮತ್ತು ಪ್ರಾರ್ಥನೆ ಆದ ನಂತರ ನೀವು ಅದನ್ನು ಮಾಡಬೇಕು. Amen. ಆಮೆನ್. I want you to do that. ಮತ್ತು ನೀವು ಅದನ್ನು ಮಾಡಬೇಕೆಂದು ನಾನು If there ಬಯಸುತ್ತೇನೆ. is a need, ಮತ್ತು ಅಗತ್ಯತೆ ಇದ್ದರೆ maybe afterwards if your doctor needs to check it up, you can go check up and come back to us again. ಮತ್ತು ನೀವು ಡಾಕ್ಟರ್ ಬಳಿಗೆ ಹೋಗಿರಿ, ಅದನ್ನು ಪರೀಕ್ಷೆ ಮಾಡಿಕೊಳ್ಳಿರಿ, ನಂತರ ನೀವು ಬಂದು ನಮಗೆ ಅದನ್ನು ಹೇಳಿರಿ. But I believe in miracles this morning. ಮತ್ತು ಈ ಮುಂಜಾನೆದ ವೇಳೆಯಲ್ಲಿ ನಾನು ಅದ್ಭುತವನ್ನು ನಂಬುತ್ತೇನೆ. Because I believe in God. ಯಾಕಂದ್ರೆ ನಾನು ದೇವರನ್ನು ನಂಬುತ್ತೇನೆ. The power of God is here. Come on, get ready for your miracle. ದೇವರ ಬಲವು ಇಲ್ಲಿದೆ ಮತ್ತು ನಿಮ್ಮ ಅದ್ಭುತಕ್ಕಾಗಿ ನೀವು ಸಿದ್ಧರಾಗಿರಿ. ನಜರೇತಿನ ಯೇಸುವಿನ ನಾಮದಲ್ಲಿ, in the name of Jesus. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. Father, wherever the right hand of the people is laid, ತಂದೆಯೇ, ಅವರ ಬಲಗೈ ಎಲ್ಲೇ ದೇಹದ ಭಾಗದಲ್ಲಿ ಇಡಲ್ಪಟ್ಟಿದೆಯೋ, I pray the hand of God will come upon them now in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಬಲವು ಬಂದವರನ್ನು ತಾಕಲಿ ಸ್ವಾಮಿ. Every sickness and disease I command you in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಅನಾರೋಗ್ಯಕ್ಕೆ ನಾನು ಆಜ್ಞಾಪಿಸುತ್ತೇನೆ. Come out in Jesus' name. ಯೇಸುವಿನ ನಾಮದಲ್ಲಿ ಹೊರಬಾ. Because Christ himself has carried all your diseases. ಯಾಕಂದರೆ ಕ್ರಿಸ್ತನು ತಾನೇ ನಿಮ್ಮೆಲ್ಲರ ಬೇನೆಗಳನ್ನು ರೋಗಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. I declare in the name of Jesus. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಘೋಷಣೆ ಮಾಡುತ್ತೇನೆ. By the wounds of Jesus you are healed. ಯೇಸು ಕ್ರಿಸ್ತನು ಹೊಂದಿದ ಬಾಸುಂಡೆಗಳಿಂದ ಗಾಯಗಳಿಂದ ನೀವೆಲ್ಲರೂ ಸ್ವಸ್ಥರಾಗಿದ್ದೀರಿ. Whom Jesus sets free is free.
free indeed. ಯಾರನ್ನು ಯೇಸು ಕ್ರಿಸ್ತನು ಬಿಡುಗಡೆ ಮಾಡುತ್ತಾನೋ ಅವರು ಬಿಡುಗಡೆ ಹೊಂದಿದ್ದಾರೆ. Thank you Lord for healing. ವಂದನೆ ಕರ್ತನೆ ಸ್ವಸ್ಥ ಮಾಡಿದ್ದಕ್ಕಾಗಿ. The power of God is touching you. ದೇವರ ಬಲವು ನಿಮ್ಮನ್ನು ಮುಟ್ಟುತ್ತಾ ಇದೆ. Come on, open your eyes. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. Open your eyes. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. Begin to check up. ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. ಕಣ್ಣುಗಳನ್ನು ತೆರೆದು ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. Start doing what you could not do. ಮತ್ತು ನೀವು ಮುಂದೆ ಏನು ಮಾಡಲಿಕ್ಕೆ ಆಗುತ್ತಿರಲಿಲ್ಲವೋ ಅದನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೀವು ನೋಡಿಕೊಳ್ಳಬೇಕು. Come on, if the volunteers, if you could just check, start ಮತ್ತು checking ಸ್ವಯಂ ಸೇವಕರು ಅವರಿಗೆ ಸಹಾಯವನ್ನು ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Okay, now look at me. ನನ್ನ ಕಡೆ ನೋಡಿ. ಮತ್ತು ಈಗ ನನ್ನನ್ನು ನೋಡಿರಿ. How many of you say ಏನೋ ಆದಂಗ ಆಗ್ತಾ ಇದೆ, I just feel something has happened. ಮತ್ತು ಎಷ್ಟು ಜನರು ಇದನ್ನು ಹೇಳ್ತೀರಿ, ನನಗೆ ಹೃದಯದಲ್ಲಿ ಮನಸ್ಸಿನಲ್ಲಿ ಏನು ಆಗ್ತಿದೆ ಎಂಬುದಾಗಿ. I felt God's power going through me. ನನ್ನ ಮುಖಾಂತರ ದೇವರ ಶಕ್ತಿ ಹರಿತಾ ಇದೆ ಎಂಬುದಾಗಿ ನಿಮ್ಗೆ ಯಾರಿಗಾದರೂ ಅನಿಸ್ತಾ ಇದೆನಾ? Come on, how many of you will say that? ಮತ್ತು ಹಾಗೆ ಅನಿಸಿರುವವರು ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. ನಾನು ನೋವಿನಿಂದ ಬಂದೆ, ತೊಂದರೆಯಿಂದ ಬಂದೆ, ಬಟ್ ಈಗ ನನಗೆ ಆರಾಮ ಅನಿಸ್ತಾ ಇದೆ. Come on, check your bodies. ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. ಮುಂದೆ ಏನು ಮಾಡಲಿಕ್ಕೆ ಆಗುತ್ತಿಲ್ಲವೋ ಅದನ್ನು ಮಾಡಿರಿ. Do what you could not do before. ಮುಂಚೆ ಮಾಡಲಿಕ್ಕೆ ಆಗದೇ ಇರುವ ಸಂಗತಿಯನ್ನು ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿ ಅದನ್ನು ನೀವು ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. There's one more thing that you must do. ಮತ್ತು ಇನ್ನೊಂದು ಸಂಗತಿ ನೀವು ಮಾಡಬೇಕು. I want you to come and tell us what God did for you. ಮತ್ತು ದೇವರು ನಿಮಗೆ ಏನು ಮಾಡಿದ್ದಾನೋ ಬಂದು ನೀವು ಅದನ್ನು ಹೇಳಬಹುದು. Because your testimony will be a blessing to somebody else. ಮತ್ತು ನಿಮ್ಮ ಸಾಕ್ಷಿ ಇನ್ನೊಬ್ಬರಿಗೆ ಆಶೀರ್ವಾದದಾಯಕವಾಗಿರುತ್ತದೆ. You feel the pain is gone, the discomfort is gone quickly. ಮತ್ತು ಅನಾರೋಗ್ಯವು, ನೋವು, ಬಾಧೆ ಅದು ಹೋಗಿದೆ ಎಂಬುದಾಗಿ ನಿಮಗೆ ಅನಿಸ್ತಾ ಇದ್ದರೆ ನೀವು ಮತ್ತು ಅದನ್ನು ಹೇಳಬಹುದು ಬಂದು. Somebody came here with a growth and that growth is gone. There's a growth of something in your stomach area, it is gone. Who is that person? ಮತ್ತು ಯಾರೋ ಇಲ್ಲಿ ಆ ಒಂದು ಹೊಟ್ಟೆ ಭಾಗದಲ್ಲಿ ಗಡ್ಡೆ ಉಳ್ಳವರಾಗಿ ಇಲ್ಲಿ ಬಂದಿದ್ದರು ಮತ್ತು ಅವರಿಗೆ ಈಗ ಆ ಗಡ್ಡೆ ಕರಗಿ ಹೋಗಿದೆ. ಗಡ್ಡೆ ಕರಗಿ ಯಾರು? Come. And somebody, even if there's more than one person, no problem, come. ಮತ್ತು ಒಬ್ಬರಿಗಿಂತ ಇಬ್ಬರು ಇರುವುದಾದರೂ ಕೂಡ ಇಲ್ಲಿ ಬಂದು ಅದು ಸಾಕ್ಷಿ ಹೇಳಬಹುದು. And somebody had a problem with the bone marrow, ಎಲುಬಿನಲ್ಲಿ ಬಲಹೀನವಾದಂತ weak bones. There's a problem in the marrow, so your bones are weak. God has healed that person. Who is that person with that bone problem? Quickly, come on. ಮತ್ತು ಎಲುಬಿನಲ್ಲಿ ಯಾವುದೇ ಸಮಸ್ಯೆಯಿಂದ ಬಂದಿರೋರು ಇಲ್ಲಿ ಇದ್ದಾರೆ ಮತ್ತು ಅವರಿಗೆ ಕೂಡ ದೇವರು ಸ್ವಸ್ಥ ಮಾಡಿದ್ದಾನೆ ಮತ್ತು ನೀವು ಅದನ್ನು ಪರೀಕ್ಷೆ ಮಾಡಿಕೊಂಡು ಮುಂದೆ ಬಂದು ಅದನ್ನು ಹೇಳಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಇವ್ರಿಗೆ ತುಂಬಾ ವರ್ಷದಿಂದ ಹೊಟ್ಟೆಯಲ್ಲಿ ಕಡೆ ಗಡ್ಡೆ ಇತ್ತು, ಈಗ ಗಡ್ಡೆ ಮಾಯವಾಗಿದೆ. ಎಷ್ಟು ಸಮಯದಿಂದ ಆಯ್ತಮ್ಮ? ಎಷ್ಟು ವರ್ಷ? ಬಾಳ ಅಂದ್ರೆ 10 ವರ್ಷ. ನೀವು ಒಬ್ಬರೇ ಬಂದಿದ್ದೀರಾ? ಸಾವಿತ್ರಿ ಯಾರು? ಸಾವಿತ್ರಿ ಇವ್ರು ಹೇಳ್ತಾ ಇರೋದು ನಿಜನಮ್ಮ? 10 ವರ್ಷ, 10 years there was a growth in her stomach. 10 ವರ್ಷಗಳಿಂದ ಹೊಟ್ಟೆ ಭಾಗದಲ್ಲಿ ಗಡ್ಡೆ ಇತ್ತು. ಈಗ ಹೋಯ್ತಾ? ಪಕ್ಕ ಶ್ಯೂರ್. ಆಮೆನ್. ಯಾರು ನಿಮ್ಮನ್ನು ವಾಸಿ ಮಾಡಿದ್ದಾರೆ? ಯೇಸು ಸ್ವಾಮಿ. ಹೋಗಿ ಎಲ್ಲರಿಗೂ ಹೇಳ್ತೀರಾ? God bless you. Come on church, give the Lord a big hand of praise. Amen. ಬನ್ನಿ ಶಿವಮ್ಮ. Thank you Jesus. ಸರ್ ಅವಾಗ ಜೋಮ್ ಬರ್ತಿತ್ತು. ಫಾಸ್ಟಿಂಗ್ ಪ್ರೇಯರ್ ಕೂಡ ಪ್ರೇಯರ್ ಮಾಡಿಸ್ಕೊಂಡು. ಎಷ್ಟು ಸಮಯದಿಂದ ಇತ್ತು? ಇವಾಗ ಒಂದು 2 ವರ್ಷದಿಂದ ಹಂಗಾಗ್ತದೆ. 2 ವರ್ಷ ಮೈಯೆಲ್ಲ ಜುಮ್. ಹಿಂಗೆಲ್ಲ ಒಂದು ಕಡೆ. ಈಗ ಏನಿಲ್ಲ ಸರ್. Since 2 years this precious lady would have one sort of sensation that she would feel something vibrating. ಸರ್ ನಮ್ಮ ಮಗಳು ತಮ್ಮನ ಮಗಳು ಸರ್ ಇದ್ರಾಗ ಕೋಮಾದಾಗಿತ್ತು ಸರ್. ನಿನ್ನೆ ಮೊನ್ನೆ ಎಲ್ಲರೂ ಅಣ್ಣರಿಗೆ ಎಲ್ಲರಿಗೂ ಪ್ರೇಯರ್ ಮಾಡಂತ ಸ್ವಸ್ಥವಾಗಿದೆ ಸರ್. ಗುಣವಾಗಿ ಅವ್ರಿಗೋಸ್ಕರ ಕೂಡ ಪ್ರೇಯರ್ ಮಾಡಿ. ಆಮೆನ್. ಬೇಸಾಗ್ಬಿಟ್ರು ಸರ್. Jesus has healed her and someone else is also sick. She prayed for them and a miracle has happened. Come on, give the Lord a hand of praise. ಕರ್ತನಿಗೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ. 2 ವರ್ಷದಿಂದ ಎದೆ ನೋವಿತ್ತು, ಈಗ ಪ್ರಾರ್ಥನೆ ಆದ ನಂತರ ಇವರಿಗೆ ಸ್ವಸ್ಥತೆ ಆಗಿದೆ. ಯಾರು ವಾಸಿ ಮಾಡಿದ್ದಾರೆ? ಯೇಸು ಪ್ರಭು. ಯೇಸು ಪ್ರಭು. ಏನ್ ಹೆಸರು ನಿಮ್ದು? ಅಯ್ಯಪ್ಪ. ಅಯ್ಯಪ್ಪನಿಗೆ ಯೇಸಪ್ಪ ವಾಸಿ ಮಾಡಿದಾನೆ. Hallelujah. That is the power of Christ. God bless you. ಹೋಗಿ ಎಲ್ಲರಿಗೆ ನೀವು ಹೋಗಿ ಪ್ರೇಯರ್ ಮಾಡಬೇಕು ಇನ್ಮೇಲೆ. God bless you. Amen. Hallelujah. ಕರ್ತನ ಅನೇಕರನ್ನು ಮುಟ್ತಾ ಇದ್ದಾನೆ. Come on, check out. Is anybody here? ಇಲ್ಲಿ ಯಾರಾದರೂ ಒಬ್ಬರು ಕ್ಯಾನ್ಸರ್ ಇದೆ ಎಂಬುದಾಗಿ God has touched you. A miracle has happened. 2-3 ವಾರದಿಂದ ಇವ್ರಿಗೆ ಕಾಲು ನೋವು ಇತ್ತಂತೆ. ಹುಡುಗನ್ಗೆ ರಾತ್ರಿ ಕೂಡ ಮಕ್ಕಳಕ್ಕೆ ಕಷ್ಟ ಆಯ್ತಂತೆ. ಈಗ ಪ್ರಾರ್ಥನೆ ಆದ್ಮೇಲೆ ಈಸ್ ಏಬಲ್ ಟು ಲಿಫ್ಟ್ ದ. ಏನ್ ಹೆಸರು?
ಪ್ರಜ್ವಲ್ ಅಂತ ಯಾರು ಕರ್ಕೊಂಡು ಬಂದಾರೆ ನಿನಗೆ? ರೀಟಾ ಅಂತ ಹೇಳ್ತಾ ಇರೋದು ನಿಜನಾ ರೀಟಾ? ಎಷ್ಟು ಸಮಯದಿಂದ ಆಯ್ತು? 2 ವೀಕ್ಸ್ ಅಂತ ಆ? 2 ವೀಕ್ಸ್ ಅಂತ 2 ವಾರದಿಂದ ಭಯಂಕರವಾದ ಕಾಲ್ ನೋವು, ಆದ್ರೆ ಏಸಪ್ಪ ಮುಟ್ಟಿ ಗುಣ ಮಾಡಿದ್ದಾನೆ. ಆಮೇನ್. ಆಮೆನ್. ಹೋಗಿ ನೀನೋಗಿ ಎಲ್ಲರಿಗೆ ಹೇಳ್ಬೇಕು, ನೀನೋಗಿ ಎಲ್ಲರಿಗೆ ಪ್ರೇಯರ್ ಮಾಡ್ಬೇಕು. ಆಮೇನ್. ಕಮಾನ್, ಜೋರಾಗಿ ಚಪ್ಪಾಳೆ ತಟ್ಟೋಣ ಯೇಸುಗಾಗಿ. ಆಮೆನ್. ನನಗೆ ತುಂಬ ದಿವಸದಿಂದ ಎದೆ ನೋವು ಇತ್ತಂತೆ, ಈಗ ಸ್ವಸ್ಥತೆ. నొప్పి అవుతుంది, కూర్చుని ఎగ్గాను కాళ్ళకి పోతాండి, అట్లే ఉండే. ఎన్ని రోజుల నుంచి? ఇప్పుడు ఈరోజు పొద్దున్నుంచి అట్లే ఉంటాను. భయంకరమైన నొప్పి అవుతుంది, నా ప్రేయర్లో కూర్చుని ఎగ్గాను కాలేదు, లేచి పోవాలనిపిస్తాండే. ఏమవుతుందని సమయంలో నాకు ఇప్పుడు ప్రేయర్లో నాకు అంతా దిగిపోయినట్లయింది. This sister came with pain, she could not even sit. She came with pain, she could not even sit. ಮತ್ತು ಅವರು ಇಲ್ಲಿ ಬಂದ ಕ್ಷಣದಲ್ಲಿ ಕೂತುಕೊಳ್ಳುವುದಕ್ಕೆ ಆಗುತ್ತಾ ಇರಲಿಲ್ಲ, She ನೋವಾಗುತ್ತಾ wanted to ಇತ್ತು. go back home. ಮನೆಗೆ ಹಿಂದಿರುಗಿ ಹೋಗಬೇಕೆಂಬುದಾಗಿ ಅವರಿಗೆ ಅನಿಸ್ತಾ ಇತ್ತು. But she said, after prayer I'll go. ಮತ್ತು ಪ್ರಾರ್ಥನೆ ಆದ ನಂತರ ಹೋಗಬೇಕೆಂಬುದಾಗಿ ಅವರು ಅಂದುಕೊಂಡರು. Jesus has healed her. ಯೇಸು ಸ್ವಾಮಿ ಅವರನ್ನು ಮುಟ್ಟಿ ವಾಸ ಮಾಡಿದ್ದಾನೆ. Amen. Amen. God bless you, ma. ಅದೇ ಯೇಸು ಅನೇಕರನ್ನು ಮುಟ್ತಾ ಇದ್ದಾನೆ. ಸ್ಟಾರ್ಟ್ ಚೆಕಿಂಗ್ ಯುವರ್ ಬಾಡೀಸ್ ಪ್ಲೀಸ್. ಮತ್ತು ಅದೇ ಯೇಸು ಸ್ವಾಮಿ ಎಲ್ಲರನ್ನು ಮುಟ್ತಾ ಇದ್ದಾನೆ. ಮತ್ತು ದಯಮಾಡಿ ನೀವು ಕೂಡ ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. ಸಂಕೋಚ ಪಡಬೇಡ್ರಿ, ನಾಚಿಕೆ ಪಡಬೇಡ್ರಿ. ಇಫ್ ಯು ಫೀಲ್ ಎನಿ ಡಿಫರೆನ್ಸ್, ವ್ಯತ್ಯಾಸ ಕಾಣ್ತಾ ಇದ್ರೆ ಬೇಗ ಓಡಿ ಬನ್ನಿ ಇಲ್ಲಿ. Amen. Okay. Now listen very carefully. ಮತ್ತು ಇದನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ. After the meeting is over, ಮತ್ತು ಸಭೆಯ ಆರಾಧನೆಯಾದ ನಂತರ we'll still be meeting people. ಮತ್ತು ಇನ್ನೂ ನಾವು ಜನರನ್ನು ಭೇಟಿ ಆಗ್ತೇವೆ. We will meet people. ಮತ್ತು ಜನರನ್ನು ಭೇಟಿ ಆಗುತ್ತೇವೆ. And the Bible says, ದೇವರ ವಾಕ್ಯವು ಹೇಳುತ್ತದೆ, people as they went, they were healed, and the process of healing has begun already. ಮತ್ತು ಜನರು ಹೋಗುತ್ತಿರಲಾಗಿಯೂ ಕೂಡ ಮತ್ತು ಅವರಿಗೆ ಸ್ವಸ್ಥತೆಗಳು ಆದವು ಎಂಬುದಾಗಿ. And God has begun His work. ಮತ್ತು ದೇವರು ತನ್ನ ಕೆಲಸವನ್ನು, ತನ್ನ ಕಾರ್ಯವನ್ನು ತನ್ನ ಜನರಲ್ಲಿ ಆತನು ಮಾಡಿದ್ದಾನೆ. He will bring it to completion. ಮತ್ತು ಆ ದೇವರು ಆ ಕೆಲಸವನ್ನು ಆತನು ಪರಿಪೂರ್ಣ ಮಾಡುತ್ತಾನೆ. Shall we just look to the Lord in prayer and then I hand it over to Pastor Benson? ಮತ್ತು ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. Every eye close. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. Father, thank you for your grace upon our lives. ತಂದೆಯೇ, ನಮ್ಮ ಜೀವಿತಗಳ ಮೇಲೆ ನಿಮ್ಮ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. Thank you for what you have begun. ನೀವು ಪ್ರಾರಂಭ ಮಾಡಿರುವ ಸಂಗತಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. Lord, you will bring it to completion. ಕರ್ತನೇ, ನೀವು ಅದನ್ನು ಪರಿಪೂರ್ಣ ಮಾಡುತ್ತೀರಿ, ಅದಕ್ಕಾಗಿ ಸ್ತೋತ್ರ. The blind see, the deaf hear, the dead live, the lame men will walk because of your word, O God. ನಿಮ್ಮ ವಾಕ್ಯದ ನಿಮಿತ್ತವಾಗಿ ಸ್ವಾಮಿ, ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಆಗುತ್ತಾರೆ ಮತ್ತು ಸತ್ತವರು ಜೀವಿತಕ್ಕೆ ಎದ್ದು ಬರುತ್ತಾರೆ. Thank you for honoring us with your presence. ಸ್ವಾಮಿ, ನಿಮ್ಮ ಅದ್ಭುತವಾದ ಸನ್ನಿಧಾನದಿಂದ ನಮ್ಮ ಮಧ್ಯದಲ್ಲಿ ಚಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. Thank you for every miracle that you did. ನೀವು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ನಿಮಗೆ ವಂದನೆ ಸ್ವಾಮಿ. For the souls that were born into your kingdom. ಕರ್ತನೇ, ನಿಮ್ಮ ರಾಜ್ಯದಲ್ಲಿ ಆತ್ಮಗಳು ರಕ್ಷಿಸಲ್ಪಟ್ಟಿದ್ದಕ್ಕಾಗಿ We ನಿಮಗೆ ಸ್ತೋತ್ರ. give you all the glory. ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇವೆ ಸ್ವಾಮಿ. In Jesus' name. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. Amen. ಆಮೆನ್. Amen. ಆಮೆನ್. There's one more testimony. With that, we are closing. Yes. ಮತ್ತು ಇನ್ನೊಂದು ಸಾಕ್ಷಿ ಇದೆ. ಇದಾದ ನಂತರ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಇವ್ರಿಗೆ 2 ವರ್ಷದಿಂದ ಕೈ ನೋವಿತ್ತು. ಈಗ ಏನೇನಿಲ್ಲ. ಈಗ ಹೋಯ್ತು. ಯಾರು ವಾಸಿ ಮಾಡಿದ್ದಾರೆ? ಯೇಸು ಪ್ರಭು. ಏನ್ ಹೆಸರು ನಿಮ್ದು? ಲಕ್ಷ್ಮಿ. ಲಕ್ಷ್ಮಿಯನ್ನು ಕೂಡ ಯೇಸಪ್ಪ ಮುಟ್ಟಿ ಗುಣ ಮಾಡಿದ್ದಾನೆ. ಎಷ್ಟು ಸಮಯಮ್ಮ? 3ನೇ. ಇವಾಗ ಪ್ರಾರ್ಥನೆ ಮಾಡಿದಾಗ ಇಲ್ಲ, ಎಷ್ಟು ಸಮಯದಿಂದ ಇದಿತ್ತು? ಈಗ ಬಂದಾಗಲೇ ಇಲ್ಲ, ಆಯ್ತು. 2 ವರ್ಷದಿಂದ. There was a nervous disorder. She couldn't move her fingers, lot of pain. Jesus has healed her. ಸಂತೋಷವಾಗಿದ್ದೀರಾ? God bless you. Amen. ಅನೇಕರನ್ನು ಮುಟ್ಟಿದ್ದಾನೆ. Keep checking, and even after the service you could come and meet our leaders, the men of God here. God bless you. ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ, ಎಲ್ಲ ಜನ ಹರ್ಷಿಸಿ ಕೂಡ ಹಾಡಲಿ. ಬೆತ್ಲೆಹೇಮಿನೊಳಗೆ ಪರಂಜ್ಯೋತಿ ತೋರಿದೆ, ಕೇಳುವುದು ಗಾನವ ಗಾನರಾಜ
ಮುಕ್ತಿದಾತನು ಪರಲೋಕದ ರಸ ಮೇಲಿನಿಂದ ಹೇಳಿದು ನರನಾಗಿ ಬಂದನು ಪ್ರೀತಿಯಿಂದ ತನ್ನನ್ನು ದೀನ ಮಾಡಿಕೊಂಡನು ದೇವರ ಕುಮಾರನು ಇಲ್ಲಿ ವಾಸಿಸಿದನು ಕೇಳುವುದರ ಗಾನವ ಗಾನರಾಜ ಹುಟ್ಟಿದ Christ by highest heaven adore. Christ by highest heaven adore. Christ the everlasting Lord. Late in time, behold him come. Offspring of the virgin's womb. Veiled in flesh, the Godhead sing. Veiled incarnate, deity. Please the Spirit man to dwell. Jesus our Emmanuel. What the herald angels sing. Glory to the newborn King. ದೇವರಿಗೆ ಸ್ತೋತ್ರವಾಗಲಿ. ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ ಪ್ರಿಯರೇ, ಮತ್ತು ಕೆಲವು ಸೂಚನೆಗಳು ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಜವಾಗ್ಲೂ ಯಾರ್ಯಾರು ನಮ್ಮ ಸಭಿಕರು ಸಭೆಯವರು ಮತ್ತು ಆಹ್ವಾನಿಸಿ ನೀವು ಬಂದಿದ್ದೀರೋ ಈ ಕ್ರಿಸ್ಮಸ್ ಸನ್ನಿವೇಶದಲ್ಲಿ ನಾವು ಯಾಕಿದನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ, ಕ್ರಿಸ್ಮಸ್ ಅದು ಸಂತೋಷದ ಸಂಭ್ರಮವಾಗಿರುವಂಥದ್ದಾಗಿದೆ. ದೇವರು ನಮ್ಮನ್ನು ಪ್ರೀತಿಸಿ ನಮಗಾಗಿ ಆತನು ಬಂದಾತನು. ಇದು ಸಂತೋಷನ ಸಾಮಾನ್ಯವಾಗಿ ನಾವು ಒಬ್ಬರೇ ಇಟ್ಕೊಳ್ಳೋಕ್ಕಾಗಲ್ಲ. ಸಂತೋಷನ ನಾವು ಎಲ್ಲರ ಹತ್ರ ನಾವು ಹಂಚುವವರಾಗಿದ್ದೇವೆ. ಅದಕ್ಕೆ ನಮ್ಮ ಸ್ನೇಹಿತರು, ನಮಗೆ ಪರಿಚಯ ಇರುವವರ ಹತ್ರ ನಾವು ಹಂಚ್ಕೊಂಡು ನೀವಿಲ್ಲಿ ಬಂದಿದ್ದೀರಿ. ವಂದನೆಯನ್ನು ನಾವು ನಿಮಗೆ ಸಲ್ಲಿಸ್ತೇವೆ. ನಾವು ನಿಮ್ಮ ಹತ್ರ ಮಾತಾಡಿ ಮತ್ತು ನಿಮಗಾಗಿ ಸ್ವಲ್ಪ ಏನಂತ ಹೇಳ್ತೀರಾ ಸ್ನ್ಯಾಕ್ಸ್ ಅನ್ನು ಇಟ್ಟಿದ್ದೇವೆ ನಾವು ನಿಮಗೋಸ್ಕರ. ಅದಾದ ನಂತರ ನೀವು ಟಕ್ಕಂತ ಹೋಗಬೇಡ್ರಿ. ಕೊನೆಗೆ ಕೂಟ ಆದ್ಮೇಲೆ ಇದು ಲಾಸ್ಟ್ ಮುಗಿತೈತೆ, 2 ನಿಮಿಷದಲ್ಲಿ ಮುಗಿತೈತೆ. ಈ ಕಡೆ ನೀವು ಬರುವುದಾದ್ರೆ, ಯಾರ್ಯಾರು ಹೊಸದಾಗಿ ಬಂದಿದ್ದೀರಲ್ಲ ಇವತ್ತೇ ಫಸ್ಟ್ ಟೈಮ್, ನೀವು ದಯವಿಟ್ಟು ಈ ಕಡೆ ಬರುವುದಾದ್ರೆ ಕೆಲವು ಸ್ನ್ಯಾಕ್ಸ್ ನಿಮಗಿರ್ತದೆ, ಅದನ್ನು ನೀವು ಸ್ವೀಕರಿಸಿ ಹೋಗ್ಬೇಕಂತ ಇಷ್ಟಪಡ್ತೇವೆ. ಇಲ್ಲಿ ಕೂತ್ಕೊಂಡವ್ರಿಗೆ ಒಂದು ಸೂಚನೆ, ಆಗ್ಲೇ ನಮ್ಮ ನೀವು ಸರ್ವಿಸ್ ಆದ ಮೇಲೆ ಟಕ್ ಅಂತ ಜಾಗ ಖಾಲಿ ಮಾಡಿದ್ರೆ ಅವರಿಲ್ಲಿ ಬರುವವರಾಗಿದ್ದಾರೆ ಪ್ರಿಯರೇ. ಮತ್ತು ಮುಂದಿನ ವಾರ ಕೂಡ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ. ಇತರರನ್ನು ಕೂಡ ಕರ್ಕೊಂಬನ್ರಿ, ನಿಮ್ಗೆ ಆಶೀರ್ವಾದದಾಯಕವಾಗಿರುವುದಾದ್ರೆ. ಮತ್ತು ಈ ಇಡೀ ತಿಂಗಳು ನಾವು ಯೇಸು ಸ್ವಾಮಿ ಮಾಡಿದಂತ ಕಾರ್ಯವನ್ನು ಅನುಭವಿಸಿ ಆ ಜೀವವನ್ನು ನಮ್ಮ ಜೀವನದಲ್ಲಿ ಅನುಭವಿಸೋಣ. ರೈಟ್? ಓಕೆ, ನಾವು ಪ್ರಾರ್ಥನೆ ಮಾಡಿ, ಕರ್ತನ ಕಡೆ ಪ್ರಾರ್ಥನೆ ಮಾಡಿ ನಾವು ತಲೆಯನ್ನು ಬಾಗಿಸೋಣ. ಕೊನೆಯ ಪ್ರಾರ್ಥನೆ. ತಂದೆಯಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಮ್ಮನ್ನು ನೀನು ಮಾಡಿದಂತ ಕಾರ್ಯಕ್ಕಾಗಿ ಸ್ತೋತ್ರ, ಪ್ರೀತಿಸಿ ಬಂದಂತ ಕಾರ್ಯಕ್ಕಾಗಿ ಸ್ತೋತ್ರ. ಯಾರ್ಯಾರನ್ನು ನೀನು ಮುಟ್ಟಿದ್ಯೋ ಸ್ತೋತ್ರ, ಯಾರ್ಯಾರ ಪಾಪಗಳನ್ನು ಕ್ಷಮಿಸಿದ್ಯೋ ಸ್ತೋತ್ರ, ಯಾರ ಜೀವಿತಗಳನ್ನು ಬದಲಾಯಿಸಿದ್ಯೋ ಸ್ತೋತ್ರ ತಂದೆಯಾದ ದೇವರೇ. ಹೌದು ಸ್ವಾಮಿ, ಈ ಕ್ರಿಸ್ಮಸ್ಸಿನ ಸಂತೋಷ, ಕ್ರಿಸ್ತನ ಸಂತೋಷ ಪ್ರತಿಯೊಬ್ಬರ ಹೃದಯದಲ್ಲಿ ತುಂಬಿ ಅವರು ಮನೆಗಳಿಗೆ ಹೋಗುವಾಗ ನೀನು ಅವರ ಜೊತೆಯಲ್ಲಿ ಹೋಗಿ ತಂದೆಯಾದ ದೇವರಿನ ಸನ್ನಿಧಾನವನ್ನು ಅವರು ಅನುಭವಿಸಲಿ, ಅವರ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಅವರು ನೋಡಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಸ್ವಾಮಿ, ಯಾರ್ಯಾರು ಕರ್ತನೆ ಸ್ವಸ್ಥತೆಗಾಗಿ ಬಂದಿದ್ದರೋ ನೀನು ಮುಟ್ಟಿದಿ ಎಂಬುದಾಗಿ ನಾವು ನಂಬ್ತೇವೆ. ಸಂಪೂರ್ಣ ಆ ಸ್ವಸ್ಥತೆಗಳು ತಲೆಯಿಂದ ಕಾಲಿನವರೆಗೂ ಅಂಗಗಳಲ್ಲಿ ನಾವು ಘೋಷಿಸ್ತೇವೆ, ಅದನ್ನು ನಾವು ನೋಡ್ತೇವೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆಯಾದ ದೇವರೇ. ನಿನಗೆಲ್ಲಾ ಮಹಿಮೆ ಸಲ್ಲಿಸ್ತಾ ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೆನ್. ವಾಲಂಟಿಯರ್ಗಳ ಹತ್ರ ನಾನು ಕೇಳ್ತೇನೆ, ದಯವಿಟ್ಟು